ಕರುಣ್ ಅವರೇ ನಮಸ್ತೆ. ನಮಸ್ತೆ. ನಿಮ್ಮ ಮದುವೆ ಆದ್ಮೇಲೆ ಫಸ್ಟ್ ಟೈಮ್ ಭೇಟಿ ಆಗ್ತಿರೋದು. ಫಸ್ಟ್ ಆಫ್ ಆಲ್ ಕಂಗ್ರಾಚುಲೇಷನ್ಸ್ ಅಂಡ್ ಬೆಸ್ಟ್ ವಿಶಸ್. ಥ್ಯಾಂಕ್ ಯು ಸೋ ಮಚ್. ನೀವೇ ನಿಮ್ಮ ಫ್ಯಾಮಿಲಿನೇ ಇಟ್ಸ್ ಫುಲ್ ಆಫ್ ಆಕ್ಟರ್ಸ್ ಅಲ್ವಾ? ಡೈರೆಕ್ಟರ್ಸ್, ಆಕ್ಟರ್ಸ್, ಕರೆಕ್ಟ್. ನೀವು ಪ್ರೊಡ್ಯೂಸರ್ ಆಲ್ಸೋ ಅಂಡ್ ಆಲ್ ಆಫ್ ದ್ಯಾಟ್. ಯೂಶಲಿ ಮುಂಚಿನಿಂದಲೂ ಪದ್ಧತಿ ಏನಿತ್ತು, ಮನೆಯಲ್ಲಿ ಕೆಲಸದ ಬಗ್ಗೆ ಮಾತುಕತೆ ನಡೀತಾ ಇತ್ತಾ, ಅಥವಾ ಬರೀ ಮನೆ ಅಂದ್ರೆ ಮನೆ ಮಾತುಕತೆ ಮಾತ್ರನಾ? ಅಂಡ್ ಈಗ ನಿಮ್ಮ ಫ್ಯಾಮಿಲಿಗೆ ಒಬ್ರು ಹೊಸ ಆಕ್ಟರ್ ಬೇರೆ ಜಾಯಿನ್ ಆಗಿದ್ದಾರೆ. ಸೊ ಹೌ ಇಸ್ ಇಟ್ ನೌ? ಡು ಯು ಡಿಸ್ಕಸ್ ವರ್ಕ್ ಅಟ್ ಹೋಮ್? ಮುಂಚೆನೂ ಕಮ್ಮಿ ಇತ್ತು, ಆದರೆ ಅಮ್ಮನ ಹತ್ರ ಅಂತೂ ತುಂಬ ವರ್ಕ್ ಡಿಸ್ಕಷನ್ ತುಂಬ ಕಮ್ಮಿ ಇತ್ತು. ಅವ್ರಿಗೆ ನಾನು ಏನು ಮಾಡ್ತಿದ್ದೀನಿ, ಯಾವುದು ಏನು ಅಂತಲೂ ಅವ್ರಿಗೆ ಗೊತ್ತಾಗ್ತಿರಲಿಲ್ಲ. ಅವರೇ ಯಾವುದೋ ಒಂದು ಟಿ ವಿನಲ್ಲೋ ಏನೋ ನೋಡಿದಾಗ, ಈ ಥರನೂ ಮಾಡ್ತಾ ಇದೆಯಾ, ಇದು ಹಿಂಗೇನೋ ಮಾಡ್ತಿದ್ಯಾ ಅಂತಲೇ ಇರೋದು. ಯಾಕಂದರೆ ಐ ಟು ಸ್ಪೆಂಡ್ ವೆರಿ ಲೆಸ್ ಟೈಮ್ ಅಟ್ ಹೋಮ್. ನನ್ನ ಆಫೀಸ್, ಬಿಕಾಸ್ ಆಫೀಸು ಮನೆ ಒಂದೇ ರೋಡ್ ಆ ಕಡೆ ಈ ಕಡೆ ಇದ್ದಿದ್ದರಿಂದ ನಾನು ಬೆಳಗ್ಗೆ ಒಂದು 9 ಗಂಟೆಗೆ ಆಫೀಸಿಗೆ ಬಂದರೆ ರಾತ್ರಿ 9 ಗಂಟೆ ತನಕ ದಟ್ ವಾಸ್ ಮೈ ಸ್ಪೇಸ್ ನನಗೆ. ಸೊ ಹಾಗಾಗಿ ಆ ಡಿಸ್ಕಷನ್ ತುಂಬ ಕಮ್ಮಿ ಇತ್ತು. ನಾನು ನಂದಾ ಮಾತಾಡ್ಬೇಕಾದ್ರೆ ಸಿನಿಮಾ ಮಾತಾಡ್ತಿದ್ವಿ ನಾವು. ಅಗೇನ್ Nanda and me used to be in the same office. So it used to be the same things again. ಅದೇ ಸಿನಿಮಾ ವರ್ಕ್ಸೇ ನಾವು ಮಾತಾಡಬೇಕಾಗಿತ್ತು. ಅನ್ಲೆಸ್ ಅಂಟಿಲ್ ಅವ್ನು ಮತ್ತೆ ಬೇರೆ ನನ್ನ ಡೈರೆಕ್ಷನ್ ಶುರು ಆದಮೇಲೆ ಅವ್ನು ಬೇರೆ ಡೈರೆಕ್ಷನ್ ಸಪ್ರೇಟ್ ಆದಮೇಲಿಂದ ಹಿ ಯೂಸ್ ಟು, ಅವ್ನು ಯಾರು ಪ್ರೊಡ್ಯೂಸರ್ ಆಫೀಸ್ ಕೊಡ್ತಾರೆ, ಹಿ ಯೂಸ್ ಟು ಗೋ ದೇರ್. ಐ ಯೂಸ್ ಟು ಬಿ ಇನ್ ಮೈ ಆಫೀಸ್ ಓನ್ಲಿ. ಸೊ ಹಂಗೆ ವರ್ಕ್ ಆಗ್ತಿತ್ತು. ಬಟ್ ಈಗ ಆಫ್ಟರ್ ಮ್ಯಾರೇಜ್, ದೋ ಸೋನಲ್ ಇಸ್ ಫ್ರಮ್ ಸಿನಿಮಾ ಬ್ಯಾಕ್ಗ್ರೌಂಡ್ ಓನ್ಲಿ, ತುಂಬ ಮತ್ತೆ ಸಿನಿಮಾ ಡಿಸ್ಕಸ್ ಆಗಲ್ಲ. ಆ್ಯಂಡ್ ನನಗೊಂಥರ ಮನೇಲಿ ಸಿನಿಮಾ ಡಿಸ್ಕಷನ್ ನನಗೇನಂತ ಬೆಳಗ್ಗೆಯಿಂದ ಅದೇ ಮಾತಾಡಿರ್ತೀನಿ ನಾನು ಓವರ್ ದಿ ಪೀರಿಯಡ್ ಆಫ್ ಟೈಮ್. ಅಗೇನ್ ಮನೆಗೆ ಹೋದ್ರು ಅದೇ ಡಿಸ್ಕಷನ್ ಅಂತಂದರೆ ನನಗೇನು ಸಪ್ರೇಷನ್ ಅನ್ಸಲ್ಲ. ಸೊ ಮನೆಯಲ್ಲಿ ಯೂಶಲಿ ಇಟ್ ಇಸ್ ಲಿಟಲ್ ಪರ್ಸ್ನಲ್ಲು, ಜನರದಕ್ಕೆ ಈ ಥರದ್ದೇ ಮಾತುಕತೆ ಇದೆ ಹೊರತು ಬೇಸಿಕ್ ಏನಾದರೂ ಹಿಂಗೇನೋ ಆಗ್ತಿದೆ, ಈ ಥರದ್ದೇನೋ ವಿಷಯ ಇದೆ ವಿಚ್ ಶಿ ಕ್ಯಾನ್ ಆಲ್ಸೋ ಅಂಡರ್ಸ್ಟ್ಯಾಂಡ್, ಆ ಥರ ವಿಷಯಗಳನ್ನ ಡಿಸ್ಕಸ್ ಮಾಡಿರ್ತೀನಿ ಅಷ್ಟೇ. ನಿಮಗೆ ಆ್ಯಕ್ಚುಲಿ ಇದು ನಾನು ಯಾವತ್ತೂ ಕೇಳಿಲ್ಲ ಅನ್ಸುತ್ತೆ, ನಿಮ್ಮ ಫಿಲ್ಮ್ ಪಯಣದಲ್ಲಿ ಯಾರಾದರೂ ಒಬ್ಬರು ಮೆಂಟಾರ್ ಅಂತ ಇದ್ದಿದ್ದುಂಟಾ? Who do you look up to? ಮೆಂಟಾರ್ ಅಂತ ಎಕ್ಸಾಕ್ಟ್ಲಿ ಆ ಥರದ್ದು ಇಲ್ಲ ನನಗೆ. ನೀವು ನನ್ನ ಆಫೀಸಿಗೆ ಬಂದಿದ್ರೆ, ಇಫ್ ಯು ರಿಮೆಂಬರ್ ದಿಸ್ ವಾಲ್ ದಟ್ ಡೈರೆಕ್ಟರ್ಸ್ ಅಲ್ಲ, ಅವ್ರುಗಳೇ ನನಗೊಂಥರ ಮೆಂಟಾರ್. ಅಂದರೆ ದಟ್ ಈಸ್ ದ ವರ್ಕ್ಸ್ ದಟ್ ಹ್ಯಾವ್ ಗ್ರೋನ್ ಅಪ್, ನಾನು ನೋಡ್ಕೊಂಡು ಬೆಳೆದಂಥವ್ನು ನಾನು. ಆ್ಯಂಡ್ ಅವ್ರಗಳ ಕೆಲಸನೇ ನೋಡಿ ಕಲ್ತಿರೋ ನಾನು ಏನೋ. ದಟ್ ಈಸ್ ವಾಟ್ ದ ಟೀಚರ್ ಸ್ವಾಮಿ. ಬಟ್ ಅದು ಬಿಟ್ಟರೆ ಐ ವಾಸ್ ಅನ್ ಆ್ಯಕ್ಟರ್ ಅಲ್ಲ ಬೇಸಿಕಲಿ. ಕೈರಮ್ ನಾನು ಆ್ಯಕ್ಟರ್ ಆಗಿದ್ದಾಗೋಸ್ಕರ ನನಗೆ, ನಾನು ಅಲ್ಲಿಂದ ಅದು ವರ್ಕ್ ಆಗ್ತಿಲ್ಲ ನನಗೆ ಅನ್ನೋದಕ್ಕೋಸ್ಕರ ನಾನು ಡೈರೆಕ್ಷನ್ ಶಿಫ್ಟ್ ಆಗಿದ್ದು. ಸೊ ಹಾಗಾಗಿ ಒಂದು ಪ್ರಾಪರ್ ಯಾರ ಹತ್ರನೂ ನಾನು ಗೈಡೆಡ್ ಆಗಿ ಬಂದಿಲ್ಲ. ಬಟ್ ಅಗೇನ್ ವೆನ್ ಐ ಕೇಮ್ ಇನ್ ಟು ಇಂಡಸ್ಟ್ರಿ ಆಸ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್, ರ್ಯಾಂಬೋ ಫಸ್ಟ್ ಫಿಲಮ್ ನಾವು ರ್ಯಾಂಬೋ ಮಾಡಿದಾಗ, ಶರಣ್ ದೇ ಪ್ರೊಡಕ್ಷನ್, ಇಟ್ ವಾಸ್ ಲೈಕ್ ಮೈ ಪ್ರೊಡಕ್ಷನ್ ಓನ್ಲಿ. ಅಲ್ಲೊಬ್ಬರು ಡೈರೆಕ್ಟರ್ ಇದ್ದರು ಕೂಡ, ಐ ವಾಸ್ ದಿ ಕ್ರಿಯೇಟಿವ್ ಹೆಡ್ ಆಗಿದ್ದೆ, ಕೋ ಡೈರೆಕ್ಟರ್ ಥರನೇ ಹೆಸರು ಇಟ್ಕೊಂಡಿದ್ದೆ ನಾನು. ಸೊ ಅಲ್ಲಿ ಕೆಲಸ ಕಲ್ತ್ಕೊಂಡ್ಬಂದೆ ನಾನು. ಅವಾಗ ನಮ್ಮ ಕ್ಯಾಮ್ರಾಮನ್ ಕೃಷ್ಣ ಅವರು ಆಲ್ಸೋ ಡೈರೆಕ್ಟ್, ಪೈಲ್ವಾನ್ ಹೆಬ್ಬುಲಿ ಡೈರೆಕ್ಟರ್ ಅಲ್ಲ, ಹಿ ವಾಸ್ ದಿ DOP ದಟ್ ಟೈಮ್. ಸೊ ಹಿ ವಾಸ್ ಲಿಟಲ್ ಎಕ್ಸ್ಪೀರಿಯನ್ಸ್. ಸೊ ಅವ್ರದ್ದೇನೋ ವರ್ಕ್ ನೋಡ್ತಾ ನಾನು ಕಲಿತಿದ್ದೆ. ಅಲ್ಲಿಂದ ನೆಕ್ಸ್ಟ್ ನಾನು ಗಜಕೇಸರಿ ಮಾಡ್ಬೇಕಾದ್ರೆ ಇನ್ನೊಂಚೂರು ಜಾಸ್ತಿ ಜವಾಬ್ದಾರಿಗಳಿತ್ತು ನನಗೆ. ಸ್ಕ್ರಿಪ್ಟಿಂಗ್ ಎಲ್ಲ ಇದ್ದೆ ನಾನು. ಅವಾಗ ಸತ್ಯ ಹೆಗಡೆ ಬರ್ತಾರೆ ಕ್ಯಾಮ್ರಾಮೆನ್ನು. ಸೊ ಅವ್ರ ಜೊತೆ ಇನ್ನೊಂಚೂರು ಟೆಕ್ನಿಕಲ್ ಏನೋ ಕಲಿತೀನಿ. ಅರ್ಜುನ್ ಜನ್ಯ ಆ್ಯಂಡ್ ಹರಿಕೃಷ್ಣ ಜೊತೆ ವರ್ಕ್ ಮಾಡ್ತೀನಿ ಆ ಟೈಮಲ್ಲಿ. ಅಲ್ಲಿಂದ ಏನೋ ಒಂದಷ್ಟು ಕಲಿತೀನಿ. ಸೊ ಹಿಂಗೆ ನಾನು ಟೆಕ್ನಿಷಿಯನ್ಸ್ನ ನೋಡ್ತಾ ದೋ ದೇ ವರ್ ಆಲ್ ರೆಸ್ಪೆಕ್ಟಿಂಗ್ ಮೀ. ನಾನೇನು ಕೇಳ್ತೀನಿ ಅದಕ್ಕೋಸ್ಕರ ವರ್ಕ್ ಮಾಡ್ತಿರೋ. ಬಟ್ ಒಳಗಡೆಯಿಂದ ನಾನು ಅವ್ರ ಕೆಲಸ ನೋಡಿ ಕಲಿತಾ ಇರ್ತಿದ್ದೆ ನಾನು. ಅರ್ಜುನ್ ಮ್ಯೂಸಿಕ್ ಮಾಡಬೇಕಾದ್ರೂ ಅವರು ತಲೆಗೆ ನೀವು ಹೇಳಿ ಹೆಂಗೆ ಬೇಕು. ಫಸ್ಟ್ ಫಿಲಮಿಂದ ನಾನು ರ್ಯಾಂಬೋಯಿಂದನೇ ನೀವು ಒಂದು ಜಡ್ಜ್ಮೆಂಟ್ ನನ್ನ ನಂಬರು ಅವಾಗ. ಬಟ್ ನನಗೆ ಒಳಗಡೆಯಿಂದ ಇವ್ರು ಹೆಂಗೆ ಕೆಲಸ ಮಾಡ್ತಾರೆ, ವಾಟ್ ಈಸ್ ದೇರ್ ಥಾಟ್ ಪ್ರೊಸೆಸ್, ಏನು ವರ್ಕ್ ಆಗ್ತಿದೆ, ಏನು ವರ್ಕ್ ಆಗ್ತಿಲ್ಲ, ಆ ಡಿಸ್ಕಷನ್ಸ್ ಮಾಡ್ತಾ ಎಷ್ಟು ಲರ್ನ್. ಸೊ ರ್ಯಾಂಬೋ, ವಿಕ್ಟ್ರಿ, ಅಧ್ಯಕ್ಷ, ಗಜಕೇಸರಿ, ರನ್ನ, ಇದೆಲ್ಲಾನು ಒಂದೊಂದು ಏನು ಕಲ್ತ್ಕೊಂಡೇ ಟ್ರಾವೆಲ್ ಮಾಡೋದು. ರನ್ನ ವಾಸ್ ಅ ವೆರಿ ಬಿಗ್ ಎಕ್ಸ್ಪೀರಿಯನ್ಸ್ ಫಾರ್ ಅಸ್. ಒಂದು ಸ್ಟಾರ್ ಫಿಲಮ್ ಮಾಡ್ತಾ ಇದೀವಿ ನಾವು. ಅಲ್ಲಿವರೆಗೂ ಶರಣ್ ಸರ್ದೇ ಮಾಡಿದ್ವಿ, ಬಟ್ ಒಂದು ಪ್ರಾಪರ್ ಸ್ಟಾರ್ ಸಿನಿಮಾ ಮಾಡ್ತಾ ಇದೀವಿ. ಸೊ ಅವಾಗ ಮ್ಯೂಸಿಕ್ ಡೆಲಿವರ್ ಹೆಂಗೆ ಮಾಡಬೇಕು, ಟೆಕ್ನಿಕಲಿ ಹೆಂಗೆ ಸ್ಟ್ರಾಂಗ್ ಆಗಿ ಮಾಡಬೇಕು. ಸೊ ಇದನ್ನೆಲ್ಲ ಜಾಸ್ತಿ ಹೋಮ್ವರ್ಕ್ ಮಾಡಿ ಇಟ್ ವಾಸ್ ಕಲ್ತೇ ಮಾಡಿದ್ದು ನಾವೆಲ್ಲ. ಸೊ ಅದನ್ನ ಡೈರೆಕ್ಷನ್ ಚೌಕಾಗಿ ಬರೋಷ್ಟೊತ್ತಿಗೆ ಅದಷ್ಟು ನಾನು ಒಂದು ರೌಂಡ್ ಅಲ್ಲಿ ಕಲ್ತ್ಬಿಟ್ಟಿದ್ದೆ ನಾನು. ಈ ಎಂಟೈರ್ ಒಂದು ಜರ್ನಿಯಲ್ಲಿ ನೀವು ಫಿಲಮ್ ಇಂದ ಆಚೆ ಹೋಗಿದ್ದೇ ಇಲ್ಲ ಅಲ್ಲ? ಇಲ್ಲ, ಡೇ ಇನ್ ಡೇ ಔಟ್ ಇದೆ. That is the experience that has massively helped you. And there are times that I have worked for multiple films at the same time. ನಾನು ಗಜಕೇಸರಿ ಮಾಡ್ಬೇಕಾದ್ರೆ ಅಧ್ಯಕ್ಷ ನಡೀತಾ ಇತ್ತು. 2 ಫಿಲಮ್ ನಾನು ಹಂಗೆ ಪ್ಯಾರಲಲ್ ಆಗಿ ವರ್ಕ್ ಮಾಡಿದ್ದೀನಿ. ಒಂದು ಇನ್ಸಿಡೆಂಟ್ ಹೇಳಬೇಕು ಅಂತಂದರೆ ವಿಲ್ ಬಿ ಶಾಕ್. ಒಂದು ಇದ್ರದ್ದು ಸಾಂಗ್ ನಡೀತಾ ಇತ್ತು, ಗಜಕೇಸರಿ ಸಾಂಗ್. ನಮಗೆ ಸ್ಟುಡಿಯೋದಲ್ಲಿ ಸೆಟ್ ಹಾಕಿ ನಾನು ಐ ವಾಸ್ ದಿ ಕೋ ಡೈರೆಕ್ಟರ್. ಸೊ ಬೆಳಗ್ಗೆಯಿಂದ ಸಾಯಂಕಾಲ ತನಕ ಅಲ್ಲಿ ಸಾಂಗ್ ಶೂಟ್ ಮಾಡ್ತಿದ್ವಿ. 5 o'clock ಹಂಗೆ ನಾನು ಕೇಳ್ಕೊಂಡು 5 o'clock ನಾನು ಅಲ್ಲಿಂದ ಹೊರಟ್ರೆ 7 o'clock ಶ್ರೀರಂಗಪಟ್ಟಣಕ್ಕೆ ಬರ್ತಿದ್ದೆ. ಈವ್ನಿಂಗ್ 7:30 ಮಾರ್ನಿಂಗ್ 5 o'clock ಅಧ್ಯಕ್ಷ ಶೂಟಿಂಗ್ ನಡೀತಾ ಇತ್ತು. ನೈಟ್ ಹಂಗೆ ನೈಟ್ ಸೀನ್ಸ್ ಅದು. ಸೊ ಅಲ್ಲಿಗೆ ಬಂದು ಅದರದ್ದೆಲ್ಲ ನೋಡಿಕೊಂಡು ಮತ್ತೆ ಬೆಳಗ್ಗೆ ಟ್ರಾವೆಲ್ ಮಾಡ್ತಿದ್ದೆ ನಾನು.
ನನ್ಗೆ 1% ಸ್ಟ್ರೈನ್ 1% ಅದೇನು ಇರಲಿಲ್ಲ ನನಗೆ. ಅಷ್ಟು ನಾನು 2 ಫಿಲಮ್ ಮಾಡ್ತಿದ್ದೀನಿ ಅಟ್ ಅ ಟೈಮ್ ಅನ್ನೋದೇ ಒಂದು ಖುಷಿ ಇರುತ್ತೆ ನನಗೆ. ದಟ್ ಇಸ್ ಹೌ ಐ ಹ್ಯಾವ್ ವರ್ಕ್ಡ್ ಅಟ್ ಟೈಮ್ಸ್. ಅಲ್ಲ ಅದೇ ಈ ಅನುಭವದ ಸಂಪತ್ತೆ ಇಟ್ಸ್ ಆಲ್ ದಿ ಎಕ್ಸ್ಪೀರಿಯನ್ಸ್. ಅಟ್ ದಿ ಸೇಮ್ ಟೈಮ್ ಇದು ಒಳ್ಳೆ ಪಾಯಿಂಟ್ ಹೇಳಿದ್ರಿ ಅಬೌಟ್ ಅರ್ಜುನ್ ಜನಿ ಆಗಲಿ ಹರಿಕೃಷ್ಣ ಅವರಾಗಲಿ, ಅದನ್ನ ಆಮೇಲೆ ಕೇಳ್ತೀನಿ. ಬಟ್ ಮೆಂಟೋರ್ ಅನ್ನೋದು ಶೋರ್ ನಿಮ್ಮ ಸ್ಕಿಲ್ಸ್ನ ಹೋನ್ ಮಾಡ್ಕೊಳ್ಳೋದಕ್ಕೆ, ಶಾರ್ಪನ್ ಮಾಡ್ಕೊಳ್ಳೋದಕ್ಕೆ ಬೇಕಾಗ್ತಾರೆ ಅಂಡ್ ಆಲ್ ಆಫ್ ದಟ್. ಬಟ್ ಅಟ್ ದಿ ಸೇಮ್ ಟೈಮ್ ಕೆರಿಯರ್ನಲ್ಲೇ ಕೆಲವು ಕನ್ಫ್ಯೂಷನ್ಸ್ ಬಂದಾಗ ಹೂ ಡು ಯು ಗೋ ಟು? ಈಗ ನಾನು ಇದನ್ನ ಈ ಹೊತ್ತಿನಲ್ಲಿ ನಾನು ಪ್ರೊಡ್ಯೂಸರ್ ಆಗಬೇಕಾ, ಇದನ್ನ ನಾನು ಸರಿಯಾಗಿ ಮಾಡ್ತಾ ಇದ್ದೀನ, ನನ್ನ ಮುಂದಿನ ಚಿತ್ರ ಡೈರೆಕ್ಷನ್ ವಿಚಾರದಲ್ಲಿ ಈ 2 ಥಾಟ್ಸ್ ಇದೆ, ಯಾವ್ದನ್ನ ಚೂಸ್ ಮಾಡಲಿ, ಈ ಥರದ್ದು ಕೆಲವು ಕನ್ಫ್ಯೂಷನ್ಸ್ ಇದ್ದಾಗ ಐ ಡಿಸ್ಕಸ್ ವಿತ್ ಎವ್ರಿ ಒನ್ ಫಾರ್ ದಟ್ ಮ್ಯಾಟರ್. ನಾನು ಯಾರು ಇಂಥವ್ರಂತೂ ಅಂತಿಲ್ಲ, ನಾನು ತುಂಬ ಹಿಡನ್ನ ಏನು ಮಾಡಲ್ಲ. ಅದು ನನ್ನ ಸಿನಿಮಾ ಸರ್ಕಲ್ ಆಗಿರಲಿ, ಫಾರ್ ಎಕ್ಸಾಂಪಲ್ ಸುಧಾಕರ್ ಮೈ ಕ್ಯಾಮ್ರಾಮನ್ ಅವರಾಗಿರಲಿ, KM ಪ್ರಕಾಶ್ ಎಡಿಟರ್ ಆಗಿರಲಿ, ಅಥವಾ ನನ್ನ ಜೊತೆ ಕೆಲಸ ಮಾಡ್ತಾರೆ ರೈಟರ್ಸ್, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ಜಡೇಶ್ ಇದ್ದಾರೆ, ಜಡೇಶ್ ಆಗಿರಲಿ, ಶರಣ್ ನಾನು ಶರಣ್ ಜೊತೆ ಕೆಲಸ ಮಾಡ್ತಿಲ್ಲ, ಆ ಫಿಲಮ್ ಬೇರೆ ಯಾರಿಗೋ ಮಾಡ್ತೀನಿ ಅಂತಂದ್ರೂ ಶರಣ್ ಹತ್ರ ಡಿಸ್ಕಸ್ ಮಾಡೋದಾಗಿರಲಿ. ಸೊ ಸುಮಾರು ಜನ ನನ್ನ ಟೀಮಲ್ಲಿರೋರು ಎಲ್ಲರ ಜೊತೆ ಡಿಸ್ಕಸ್ ಮಾಡ್ತೀನಿ, ಈ ಥರ ಅನ್ಕೋತಾ ಇದ್ದೀನಿ, ಈ ಥರ ಹಂಗೆ ಮಾಡ್ತಾ ಇದ್ದೀನಿ. ಸೊ ಐ ಟೇಕ್ ಎವ್ರಿ ಒನ್ಸ್ ಒಪಿನಿಯನ್. ಯಾವುದೋ ಏನೋ ಒಂದು ಬೇರೆ ಪಾಯಿಂಟ್ ಬಂದರೂ ಅದ್ರ ಮೇಲೆ ವರ್ಕ್ ಮಾಡ್ತೀನಿ ನಾನು. ಸೇಮ್ ವಿತ್ ಸಿನಿಮಾ ಆಲ್ಸೋ. ನಾನು ಸಿನಿಮಾ ಮಾಡಿದಾಗಲೂ ನನ್ನ ಟೀಮ್ನ ಬಿಟ್ಟು ತುಂಬ ಜನಕ್ಕೆ ಸಿನಿಮಾ ತೋರಿಸ್ತೀನಿ ನಾನು. ಬೇರೆ ನನ್ನ ಫ್ರೆಂಡ್ ಡೈರೆಕ್ಟರ್ಸ್ ಆಗಿರ್ಬೋದು, ಟೆಕ್ನಿಷಿಯನ್ಸ್ ಆಗಿರ್ಬೋದು, ಅವರೆಲ್ಲರಿಗೂ ನಾನು ಎಡಿಟಿಂಗ್ ರೂಪೇ ಕರೆಸಿ ಒಂದು 25-30 ಜನ ನೋಡ್ತಾರೆ ನನ್ನ ಸಿನಿಮಾನ. ಯಾರೋ ಒಬ್ಬರು ಇದೇನೋ ಒಂಚೂರು ಅನ್ನಿಸ್ತು ಅಂತಂದ್ರು ನನಗೆ ಅದು ಕರೆಕ್ಷನ್ ಮಾಡೋಕ್ಕಾಗುತ್ತೆ ಮಾಡ್ತೀನಿ ನಾನು ಯಾವಾಗ. ಬಿಕಾಸ್ ಯಾಕೋ ಒಂದು ಥಾಟ್ ಬರುತ್ತೆ, ಅದು ಬಂದಿದೆ ಅಂತ ಲೆಕ್ಕ. ಅದು ಐ ವಿಲ್ ನಾಟ್ ಡಿಬೇಟ್. ಯಾಕೆ ಇಲ್ಲ ನಾನು ಕರೆಕ್ಟಾಗಿ ಮಾಡಿದ್ದೀನಿ, ನಾನು ಅದಕ್ಕೆ ಹೋಗಲ್ಲ. ನಿನಗೆ ಬಂದಿದೆಯಾ, ನಾನು ಜಸ್ಟಿಫೈ ಮಾಡೋಕ್ಕೆ ನೋಡ್ತೀನಿ, ಆಗ್ತಾ ಇಲ್ವಾ ಕರೆಕ್ಷನ್ ಮಾಡ್ಬೋದಾ ಮಾಡ್ಬಿಡ್ತೀನಿ ನಾನು. ದಟ್ ಇಸ್ ಅ ವೇ ವರ್ಕ್. ಸೊ ಸಿನಿಮಾ ರಿಲೇಟೆಡ್ ಎನಿ ಡಿಸ್ಕಷನ್ ಇತ್ತು ಅಂತಂದರೆ ಐ ಆಮ್ ಆಲ್ವೇಸ್ ಓಪನ್ಲಿ ಡಿಸ್ಕಸ್ ವಿತ್ ಮೈ ಫ್ರೆಂಡ್ಸ್ ಆ್ಯಂಡ್ ಮೈ ಟೆಕ್ನಿಷಿಯನ್ಸ್. ಸಿ ಇದನ್ನು ಇನ್ನೊಂದು ಪ್ರಶ್ನೆ ಕೇಳಿ ಈ ಒಂದು ಟಾಪಿಕ್ನ ಮುಗಿಸ್ತೀರಿ. ಬಟ್ ವಿಚ್ ಇಸ್ ಈಗ ನಮ್ಮ ಕನ್ನಡ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ನನ್ನ ಅನಿಸಿಕೆ ಇದು ಬೇರೆ ಯಾರದು ಆಗಿರಬೇಕಾಗಿಲ್ಲ. ಡೈರೆಕ್ಟರ್ಸ್ಗಳ ಕೊರತೆನೂ ಇದೆ, ಸ್ಟಾರ್ ಹೀರೋಗಳ ಕೊರತೆನೂ ಇದೆ, ರೈಟ್? ಸೊ ಇದೊಂದು ಸಣ್ಣ ಒಂದು ಸರ್ಕಲ್ ಆಗೇ ಉಳ್ಕೊಂಡಿದೆ. ಅದರಲ್ಲೂ ಅವರವ್ರದೇ ಸರ್ಕಲ್ಸ್ ಕೂಡ ಇದೆ ಅಂತ. ನಾನು ಯಾಕೆ ಮೆಂಟೋರ್ಸ್ ಬಗ್ಗೆ ಮಾತಾಡಿದೆ ಅಂದರೆ, ನಾನು ನಿಮಗೆ ಮುಂಚೆ ಆಫ್ ಕ್ಯಾಮ್ರಾ ಕೂಡ ಹೇಳಿದ್ದೆ, ಜನ ಬೈಬೋದು ನನ್ನನ್ನು ಇದಕ್ಕಾಗಿ. ಬಟ್ ಕನ್ನಡದ ವ್ಯಾಪ್ತಿ ಏನಿದೆ ಅದರಿಂದಲೂ ಸ್ವಲ್ಪ ಎಲ್ಲೋ ನನಗೆ ಕೆಲವೊಮ್ಮೆ ಅನ್ಸುತ್ತೆ ತರುಣ್ ಅವರು ಹ್ಯಾಸ್ ಬೀನ್ ಲಿಮಿಟೆಡ್ ಬಿಕಾಸ್ ಆಫ್ ದಟ್ ಅಂತ. ಮೆಂಟೋರ್ ವಿಚಾರಕ್ಕೆ ಯಾಕೆ ಬಂದೆ ಅಂದರೆ, ಅಕಸ್ಮಾತ್ ಇವತ್ತಿನ ಒಂದು ಕಾಲಘಟ್ಟದಲ್ಲಿ ನಮ್ಮ ನೆಟ್ವರ್ಕ್ ಎಂಥದ್ದು ಅನ್ನೋದೇ ನಮ್ಮ ಪವರ್ ಆಗಿರುತ್ತಲ್ವ. ಸೊ ಮೇ ಬಿ ಹ್ಯಾವ್ ಯು ವೆಂಚರ್ಡ್ ಔಟ್ಸೈಡ್ ಅಟ್ಲೀಸ್ಟ್ ಫ್ರಮ್ ಮೆಂಟರ್ಶಿಪ್ ಸ್ಟ್ಯಾಂಡ್ ಪಾಯಿಂಟ್, ಬೇರೆ ನಿಮ್ಮ ಆಫೀಸ್ನಲ್ಲೇ ಇದ್ದ ಹಾಗೆ ಡೈರೆಕ್ಟರ್ಗಳ ಇದು ಅವ್ರುಗಳನ್ನ ಕಾಂಟ್ಯಾಕ್ಟ್ ಮಾಡೋದು, ಅಥವಾ ಕ್ಯಾನ್ ಯು ಬಿ ಮೈ ಮೆಂಟೋರ್ ಅಂತ ಕೇಳೋದು, ಆ ಥರದ್ದೊಂದು ಸೋಷಲೈಸಿಂಗ್ ಆಗಲಿ ನೆಟ್ವರ್ಕ್ ಬಿಲ್ಡಿಂಗ್ ಆಗಲಿ ಕೂಡ ತುಂಬ ಉಪಯೋಗಕ್ಕೆ ಬರಬಹುದು ಅಂತ ನನ್ನ ಅನಿಸಿಕೆ. ಆ ಥರದ್ದು ಏನಾದರೂ ಮಾಡಿದ್ದೆ? ಹ್ಯಾವ್ ಯು ವೆಂಚರ್ಡ್ ಔಟ್? ಕೆಲಸಕ್ಕಾಗಿ ಮಾತ್ರ ಅಲ್ಲ, ಬಟ್ ಅಟ್ಲೀಸ್ಟ್ ರಿಲೇಷನ್ಶಿಪ್ಸ್ ಬಿಲ್ಡ್ ಮಾಡೋದಕ್ಕಾಗಲಿ. ಇಲ್ಲ, ತುಂಬ ಕಮ್ಮಿನೇ. ದೋ ಐ ಹ್ಯಾವ್ ಮೆಟ್ ಫ್ಯೂ ಡೈರೆಕ್ಟರ್ಸ್ ಯೂಶಲಿ ಇನ್ ಸಮ್ ಕಾಮನ್ ಇವೆಂಟ್ಸ್. ಯಾವುದೋ ನನಗೆ ಸೈಮಾ ಬಂದಾಗ ಮೀಟ್ ಮಾಡಿ, ಅವಾರ್ಡ್ ಬಂದಾಗ, ಅಥವಾ ಐಫಾನು ಅಥವಾ ಫಿಲ್ಮ್ ಫೇರ್ ಬಂದಾಗ. ಸೊ ದಟ್ ಈಸ್ ದ ಟೀಮ್ ಐ ಹ್ಯಾವ್ ಮೆಟ್ ಎವ್ರಿ ಒನ್. ಬಟ್ ಆದರೂ ನನಗೇನು ಅಂತಂದರೆ, ಐ ಹ್ಯಾವ್ ಆಲ್ವೇಸ್ ಬಿಲೀವ್ಡ್ ಇನ್ ಒನ್ ಥಿಂಗ್. ನನ್ನ ಕೆಲಸನೇ ಮಾತಾಡಬೇಕು, ನನ್ನ ಕೆಲಸದಿಂದನೇ ಯಾರೋ ಗುರುತಿಸ್ಬೇಕು ನನ್ನನ್ನು ಅಂತ ಅಂದ್ಬಿಟ್ಟು ಅಂತ. ಒನ್ ಸ್ಮಾಲ್ ಇನ್ಸಿಡೆಂಟ್ ಐ ಟೆಲ್ ಆ್ಯಂಡ್ ಕನೆಕ್ಟ್ ಮಾಡೋದಕ್ಕೆ ಹೇಳ್ತೀನಿ. ನಾವು ರನ್ನ ಅಂತ ಒಂದು ಸಿನಿಮಾ ಶೂಟಿಂಗ್ ಮಾಡ್ತಾ ಇರ್ತೀವಿ ಹೈದರಾಬಾದ್ RFCನಲ್ಲಿ. ನಾನು ಎಲ್ಲೂ ಹೇಳಿಲ್ಲ ಇದೊಂದು ಮಾತ್ರ, ಐ ಟ್ರೈ ಟು ಟೆಲ್ ಯು. ಅಲ್ಲಿ ಶೂಟ್ ಮಾಡ್ತಾ ಇರ್ತೀವಿ. ನಮ್ಮದೊಂದು ರೈಲ್ವೆ ಸ್ಟೇಷನ್ ಎಪಿಸೋಡ್ ಕ್ಲೈಮ್ಯಾಕ್ಸ್ ಅಲ್ಲಿ ಶೂಟ್ ಮಾಡ್ತಿದ್ದೀವಿ. ಅಲ್ಲಿಂದ ಒಂದು 100 ಮೀಟರ್ಸ್ or 150 ಮೀಟರ್ಸ್ ದೂರದಲ್ಲೇ ಬಾಹುಬಲಿ ಸೆಟ್ ಹಾಕಿರ್ತಾರೆ ಅವಾಗ. ಸೊ ಎಲ್ಲ ನಮಗೊಂದು ಬಾಹುಬಲಿ ಸೆಟ್ ನಡೀತಾ ಇದೆ, ರಾಜಮೌಳಿ, ವಿ ಆಲ್ ಲುಕ್ ಹಿಮ್ ಅಪ್ ಟು ಹಿಮ್ ಅಲ್ವಾ. ಸೊ ಹಂಗೆ ನಡೀತಾ ಇದೆ. ಒಂದ್ಸತಿ ಯಾರು ಹೋಗಿ ಬರಬೇಕು ಅಂತ. ಆ್ಯಂಡ್ ಸುದೀಪ್ ಸರ್ ಹ್ಯಾಡ್ ವರ್ಕ್ ವಿತ್ ರಾಜಮೌಳಿ ಸರ್ ಫಾರ್ ಬಾಹುಬಲಿ ಓನ್ಲಿ. ಕರೆಕ್ಟ್. ಸೊ ಅದೊಂದು ಕನೆಕ್ಷನ್ ಇತ್ತು. ಅವರು ವೆರಿ ಕಾಮನ್ಲಿ ಅವ್ರು ಹೋಗಿ ಅಲ್ಲೇ ವಿಶ್ ಮಾಡೆಲ್ಲ ಬರೋರು. ಯಾಕಂತಂದರೆ ಅವತ್ತಿನ ಟೈಮಿಗೆ ಅಲ್ಲಿ ಮೊಬೈಲ್ ರೆಸ್ಟ್ರಿಕ್ಷನ್ಸ್ ಇತ್ತು, ಯಾರು ಗೊತ್ತಿಲ್ಲದವ್ರು ಬರೋಂಗಿಲ್ಲ, ID ಕಾರ್ಡ್ಸ್ ಇದ್ದ ಒಳಗಡೆ ಬರೋಂಗಿಲ್ಲ. ಆ್ಯಂಡ್ ನಿಮಗೆ ಸ್ಟುಡಿಯೋಯಿಂದ ಅವ್ರೆಲ್ಲಿ ಫ್ಲೋರ್ ಇತ್ತಲ್ಲ, ಅಲ್ಲಿಂದ 1 ಕಿಲೋಮೀಟರ್ ದೂರದಲ್ಲೇ ಬ್ಯಾರಿಕೇಡ್. ಸೊ ಅಲ್ಲೇ ಚೆಕ್ ಮಾಡಿ ಅಲ್ಲಿಂದ ಬಿಡೋ ಥರ ಇತ್ತು. ಸೊ ನಾವು ಎಲ್ಲರಿಗೂ ಸುದೀಪ್ ಸರ್ಗೆ, ಸರ್ ರಾಜಮೌಳಿ ಸರ್ ಮೀಟ್ ಮಾಡೋಕೆ ಹೋದಾಗ ಹೇಳಿ ಸರ್ ನಾವು ಬರ್ತೀವಿ ಅಂತ. ನಾನು, ನಮ್ಮಣ್ಣ ನಂದ, ಸುಧಾಕರ್ ನಮ್ಮ ಕ್ಯಾಮ್ರಾಮೇನು, ಎಲ್ಲರೂ ಸರಿ ಒಂದ್ಸತಿ ಸಾರು ಬಾ ಹೋಗ್ತಾ ಇದ್ದೀನಿ, ಅಲ್ಲೇ ಕರ್ಕೊಂಡು ಹೋಗ್ತೀನಿ ನಿಮ್ಮೆಲ್ಲ ಅನ್ನೋದು. ಸರ್ ಒಂದು ಕಾರಲ್ಲಿ ಮುಂದೆ ಹೊರಟ್ರು, ನಾವೆಲ್ಲ ಒಂದು ಕಾರ್ನಲ್ಲಿ ಹಿಂದೆ ಹೊರಟ್ವಿ. ಹೋದ್ವಿ, ಅಲ್ಲಿ ಇಳಿದ್ರು. ಸರ್ ನೋಡ್ತಿದ್ದಂಗೆ ಎಲ್ಲರೂ ಬಿಟ್ಟರು, ಮೊಬೈಲ್ಸ್ ಎಲ್ಲ ಇಸ್ಕೊಂಡ್ರು, ನಮ್ಮದೆಲ್ಲ ಒಳಗಡೆ ಬಿಟ್ಟರು. ಒಂದು ಸ್ವಲ್ಪ ಹೊತ್ತು, ಒಂದು 5 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ. ರಾಜಮೌಳಿ ಸರ್ ಬಂದರು, ಅಲ್ಲಿ ಕ್ಯಾರ್ವ್ಯಾನ್ ಹತ್ರ ಅವ್ರು ಬಂದರು. ನಾವೆಲ್ಲ ಹಿಂಗೆ ನಿಂತಿದ್ವಿ. ಒಂದು 20 ಫೀಟ್ ದೂರದಲ್ಲಿ ಅವರು ಸುದೀಪ್ ಸರ್ ಅವರು ಮಾತಾಡ್ತಿದ್ದಾರೆ.
ಎಲ್ಲ ಮಾತಾಡಿದ್ರು. ಸರಿ, ನನ್ನ ಟೀಮ್ ಬಂದಿದ್ದಾರೆ, ಐ ಆಮ್ ಡೂಯಿಂಗ್ ಅ ಫಿಲಮ್, ಅಥಾರಿಟಿಗೆ ದಾರಿದೆ ರೀಮೇಕ್ ಮಾಡ್ತಾ ಇದ್ದೀನಿ, ನನ್ನ ಡೈರೆಕ್ಟ್ರು DOP ಬಂದಿದ್ದಾರೆ, ಸೊ ಒಂದು ಫೋಟೋಸ್ ತಗೋತಾರೆ ನಿಮ್ಮ ಜೊತೆಗೆ. ಯಾ ಶೋರ್ ಅಂತಂದ್ರು. ನಂದಾ ಅಂತ ಕರೆದ್ರು. ನಂದಾ ಹೋದ, ಈಸ್ ಮೈ ಡೈರೆಕ್ಟರ್, ಈಗ ಡೈರೆಕ್ಟ್ ಮಾಡ್ತಾರೆ, ಇದ್ರ ಹಿಂದೆ 2 ಫಿಲಮ್ ಚೆನ್ನಾಗಿದೆ ಇವ್ರದ್ದು, ಹಾಗೆ ಅಂತ ಅವ್ರ ಬಗ್ಗೆ ಇಂಟ್ರಡಕ್ಷನ್ ಕೊಟ್ಟರು. ಅವರೊಂದು ಫೋಟೋಸ್ ತೆಗೆಸ್ಕೊಳ್ತಾರೆ. ಸುಧಾಕರ್ನ ಕರೆದ್ರು. ಸುಧಾಕರ್ ಹೋದ, ಈಸ್ ದ DOP, ಇವ್ರ ಹಿಂದೆ ಫಿಲಮ್. ಅಲ್ಲಿವರೆಗೂ ನಾನು ಸಖತ್ ಎಕ್ಸೈಟ್, ನಾನು ಫ್ಯಾನ್ ಬಾಯ್ ಮೂಮೆಂಟಲ್ಲಿ ಇದ್ದೀನಿ. ಅಲ್ಲಿಗೆ ಸಡನ್ನಾಗಿ ನನಗೊಂದು ಫ್ಲ್ಯಾಶ್ ಹೊಡಿತು. ಈಗ ನಾನು ಕರೆದ್ರೆ ಏನಂತ ಇಂಟ್ರಡ್ಯೂಸ್ ಮಾಡ್ತಾರೆ ಸುದೀಪ್ ಸರ್, ನಂದಾ ತಮ್ಮ ಇವನು ಅಂತ ಹೇಳ್ಬೋದು, ಅಥವಾ ಸುಧೀರ್ ಅವ್ರ ಮಗ, ಇವ್ರ ತಂದೆ ದೊಡ್ಡ ಆ್ಯಕ್ಟರ್ ಅಂತ ಇಂಟ್ರಡ್ಯೂಸ್ ಮಾಡ್ಬೋದು, ಏನೋ ಹಿಂಗೆ ಇಂಟ್ರಡ್ಯೂಸ್ ಮಾಡ್ತಾರೇನೋ, ಬೇರೆ ಏನು ಇಲ್ವಲ್ಲ ಅಲ್ಲಿ ಹೇಳೋದಕ್ಕೆ ಅನ್ನೋ ಥರ ನನಗೆ ಸಡನ್ನಾಗಿ ಬಂತು. ಅವರಿಬ್ಬರು ಇಂಟ್ರಡ್ಯೂಸ್ ಮಾಡಿ ತಿರುಗಿದ್ರೆ ನಾನು ಇಲ್ಲ ಅಲ್ಲಿ. ಅಯ್ಯೋ, ನಾನು ಹಂಗೆ ಕ್ಯಾರವನ್ ಹಿಂದೆ ಬಂದ್ಬಿಟ್ಟಿದ್ದೀನಿ ಈ ಕಡೆ ಸೈಡಿಗೆ. ಕೊನೆಗೆ ಅವ್ರು ಹಿಂಗೆ 2 ಸತಿ ಹಿಂಗೆ ನೋಡಿದ್ರು, ಸರಿ ಸುಮ್ಮನಾದ್ರು. ಅವ್ರು ಮುಗೀತು. ನಮ್ಮ ನಂದಾ ಬಂದು ಕಾರ್ ಹಚ್ಕೊಂಬಂದು, ಯಾಕೆ ನೀವು ಬರಲಿಲ್ಲ ಅಂದ್ರೆ, ಇಲ್ಲ ಏನೋ ಇಲ್ಲ, ಫೋನ್ ಏನೋ ಬಂತು ಅಂತಂದ್ರೆ, ಏನೋ ಸುಳ್ಳು ಹೇಳಿದ್ರೆ ಆ ಟೈಮಲ್ಲಿ ನಾನು ಯಾಕನೂ ಇಲ್ಲ, ಬಂದ್ಬಿಟ್ಟೆ ನಾನು. ನನಗೆ ಇದ್ದ ತಲೆನಲ್ಲಿ ಆ ಇಂಟ್ರಡಕ್ಷನ್ನೇ, ಅದು ಈ ಮೀಟ್ ಮಾಡೋದಕ್ಕೆ ನನಗೇನು ಆ ಥರದ್ದು ಇಲ್ವಲ್ಲ ಅಂತಂದ್ಬಿಟ್ಟು. ದೆನ್ ಆಫ್ಟರ್ ಐ ಥಿಂಕ್ 3 or 4 years ಐ ಮೀಟ್ ರಾಜಮೌಳಿ ಸರ್ ಅಗೇನ್. ಒಂದು ಹ್ಯಾಂಡ್ ಶೇಕ್ ಮಾಡ್ತೀನಿ ಸರ್ ಅಂತಂದ್ಬಿಟ್ಟು. ದಟ್ ವಾಸ್ ಆನ್ ಅ ಸೈಮಾ ಅವಾರ್ಡ್. ಅವರಿಗೆ ಬೆಸ್ಟ್ ಡೈರೆಕ್ಟರ್ ಬಾಹುಬಲಿಗೆ 2ಗೆ ಬರುತ್ತೆ, ನನಗೆ ಚೌಕಾಗಿ ಬಂದಿದೆ. ಸೊ ಕನ್ನಡದಿಂದ ನನಗೆ ಅವಾರ್ಡ್ ಬಂದಿದ್ದಕ್ಕೆ ಡೈರೆಕ್ಟರ್ಸ್ ಎಲ್ಲರೂ ನಿಲ್ಸಿ ಫೋಟೋ ತೆಗಿಬೇಕಾದ್ರೆ, ದಟ್ ಈಸ್ ವೇರ್ ಐ ಸ್ಟ್ಯಾಂಡ್ ವಿತ್ ದ ಸೇಮ್ ಫ್ರೇಮ್. ಅವರು ಇದ್ದಾರೆ, ನಾನು ಇದ್ದೀನಿ. ಮಲಯಾಳಂ ಡೈರೆಕ್ಟರ್, ತಮಿಳಿಂದ ಒಬ್ರು ಡೈರೆಕ್ಟರ್ ವಿಕ್ರಮ್ ವೇದ ಆಗಿದ್ದಿದ್ದು, ಪುಷ್ಕರ್ ಗಾಯತ್ರಿ, ಅವರು ಎಲ್ಲ ನಿಂತ್ಕೊಂಡು ಫೋಟೋ ತೆಗಿಬೇಕು. ದಟ್ ಈಸ್ ವೇರ್ ಐ ಇಂಟ್ರಡ್ಯೂಸ್ ಅನ್ಸುತ್ತೆ. ಅಂಡ್ ನನ್ನ ಹೆಸರು ಹೇಳಕ್ಕೂ, ಓ ಯು ಹ್ಯಾವ್ ತರುಣ್, ಯು ಒನ್ ಫಾರ್ ಕನ್ನಡ, ನೈಸ್ ಮೀಟಿಂಗ್ ಯು ಅಂತ ಅಲ್ಲಿ ಹೇಳೋದು. ದಟ್ ವಾಸ್ ಮೈ ಇಂಟ್ರಡಕ್ಷನ್. ಸೊ ನನಗೆ ಹಂಗೆ ಇದ್ದಿದ್ದು, ಮೈ ವರ್ಕ್ ಶುಡ್ ಸ್ಪೀಕ್ ಆಲ್ವೇಸ್ ಅನ್ನೋದು ಐ ಬಿಲೀವ್ಡ್, ಅಂಡ್ ದಟ್ ಈಸ್ ಹೌ ಟಿಲ್ ಡೇಟ್ ಐ ಆಮ್ ಲುಕಿಂಗ್ ಅಪ್. ಹೊರಗಡೆಯಿಂದ ಯಾರು ಸಿಕ್ಕರೂ ರೆಸ್ಪೆಕ್ಟ್ ಕೊಡ್ತೀವಿ, ಎಲ್ಲ ಇದೆ, ಬಟ್ ಅದನ್ನ ಬಿಟ್ಟು ಇನ್ನೇನು ನಾನು ಎಕ್ಸ್ಪ್ಲೋರ್ ಮಾಡೋಕ್ಕಂತೂ ಹೋಗಿಲ್ಲ ಆಸ್ ಆಫ್. ಬಟ್ ಫಾರ್ ಶೋರ್ ರಾಬರ್ಟ್ ಆಗಲಿ, ಎಸ್ಪೆಷಲಿ ಕಾಟೇರೆ ಆದಮೇಲೆ ಎಲ್ಲ ಬಾಗಿಲುಗಳು ತೆರ್ಕೊಂಡಿರುತ್ತೆ ಅಲ್ವಾ? ಹೌದು. ದೇರ್ ಹ್ಯಾವ್ ಬೀನ್ ಆಫರ್ಸ್ ಫಾರ್ ಮಿ. ತೆಲುಗುವಿಂದ ಅಂತೂ ತುಂಬ ಪ್ರಾಮಿನೆಂಟ್ ಆಗಿ ಆಫರ್ಸ್ ಬಂದಿದೆ. ಟಿಲ್ ಇಲ್ಲಿವರೆಗೂ ಬರ್ತಾನೆ ಇದೆ ಅದು. ಬಟ್ ನನಗಿದ್ದಂಥ ಒಂದು ಕಮಿಟ್ಮೆಂಟ್ಸ್ ನಾನು ತುಂಬ, ಯಾರು ಬಂದರೂ ನಾನು ಫಾಲ್ಸ್ ಕಮಿಟ್ಮೆಂಟ್ ಒಂದು ಕೊಡಲ್ಲ, ಸರಿನಾ? ಸೊ ಯಾರಿಗೆ ಬಂದರೂ ರೆಸ್ಪೆಕ್ಟ್ಫುಲ್ಲಾಗಿ ಹೇಳಿದ್ದೀನಿ, ಸರ್ ನನಗೆ ಹಿಂಗಿರುತ್ತೆ, ಈ ಥರದ್ದು ಏನೋ ಮಾಡ್ತಾ ಇದ್ದೀನಿ, ಇದು ಮುಗಿಸ್ಕೊಂಡು ಬರ್ತೀನಿ, ಆ ಥರದ್ದು ಏನೋ ಒಂದು ಹೇಳಿದ್ದೀನಿ ಹೊರತು. ಬಟ್ ಇವಾಗಂತೂ ತುಂಬ ಜಾಸ್ತಿನೇ ಇದೆ ನನಗೆ, ಎಸ್ಪೆಷಲಿ ಫ್ರಮ್ ತೆಲುಗು. ಹಿಂದಿನೂ ಬಂದಿತ್ತು, ಹಿಂದಿ ಬಂದಂಥ ಒಂದು ಸಿನಿಮಾನ ನಾನು ಬಿಟ್ಟಿದ್ದೀನಿ. ಆ ಸಿನಿಮಾನು ಯಾರೋ ಬೇರೆ ಡೈರೆಕ್ಟರ್, ನನಗೆ ಗೊತ್ತಿರೋ ಡೈರೆಕ್ಟರ್ ಮಾಡ್ತಿದ್ದಾರೆ. ಇಟ್ ಇಸ್ ದಟ್ ಇಸ್ ಆಲ್ಸೋ ಸೆಟ್ ಟು ರಿಲೀಸ್ ವೆರಿ ಸೂನ್, ಆ ಥರದ್ದು. ಸೊ ಅದು ನನಗೆ ಬಂದಿತ್ತು ಸಿನಿಮಾ ಅದು. ಸರಿ, ಫಾರ್ ನನಗೆ ಅದೊಂದು ಚೂರು ಕ್ರಿಯೇಟಿವ್ ಇದರಿಂದ ನಾನು ಆ ಸಿನಿಮಾ ಮಾಡೋಕ್ಕಾಗಲಿಲ್ಲ ಅಷ್ಟೇ. ಸರಿ. ಇದು ಇಫ್ ಯು ಆರ್ ಕಂಫರ್ಟಬಲ್ ಆನ್ಸರ್ ಮಾಡಿ. ಒಬ್ಬ ನಿರ್ದೇಶಕ ವೇಟ್ ಮಾಡುವಾಗ ತನ್ನ ನೆಕ್ಸ್ಟ್ ಫಿಲ್ಮ್ ಫ್ಲೋರ್ಸ್ಗೆ ಹೋಗೋಕೆ ಮುಂಚೆ ಥಾಟ್ ಪ್ರೊಸೆಸ್ ಏನಿರುತ್ತೆ? ತುಂಬ ಪ್ರೆಷರ್ ಇರುತ್ತಾ? ಇರಲೇಬೇಕು ಅಲ್ಲ? ನನಗೆ ಆ ಥರದ್ದೇನು ಪ್ರೆಷರ್ಸ್ ಯಾವತ್ತೂ ನಾನು ಫೀಲ್ ಮಾಡಿಲ್ಲ. ನನಗೆ ಯಾವತ್ತೂ ಏನಿರೋದು ಅಂದರೆ, ನನ್ನ ಟೈಮ್ ಇಸ್ ರನ್ನಿಂಗ್ ಔಟ್ ಅನ್ನೋ ಒಂದು ಫೀಲಿಂಗ್ ಏನಿಲ್ಲ. ಇಟ್ ಇಸ್ ಆಲ್ ಅಬೌಟ್ ದ ಸ್ಕ್ರಿಪ್ಟ್ ಫಾರ್ಮ್. ನಿಮ್ಗೆ ಆ ಥರದ ಒಂದು ಕನ್ವಿನ್ಸಿಂಗ್ ಸ್ಕ್ರಿಪ್ಟ್ ಬಂತು ಅಂತಂದರೆ ಮಾತ್ರನೇ ಅದು ನನ್ನನ್ನು ಪುಷ್ ಮಾಡುತ್ತೆ. ಕಮಾನ್ ಮಾಡೋಣ ಪಿಕ್ಚರ್, ಇದು ಸಖತ್ತಾಗಿದೆ ಇದು ಅಂತ ಆ ಎಕ್ಸೈಟ್ಮೆಂಟ್ ಲೆವೆಲ್ ಇರ್ತೀನಿ. ನನಗೆ ಆ ಸ್ಕ್ರಿಪ್ಟ್ ಕನ್ವಿನ್ಸ್ ಆಗ್ತಾ ಇಲ್ಲ ಅಂತಂದರೆ, ನೀವು ಏನು ಎಷ್ಟು 1 ವರ್ಷ ಅಲ್ಲ 2 ವರ್ಷ ಬಿಟ್ಟರು ನನಗದು ಎಕ್ಸೈಟ್ಮೆಂಟ್ ಬರಲ್ಲ, ನನಗೆ ಡೈರೆಕ್ಟ್ ಮಾಡಬೇಕು ಅಂತ ಅಂದ್ಬಿಟ್ಟು ಅಂತ. ಬೇರೆ ಯಾರೇ ಹೇಳಿದ್ರು ನಾನು ಸ್ವಲ್ಪ ಇದನ್ನ ಒಂದು ಪಿಂಚ್ ಆಫ್ ಸಾಲ್ಟ್ ಇಂದ ತಗೊಳ್ತಾ ಇದ್ದೆ. ನೀವು ಹೇಳಿದ್ರೆ ಐ ವಿಲ್ ಟೇಕ್ ಇಟ್ ಫುಲ್ಲಿ, ಬಿಕಾಸ್ ಯು ಹ್ಯಾವ್ ಪ್ರೂವನ್ ಇಟ್ ಓವರ್ ಅಂಡ್ ಓವರ್ ಅಗೇನ್. ಕಾಟೇರ್ ಆಗಲಿ, ರಾಬರ್ಟ್ ಆಗಲಿ, ಚೌಕ್ ಆಗಲಿ, ನನಗೆ ತುಂಬ ಖುಷಿ ಕೊಡೋದು ನಿಮ್ಮ ಚಿತ್ರಗಳಲ್ಲಿ ಏನು ಅಂದರೆ, ಯು ಆರ್ ಒನ್ ಆಫ್ ದೋಸ್ ಡೈರೆಕ್ಟರ್ಸ್. ನೀವು ಒಂದು ಹೆಜ್ಜೆ ಮುಂದೆ ಹೋಗಿ ಎಲ್ಲ ಲೂಪ್ ಹೋಲ್ಗಳು ಆದಷ್ಟು ಎಲಿಮಿನೇಟ್ ಮಾಡಿದ್ದೀನಿ. ಆ ಚಿತ್ರದ ಲಾಜಿಕ್ ಒಳಗಡೆ ನಾನು ಎಲ್ಲ ಪ್ರಯತ್ನ ಪಡ್ತೀನಿ ಅಂತ ನೋಡೋ ವ್ಯಕ್ತಿ. ನನ್ನ ಡೈರೆಕ್ಷನ್ ಜೊತೆಗೂ ಕೂಡ ನಾನು ಇಫ್ ಯು ಸಿ ರಾಬರ್ಟ್ ಮುಗಿದು ನಾನು ಕಾಟೇರ ಬರೋ ಗ್ಯಾಪಲ್ಲಿ ನಮಗೆ ಕೋವಿಡ್ ಬರೋ 1 ವರ್ಷ ಬಂದಿತ್ತು. 2021 ರಾಬರ್ಟ್ ರಿಲೀಸ್ ಆಗಿದ್ದು, 23 ಎಂಡಲ್ಲಿ ಕಾಟೇರ ರಿಲೀಸ್ ಆಗಿತ್ತು. 2 ವರ್ಷ ತೊಗೊಂಡಿದ್ದೀನಿ ನಾನು ಅಂತ ಯೋಚನೆ ಮಾಡಿದಾಗ, 2.5 ವರ್ಷ ತೊಗೊಂಡಿದ್ದೀನಿ ಅಂತಂದರೆ, ಅದ್ರ ಮಧ್ಯದಲ್ಲಿ ನಾನು ಅಗೇನ್ ಗುರು ಶಿಷ್ಯರ ಹತ್ರ ಒಂದು ಸಿನಿಮಾ ಮಾಡಿರ್ತೀನಿ. ಚೌಕ ಆ್ಯಂಡ್ ರಾಬರ್ಟ್ ಮಧ್ಯದಲ್ಲಿ ರ್ಯಾಂಬೋ 2 ಥರದ ಒಂದು ಸಿನಿಮಾ ಮಾಡ್ಕೊಂಡು ಬಂದಿದ್ದೀನಿ. ಕಾಟೇರ ಆ್ಯಂಡ್ ನಾನು ನೆಕ್ಸ್ಟ್ ಮಾಡೋ ಮಧ್ಯದಲ್ಲಿ 7 ಮಲೆ ಥರ ಒಂದು ಸಿನಿಮಾ ನಾನು ಫಿನಿಶ್ ಮಾಡ್ತೀನಿ. ಸೊ ಆ ಕ್ರಿಯೇಟಿವ್ಲಿ ಐ ಆಮ್ ಇನ್ವಾಲ್ವ್ ಇನ್ ಸಮಥಿಂಗ್. ಇಟ್ ಇಸ್ ನಾಟ್ ನಾನು ಸುಮ್ಮನೆ ಕೂತೀನಿ ಅಂತಲ್ಲ. ಬಟ್ ಅಗೇನ್ ವೆನ್ ಇಟ್ ಕಮ್ಸ್ ಟು ಸ್ಕ್ರಿಪ್ಟ್, ನಮಗೆ ಲಾಟ್ ಆಫ್ ಚಾಲೆಂಜಸ್ ಇರುತ್ತೆ. ಒಂದು ಸ್ಕ್ರಿಪ್ಟ್ನ ಸೆಲೆಕ್ಟ್ ಮಾಡಿ ಅದನ್ನು ಲಾಕ್ ಇನ್ ಮಾಡಬೇಕು ಅಂತಂದಾಗ ನನಗೆ ತುಂಬ ಚಾಲೆಂಜಸ್ ನಾನು ಫೇಸ್ ಮಾಡ್ತೀನಿ. ನನಗೆ ಕನ್ವಿನ್ಸ್ ಮಾಡಿಕೊಂಡು ಅದು ಏನೋ ಟ್ರೆಂಡ್ ತಕ್ಕಂಗೆ ಹೋಗೋದಲ್ಲ ಅದು. ಯಾಕಂದರೆ ಟ್ರೆಂಡು ನನ್ನ ಕತೆ ಬರಿಬೇಕಾದ್ರೆ ಇರುತ್ತೆ, ನನ್ನ ಪಿಕ್ಚರ್ ರಿಲೀಸ್ ಆಗ್ಬೇಕಾದ್ರೆ ಬೇರೆ ಇರುತ್ತೆ. ಸೊ ನಾನು ಅದು ನಂಬಲ್ಲ. ಇವಾಗ ಒಂದು ಟ್ರೆಂಡ್ ನಡೀತಾ ಇದೆ, ಆ್ಯಕ್ಷನ್ ಈ ಥರ ಮಾಡ್ಬಿಡೋಣ, ಅಥವಾ ಸೆಂಟಿಮೆಂಟ್ ನಡೀತಾ ಇದೆ ಇವಾಗ, ನಾನು ಅದನ್ನು ನಂಬಲ್ಲ. ನನ್ನ ರಿಲೀಸ್ ಟೈಮ್ ಅಷ್ಟೊತ್ತಿಗೆ ಏನು ವರ್ಕ್ ಆಗಬಹುದು ಅನ್ನೋ ಥಾಟ್ ಪ್ರೊಸೆಸ್ಸಲ್ಲಿ ನಾವು ಸ್ಕ್ರಿಪ್ಟ್ಗಳು ಬರ್ದಿರೋದು ಇದುವರೆಗೂ. ಸೊ ಹಾಗಾಗಿ ಫಾರ್ ಮೀ
ಅದೇ ನನ್ನ ಡ್ರೈವಿಂಗ್ ಫೋರ್ಸ್. ಇಫ್ ಐ ಆಮ್ ಡೂಯಿಂಗ್ ಸಮಥಿಂಗ್ ಇಟ್ ಹ್ಯಾಸ್ ಟು ಬಿ ಮೈ ಸ್ಕ್ರಿಪ್ಟ್. ಅದು ನಾನೇ ಬರೀಬೇಕು ಅಂತಲೂ ಇಲ್ಲ. ನೀವು ನಂಗೆ ಒಂದು ಒಳ್ಳೆ ಸ್ಕ್ರಿಪ್ಟ್ ತೊಗೊಂಬಂದು ಕೊಡಿ ನಾಳೆ ಬೆಳಗ್ಗೆ, ನನಗೆ ಅದು ಎಕ್ಸೈಟ್ ಆಯಿತು ಅಂತಂದರೆ ನಾನು ಡೈರೆಕ್ಷನ್ಗೆ ಹೋಗ್ಬಿಡ್ತೀನಿ. ಈಗ ಫಾರ್ ಎಕ್ಸಾಂಪಲ್ ಈ ಹಿಂದಿ ಚಿತ್ರ ಅಂತ ಹೇಳಿದ್ರಲ್ಲ, ಅದು ನಿಮಗೆ ಬಂದಿದ್ದು ಆಲ್ರೆಡಿ ಒಂದು ಕಥೆಯಾಗಿ ಸ್ಕ್ರಿಪ್ಟ್ ಆಗಿನ? ಹೌದು, ಬರೀ ಡೈರೆಕ್ಷನ್ಗಾಗಿ ಬಂದಿದ್ದ? ಹೌದು. ಓಕೆ ಓಕೆ. ಸ್ಕ್ರಿಪ್ಟ್ ಅಷ್ಟೇ ಅಲ್ಲ, ಅವರು ಸ್ಕ್ರಿಪ್ಟ್ ರೆಡಿ ಇತ್ತು, ಲೊಕೇಶನ್ಸ್ ರೆಡಿ ಇತ್ತು, ಆಕ್ಟರ್ಸ್ ರೆಡಿ ಇತ್ತು, ಬಡ್ಜೆಟ್ ರೆಡಿ ಇತ್ತು, ಪ್ರೋಗ್ರಾಮ್ ರೆಡಿ ಇತ್ತು. ಒಬ್ಬ ಸೌತ್ ಡೈರೆಕ್ಟರ್ ಬೇಕು ನಮಗೆ, ಆಕ್ಷನ್ ಕಟ್ ಹೇಳಬೇಕು ಅದನ್ನ, ನಮಗೆಲ್ಲ ಇನ್ಕ್ಲೂಡಿಂಗ್ ಅದ್ರ ಮಾರ್ಕೆಟಿಂಗ್ ಕೂಡ ಮಾಡಿಬಿಟ್ಟಿದ್ದಾರೆ, ಎಲ್ಲ ಮುಗಿದೋಗಿದೆ. ಅದು ನಮಗೆ ಬಂದು ಯಾರೊಬ್ರು ತಕ್ಕೊಟ್ಟು ಬರಬೇಕು, ಇಷ್ಟೇ ನಂಬರ್ ಆಫ್ ಡೇಸಲ್ಲಿ ಇಷ್ಟೇ ಇದನ್ನೆಲ್ಲ ನೀವು ತಕ್ಕೊಡ್ಬೇಕು ನಮಗೆ ಆ ಸಿನಿಮಾನ ಅಂತಂದ್ರು. ಅದೆಂತ ಲಾಜಿಕ್ ಅಂದ್ರೆ ಅವ್ರಲ್ಲ, ಅದ್ರಲ್ಲೂ ಸ್ವಲ್ಪ ಕ್ರಿಯೇಟಿವಿಟಿ ಇರುತ್ತೆ, ಬಟ್ ತುಂಬಾ ಹೆಚ್ಚು ಪಾಲಿನ ಕ್ರಿಯೇಟಿವಿಟಿ ತೆಗೆದಾಕ್ಬಿಟ್ಟಿದೆ ಅಲ್ಲ ಅದ್ರಲ್ಲಿ. ಹೌದು. ಸೊ ಅದಕ್ಕೆ ನನಗೆ ಅದು ಕನೆಕ್ಟ್ ಆಗಲಿಲ್ಲ. ನಾನು ಅದು ತುಂಬಾ ರೆಸ್ಪೆಕ್ಟ್ಫುಲಿ ಅವರಿಗೆ ನಾನು ಅದನ್ನು ಹೇಳಿದೆ, ಇಲ್ಲ ಸರ್ ನಾನು ನೆಕ್ಸ್ಟ್ ಟೈಮ್ ಅದೇ ಹೀರೋಗೆನೆ ನಾನು ಬೇಕಾದ್ರೆ ಒಂದು ಒಳ್ಳೆ ನನ್ನ ಕಡೆಯಿಂದ ಒಂದು ಸ್ಕ್ರಿಪ್ಟ್ ಬೇಕಾದ್ರೆ ಪಿಚ್ ಮಾಡ್ತೀನಿ, ಸೊ ನಂಗೆ ಒಂದು ಚೂರು ಫ್ರೀಡಮ್ ಇರೋ ಥರ ನೆಕ್ಸ್ಟ್ ಟೈಮ್ ಕೊಡಿ ಅಂತಾನೆ ಹೇಳ್ಬಿಟ್ಟೆ ನಾನು ಬಂದಿದ್ದಲ್ಲಿಂದ. ಇದು ಹೇಳಿ, ಕ್ರಿಯೇಟಿವ್ ಪ್ರೊಡ್ಯೂಸರ್ ಅದೇ ಅಲ್ವಾ ಯೂಶಲಿ ದ ಟ್ಯಾಗ್ ದಟ್ ಯು ಯೂಸ್? ಕ್ರಿಯೇಟಿವ್ ಹೆಡ್. ಸೊ ಅದನ್ನ ನನ್ನ ಪ್ರಕಾರ ಕನ್ನಡದಲ್ಲಿ ಪಾಪ್ಯುಲರೈಸ್ ಮಾಡಿರೋ ಜನರಲ್ಲಿ ನೀವು ಒಬ್ರೆ, ಎಸ್ಪೆಷಲಿ ನಿಮ್ಮ ಶರಣ್ ಅವರ ಚಿತ್ರಗಳಲ್ಲಿ ದಟ್ ಸ್ಟಾರ್ಟೆಡ್ ಹ್ಯಾಪನಿಂಗ್ ಫ್ರಮ್ ವಿದಿನ್. ಆದ್ರೂ ಡೈರೆಕ್ಟರ್ ತರುಣ್ ಸುಧೀರ್ ಅನ್ನೋ ಒಂದು ಕಿಕ್ ಇದ್ರಲ್ಲಿ ಸಿಗತ್ತಾ? ಅಥವಾ ಹೌ ಡು ಯು ಒಂಥರ ನಿಮ್ಮ ತಲೆಯಲ್ಲಿ ನೀವು ಹೇಗೆ ಕಂಪಾರ್ಟ್ಮೆಂಟಲೈಸ್ ಮಾಡ್ಕೊಂಡಿರ್ತೀರಿ? ನನಗೆ ಇವಾಗ ನಾನು ಡೈರೆಕ್ಷನ್ ಮಾಡ್ತಿದ್ದೀನಿ ಅಥವಾ ಕ್ರಿಯೇಟಿವ್ ಹೆಡ್ ಆಗಿ ಏನೋ ಮಾಡ್ತಿದ್ದೀನಿ, ಇದೆರಡು ಬಿಟ್ಬಿಡಿ. ನನ್ನನ್ನು ನೀವು ಮಹಾನಟಿ ಶೋ ಜಡ್ಜ್ ಆಗಿ ಕೂರಿಸಿ, ಅಲ್ಲೂ ನಾನು 100% ಇರುತ್ತೆ. ನನಗೇನು ಡಿಫ್ರೆನ್ಸ್ ಆಗಲ್ಲ. ಆ ಕೆಲಸ ಎಷ್ಟು ಕೇಳ್ತಾ ಇದೆ ಅಷ್ಟಂತೂ ನಾನು ಕೊಡ್ತೀನಿ. ಈಗ ನಾನು ಕ್ರಿಯೇಟಿವ್ ಹೆಡ್ ಆಗಿ ಕೂತಿದ್ದೀನಿ ಅಂತಂದರೆ ಅಲ್ಲಿಂದ ನನಗೆ ಏನು ಡಿಮ್ಯಾಂಡ್ ಕೇಳ್ತಿದೆ ಅಷ್ಟು ಡೆಲಿವರ್ ಮಾಡ್ತೀನಿ ನಾನು. ಸರಿ, ಬಟ್ ಅರ್ಥ ಆಯ್ತು, ಬ್ಯೂಟಿಫುಲ್. ಆದರೆ ನೀವೊಬ್ಬರು ಇಂಟ್ರೆನ್ಸಿಕ್ಲಿ ಒಬ್ರು ಕ್ರಿಯೇಟರ್. ಹೌದು. ವೆನ್ ಯು ಆರ್ ಜಡ್ಜಿಂಗ್ ಅ ಶೋ ಯು ಆರ್ ನಾಟ್ ಕ್ರಿಯೇಟಿಂಗ್ ಎನಿಥಿಂಗ್ ಅಲ್ವಾ ಅಂತ ನಾನು ವಾದಿಸ್ಬೋದಲ್ಲ? ಇಲ್ಲ, ಅಗೇನ್ ಆ ಒಂದು ಪರ್ಫಾರ್ಮೆನ್ಸಿಗೆ ಜಡ್ಜ್ಮೆಂಟ್ ನಾನು ಕೊಡಬೇಕು, ಇಲ್ಲಿ ಪಕ್ಕದಲ್ಲಿರೋರು ಕೊಡ್ತಾರೆ, ಅವರು ಕೊಡ್ತಾರೆ, ಬೇರೆ ಶೋಗಳಲ್ಲೂ ಕೊಡ್ತಾರೆ. ಅದನ್ನ ಮೀರಿ ನನ್ನತನ ಏನು ತೊಗೊಂಬರ್ತೀನಿ ನಾನು, ನನ್ನ ಸ್ಟ್ಯಾಂಪ್ ಹೆಂಗೆ ಬರುತ್ತೆ ಅಲ್ಲಿ, ವೈ ವಿಲ್ ಐ ಬಿ ಸಪರೇಟೆಡ್, ನಾನು ಹೆಂಗೆ ಅಲ್ಲಿಂದ ಸ್ಟ್ಯಾಂಡ್ ಔಟ್ ಆಗ್ತೀನಿ ಅನ್ನೋದು ನನ್ನ ತಲೆಯಲ್ಲಿರುತ್ತೆ. ಅದ್ರ ಮೇಲೆ ನಾನು ಅಲ್ಲಿ ಕೂತಾಗ ನಾನು ಅದನ್ನೇ ವರ್ಕ್ ಮಾಡ್ತೀನಿ. ನನ್ನ ಪೇಮೆಂಟ್ ಬರ್ತಾ ಇದೆ, ಅಲ್ಲಿ ಕೂರಿಸಿದ್ದಾರೆ, ಅದಕ್ಕೇನೋ ಹೇಳಬೇಕು, ನಾನು ಖಂಡಿತವಾಗ್ಲೂ ಅದು ಮಾಡಿಲ್ಲ. ದಟ್ ಈಸ್ ವೈ ಈವನ್ ಫಾರ್ ದಟ್ ಶೋ ನನಗೆ ಅದು ಅಷ್ಟೊಂದು ಪ್ರೀತಿ ಸಿಗ್ತಾ ಇರೋದು ಯಾಕೆ ಆ ಶೋ ಇಂದ ಅಂತಂದರೆ ಹಂಗೆ ಆಗ್ತಾ ಇರೋದು. ನನ್ನ ಫ್ರೆಂಡ್ ಯಾರೋ ಸ್ಕ್ರಿಪ್ಟ್ ಮಾಡಿದ್ದೀನಿ, ಬರೀ ಒಂದ್ಸತಿ ಬಂದು ನನಗೊಂದ್ಸತಿ ಕತೆ ಕೇಳಿ ಹೇಳೋಗಿ ಮಗ ಅಂತಂದ್ರು ಕೂಡ ನಾನು ತುಂಬ ಹಾನೆಸ್ಟ್ ಆಗಿ ಅವ್ನು ಕೊಟ್ಟಂಥ 3 ಅವರ್ನಲ್ಲಿ ನನಗೇನು ಅನ್ಸುತ್ತೆ, ನನಗೇನೇನು ಇದು ಯಾವುದೋ ಒಂದು ಐಡಿಯಾ ಸಖತ್ತಾಗಿರೋದು ಬಂತು ನನಗೆ, ಅವ್ನು ಯಾಕೆ ಹೇಳೋದು ನಾನು ಪಿಕ್ಚರ್ ಇಟ್ಕೊಂಬಿಡೋಣ ಅನ್ನೋದು ನನಗೆ ಇವತ್ತಿನವರೆಗೂ ಬಂದಿಲ್ಲ. ಇಲ್ಲಿ ಬಂದಿದೆ, ಇಲ್ಲಿ ಹೇಳ್ತೀನಿ, ತಗೋತೀಯಾ ಬಿಡ್ತೀಯಾ ನಿನ್ನ ಚಾಯ್ಸ್. ಸೇಮ್ ವಿತ್ ಕ್ರಿಯೇಟಿವ್ ಹೆಡ್. ನೀನು ಡೈರೆಕ್ಟ್ರು, ನೀನು ನನಗೇನೋ ಕೇಳ್ತಾ ಇದೆಯಾ, ಸರ್ ಈ ಸೀನ್ ಏನಾದ್ರು ಹಿಂಗೆ ಮಾಡಿದ್ರೆ ಹೆಂಗೆ ಅಂತ, ಇದನ್ನು ಹಿಂಗೂ ಮಾಡ್ಬೋದು ಅಂತ ನನಗೆ ಅನ್ಸಿದ್ದು ನಾನು ಹೇಳ್ತೀನಿ. ಇಫ್ ಯು ಆರ್ ಓಕೆ ವಿತ್ ದಟ್ ಯು ಡೂ, ಅದರ್ವೈಸ್ ಇಫ್ ಯು ವಾಂಟ್ ಟು ಡೂ ವಾಟ್ ಯು ವಾಂಟ್ ಆಲ್ಸೋ ಐ ಆಮ್ ಸಪೋರ್ಟಿಂಗ್ ದಟ್. ನಾನು ಅಲ್ಲಿ ಕ್ರಿಯೇಟಿವ್ ಡಿಫ್ರೆನ್ಸಿಗೆ ಬರಲ್ಲ. ಮ್ಯೂಸಿಕ್ ಮಾಡಬೇಕಾ, ನನ್ನಲ್ಲಿ ಏನೋ ಥಾಟ್ ಪ್ರೊಸೆಸ್ ಬಂದರೆ ನಿಮ್ಗೆ ಶೇರ್ ಮಾಡ್ಕೋತೀನಿ, ನೋಡಪ್ಪ ಈ ಥರದ್ದು ಏನೋ ಮಾಡ್ಬೋದಾ, ಎಡಿಟಲ್ಲಿ ಒಂದ್ಸತಿ ನೋಡ್ಬೇಕು. ಸೊ ನಿಮ್ಗೆ ಏನು ಸಪೋರ್ಟ್ ಬೇಕು ಅಂದ್ರೂ ಐ ಆಮ್ ದೇರ್, ಬಟ್ ಐ ಆಮ್ ನಾಟ್ ಫೋರ್ಸಿಂಗ್ ಯು ಫಾರ್ ಎನಿಥಿಂಗ್. ವೆನ್ ಐ ಆಮ್ ಡೈರೆಕ್ಟಿಂಗ್ ಐ ವಿಲ್ ಟೇಕ್ ಅ ಕಾಲ್. ನನ್ನ ಡೈರೆಕ್ಷನ್ ಬಂದಾಗ ಆ ಟೋಟಲ್ ಬೇರೆ ಕೆಲಸ ಆಗುತ್ತೆ. ನನ್ನ ಟೆಕ್ನಿಷಿಯನ್ಸಿಂದ ಹಿಡಿದು ಎಲ್ಲರಿಗೂ ನನ್ನೊಂದು ರೆಸ್ಪಾನ್ಸಿಬಿಲಿಟಿ ಇದೆ. ಸೊ ಐ ವಿಲ್ ಗೋ ವಿತ್ ದಟ್ ಜಡ್ಜ್ಮೆಂಟ್. ಅಲ್ಲಿ ನಾನು ಕೆಲವೊಂದು ಕಡೆ ತುಂಬ ಶೂಡಾಗಿ ಒಂದು ಜಡ್ಜ್ಮೆಂಟ್ಗಳು ತಗೊಂಡಿರ್ತೀನಿ ನಾನು. ಸೊ ಪ್ರತಿಯೊಂದು ಆ ಸ್ಥಾನಕ್ಕೆ ತಕ್ಕಂಗೆ ನಾನು ವರ್ಕ್ ಮಾಡಿದ್ದೀನಿ. ಸೊ ಫಾರ್ ಎಫರ್ಟ್ ಇಸ್ ಸೇಮ್, ಬಟ್ ಆ ಲಿಮಿಟೇಷನ್ಸ್ ಬೇರೆ ಬೇರೆ ಆಗಿರುತ್ತೆ. ಚೆನ್ನಾಗಿ ಹೇಳಿದ್ರೆ, ಯಾಕೆಂದರೆ ಅಲ್ಟಿಮೇಟ್ಲಿ ಒಬ್ಬ ಆರ್ಟಿಸ್ಟ್ ಆಗಲಿ ಒಬ್ಬ ಕ್ರಿಯೇಟರ್ಗಾಗಲಿ ನಾನು ಹೇಗೆ ಡಿಫ್ರೆನ್ಶಿಯೇಟ್ ಮಾಡ್ಕೊಳ್ತಾ ಇದ್ದೀನಿ ನನ್ನನ್ನು ಬೇರೆಯವರಿಂದ ಅನ್ನೋದೇ ಒಂದು ಇದಿರುತ್ತೆ ಅಲ್ವಾ. ಸೊ ದಟ್ ಅದೇ ನೀವು ಹೇಳ್ತಿರೋದು, ಆ ಒಂದು ಥಾಟ್ ಪ್ರೊಸೆಸ್ ನನಗೆ ನಾನು ಏನೇ ಮಾಡಿದ್ರು ಅದರಲ್ಲಿ ಇರುತ್ತೆ ಅಂತ. ಜಡ್ಜ್ ಮಾಡಬೇಕಾದ್ರೂ ಕೂಡ ನನ್ನ ಸ್ಟ್ಯಾಂಪ್ ಏನಿದೆ ಅದರಲ್ಲಿ ಅನ್ನೋ ಆಲೋಚನೆ ಬರುತ್ತೆ. ಹೌದು ಹೌದು. ಅಂದರೆ ಇಟ್ಸ್ ವೆರಿ ಸಿಂಪಲ್. ನಾನು ಹೇಳ್ತೀನಿಲ್ಲ, ಐ ಆಲ್ವೇಸ್ ಕಂಪೇರ್ ಮೈ ವಾಟ್ ಎವರ್ ವರ್ಕ್ ಐ ಡೂ ವಿತ್ ಸ್ಪೋರ್ಟ್ಸ್. ಯೂಶಲಿ ಕ್ರಿಕೆಟ್ ಆಗಿ ಸಾಕಷ್ಟು ಇಷ್ಟ. ಈಗ ನೀವು ಒಬ್ಬ ಸ್ಪೋರ್ಟ್ಸ್ ಪರ್ಸನ್ ಆಗಿ ಕ್ರಿಕೆಟರ್ ಆಗಿದ್ರೆ ನಿಮ್ಗೆ ಓಪನಿಂಗ್ ಬ್ಯಾಟಿಂಗ್ ಕಳಿಸಿದಾಗ ನಿಮ್ಮ ಮೈಂಡ್ ಸೆಟ್ ಬೇರೆ, ಮಿಡ್ಲ್ ಆರ್ಡರ್ ಕಳಿಸಿದ್ರೆ ಬೇರೆ, ಟೈಲೆಂಡರ್ ಕಳಿಸಿದಾಗ ಬೇರೆ. ಸೊ ನೀವು ನಾನು ಎಲ್ಲ ಟೈಪ್ ಒಂದೇ ಥರ ಆಡ್ತೀನಿ ಅಂತ ಹೇಳೋಕ್ಕಾಗಲ್ಲ, ಸಿಚುವೇಶನ್ ತನಕಾಗಿರುತ್ತೆ. ಸೇಮ್ ವಿತ್ ಮೀ ಆಲ್ಸೋ. ಅಲ್ಲಿ ಆಪೋಸಿಟ್ ಪರ್ಸನ್ನು ಆ ಟೀಮು ನಾನು ಹೆಂಗೆ ಅಡಾಪ್ಟ್ ಮಾಡ್ಕೊತಾರೋ ಅಷ್ಟು ತನಕ ಆ ಲಿಮಿಟೇಷನ್ಗೆ ನಾನು ಹೋಗಿರ್ತೀನಿ. ನಾನು ಅಷ್ಟೇ ನನ್ನ ಕಾಂಟ್ರಿಬ್ಯೂಷನ್ ಇರುತ್ತೆ. ಶೋರ್. ನನಗೆ ಇದು ಹೇಳಿ, ರೀಮೇಕ್ಸ್ನ ಅಪೋಸ್ ಮಾಡೋ ವ್ಯಕ್ತಿ ನಾನಲ್ಲ. ಬಿಕಾಸ್ ಬೇರೆ ಯಾರೋ ಒಂದು ಭಾಷೆಯಲ್ಲಿ ಬಂದಿತ್ತು, ಅದನ್ನು ನನ್ನದೇ ಒಂದು ಫ್ಲೇವರಲ್ಲಿ ಹಾಕಿ ನಾನು ನನ್ನ ಭಾಷೆಯವರಿಗೆ ತೋರಿಸ್ತಾ ಇದ್ದೀನಿ ಅನ್ನೋದು ದ್ಯಾಟ್ ಐ ಆಲ್ವೇಸ್ ಅಕ್ಸೆಪ್ಟೆಡ್. ಈಗಿನ ಕಾಲಘಟ್ಟದಲ್ಲಿ ಅದು ಎಲ್ಲದಕ್ಕೂ ಎಕ್ಸ್ಪೋಸ್ ಆಗಿದ್ದಾರೆ ಅನ್ನೋದು ಬೇರೆ ಮಾತು. ಬಟ್ ನಾನು ಯಾವ ಪ್ರಶ್ನೆಗೆ ಬರ್ತಾ ಇದ್ದೀನಿ ಅಂದರೆ, ನೀವು ಡೈರೆಕ್ಟ್ ಮಾಡಿರೋ ಚಿತ್ರಗಳು ಎಲ್ಲವೂ ಸ್ವಮೇಕ್ಗಳೇ, ರೈಟ್?
ಬಟ್ ಯು ಆಲ್ಸೋ ಬೀನ್ ಅ ಪಾರ್ಟ್ ಆಫ್ ಎ ಫ್ಯೂ ರಿಮೇಕ್ಸ್ ಇನ್ ಡಿಫ್ರೆಂಟ್ ಕೆಪಾಸಿಟೀಸ್. ನನಗೆ ಇಷ್ಟನ್ನು ಮಾತ್ರ ಹೇಳಿ, ಇವತ್ತು ಕೂಡ ನಾವು, ನನಗೆ ಯಾಕೆ ನಿಮ್ಮ ಬಗ್ಗೆ ಗೌರವ ಅಥವಾ ಪ್ರೀತಿ ಅಂದರೆ, ನಾವು ಬೇರೆ ಕಡೆಯಿಂದ ತಂದು ರೀಮೇಕ್ ಮಾಡಬೇಕಾಗಿರೋ ಅವಶ್ಯಕತೆ ಇಲ್ಲ ಅಂತ ಪ್ರೂವ್ ಮಾಡಿದ ಒಬ್ಬ ಡೈರೆಕ್ಟರ್ ನೀವು, ನನ್ನ ಪ್ರಕಾರ ಮೇನ್ ಸ್ಟ್ರೀಮ್ ಕಮರ್ಷಿಯಲ್ ಸಿನಿಮಾದಲ್ಲಿ. ಎನಿವೆ, ಬ್ಯಾಕ್ ಟು ದಿ ಕ್ವೆಶ್ಚನ್, ವಾಟ್ ಬೇರೆ ಭಾಷೆ, ತಮಿಳಾಗಲಿ ತೆಲುಗು ಆಗಲಿ ಎಸ್ಪೆಷಲಿ, ಅಲ್ಲಿ ಮೇನ್ ಸ್ಟ್ರೀಮ್ ಕಮರ್ಷಿಯಲ್ ಚಿತ್ರಗಳಲ್ಲಿ, ನಾವು ಮಾಡ್ತಿರೋ ಮೇನ್ ಸ್ಟ್ರೀಮ್ ಕಮರ್ಷಿಯಲ್ ಚಿತ್ರಗಳಲ್ಲಿ ಏನಾದರೂ ಬದಲಾವಣೆ ಇದೆಯಾ? ಇಸ್ ದೇರ್ ಸಮಥಿಂಗ್ ದಟ್ ದೇ ಆರ್ ಡೂಯಿಂಗ್ ಬೆಟರ್ ಆರ್ ಡಿಫ್ರೆಂಟ್? ಐ ಥಿಂಕ್ ನೀವು ಒಂದ್ಸಲ ನನಗೆ ಹೇಳಿದ್ರಿ ಬಡ್ಜೆಟ್ ಇಸ್ ದ ಡಿಫರೆನ್ಸ್. ಕರೆಕ್ಟ್. ನಮ್ಗೆ ಆ ಬಡ್ಜೆಟ್ ಕೂಡ ನಾವು ಮಾಡ್ತೀವಿ ಅಂತ. ಬಟ್ ಟಿಪಿಕಲಿ ಆರ್ ಯು ಸೀಯಿಂಗ್ ಎನಿಥಿಂಗ್ ಡಿಫ್ರೆಂಟ್ ದೇರ್? ಒಂದು, ಅಲ್ಲಿ ನೇಟಿವಿಟಿ ತಕ್ಕಂಗೆ ವರ್ಕ್ ಆಗ್ತಾ ಇದಾವೆಲ್ಲ. ಇಫ್ ಯು ಗೋ ಟು ತಮಿಳ್, ದ ಸ್ಕ್ರಿಪ್ಟ್ಸ್ ತುಂಬ ಅಲ್ಲಿ ನೇಟಿವಿಟಿ ತಕ್ಕಂಗೆ ಇರುತ್ತೆ. ತೆಲುಗು ಇಫ್ ಯು ಗೋ, ಅವ್ರ ತಕ್ಕಂಗೆ, ದ ಕಲರ್ಸ್, ದಿ ಗ್ರ್ಯಾಂಡ್ಯೂರ್ ದಟ್ ಯು ಸಿ ಇನ್ ತೆಲುಗು ಇಸ್ ನಾಟ್ ಇನ್ ತಮಿಳ್. ತಮಿಳ್ ಇಸ್ ವೆರಿ ರಿಯಲಿಸ್ಟಿಕ್, ವೆರಿ ಕಾಮನ್ ಮ್ಯಾನ್ ಕನೆಕ್ಟ್ ಆಗುವಂಥ ಸ್ಟೋರೀಸು, ಆ್ಯಂಡ್ ಶಾರ್ಟ್ ವೆರಿ ರಿಯಲಿಸ್ಟಿಕ್ಲಿ. ಅಲ್ಲೂ ಇದಾವೆ ಕೆಲವೊಂದು ಕಮರ್ಷಿಯಲ್ ಸಿನಿಮಾಗಳು ಮಾಡ್ತೀವಿ ಅಂದ್ರೂ ತೆಲುಗು ಫಿಲಮಲ್ಲಿ ಮಾಡಿದಷ್ಟು ಗ್ಲಾಮರೈಸ್ಡ್ ಆಗಿ ಕಲರ್ಫುಲ್ ಆಗಿ ಇಲ್ಲಿ ಮಾಡಿರಲ್ಲ. ಬಟ್ ಅಗೇನ್ ತೆಲುಗು ಪೀಪಲ್ ಮೈಂಡ್ ಸೆಟ್ ಇಸ್ ಲೈಕ್ ದಟ್. ದೇ ಲೈಕ್ ಸಿಂಗ್ ವೈಬ್ರೆಂಟ್ ಕಲರ್ಸ್, ಒಂದು ಲಾಟ್ ಆಫ್ ಸಾಂಗ್ಸ್, ಡ್ಯಾನ್ಸ್, ಫೈಟ್ಸ್, ಎವ್ರಿಥಿಂಗ್ ಇಸ್ ದೇರ್. ಮಲಯಾಳಂ ಅಗೇನ್ ದೇ ಹ್ಯಾವ್ ದೇರ್ ಓನ್ ನೇಟಿವಿಟಿ ಇದೆ. ಕರೆಕ್ಟ್. ತುಂಬ ಅದ್ರ ಚೆನ್ನಾಗಿ ಮಾಡ್ತಾರೆ ಆ್ಯಂಡ್ ಅದ್ರ ಚೆನ್ನಾಗಿ ಎಕ್ಸಿಕ್ಯೂಟ್ ಮಾಡ್ತಾರೆ. ನಮ್ಮಲ್ಲಿ ಏನಾಯಿತು ಅಂತಂದರೆ, ಮೇ ಬಿ ಅರ್ಲಿ ಸ್ಟೇಜಸಲ್ಲಿ ಸ್ವಲ್ಪ ನಾವು ರೀಮೇಕ್ಗಳು ಮಾಡಿಕೊಂಡು ಎಲ್ಲನೂ ಮಾಡ್ಕೊಂಡು ಬಂದಿದ್ದಕ್ಕೆ ಸ್ವಲ್ಪ ನಾವು ಅದನ್ನು ಯಾವುದಕ್ಕೆ ನಾವು ಸ್ಟಿಕ್ ಆನ್ ಆಗಬೇಕು ಅಂತ, ಏನು ನಮ್ಮ ಎಕ್ಸಾಕ್ಟ್ ಇದು ಅಂತ ಆ ಗ್ರಿಪ್ಪಿಗೆ ಬರೋದಕ್ಕೆ ಸ್ವಲ್ಪ ಟೈಮ್ ಆಗೋಯ್ತು ನಮ್ಗೆ ಎಲ್ಲರಿಗೂ. ಅಫ್ಕೋರ್ಸ್ ಅಲ್ಲೂ ಸ್ಟೇಟ್ ಸಿನಿಮಾಗಳು ಅಷ್ಟು ಒಳ್ಳೆ ಸಿನಿಮಾ ಬಂದಿತ್ತು, ರೀಮೇಕ್ಗಳಲ್ಲೂ ಒಂದಷ್ಟು ಅದ್ಭುತವಾದ ಸಿನಿಮಾಗಳು ಬಂತಿಲ್ಲ ಅಂತ ಹೇಳ್ತಿಲ್ಲ. ಬಟ್ ಎಲ್ಲೋ ಒಂದು ಕಡೆ ಆ ಪ್ರೋಸೆಸ್ಸಲ್ಲಿ ರೈಟರ್ಸ್ ಕಮ್ಮಿ ಆಗ್ತಾ ಹೋದ್ರು ನಮ್ಮಲ್ಲಿ. ಸೊ ಆ ರೈಟರ್ಸ್ ಕಮ್ಮಿ ಆದಂಗೆ ಏನಾಯಿತು, ನಮಗೆ ಸ್ಕೇರ್ಸಿಟಿ ಬಂತು ಇನ್ ಫಾರ್ ಗುಡ್ ಸ್ಕ್ರಿಪ್ಟ್ಸು, ಅಥವಾ ಏನೋ ಇಲ್ಲಿದೇನೋ ಒಂದು ನೇಟಿವಿಟಿ ತೆಗೆದು ಒಂದು ಪಿಕ್ಚರ್ ಮಾಡೋದಕ್ಕೆ ಅದು ಸ್ವಲ್ಪ ಡಿಲೇ ಆಯಿತು. ಸೊ ಅದು ಈಗ ರೀಸೆಂಟ್ ಟೈಮ್ಸಲ್ಲಿ ಬಂತು. ಸೊ ನಾವು ಒಂಚೂರು ಪಿಕಪ್ ಆಗಿ ಆ ಟ್ರ್ಯಾಕಿಗೆ ಬರೋದಕ್ಕೆ ಸ್ವಲ್ಪ ಟೈಮ್ ಆಯಿತು. ನಾವು ಐ ಥಿಂಕ್ ಟ್ರ್ಯಾಕಲ್ಲಿ ಇದ್ದೀವಿ. ಇದನ್ನ ಹೇಳಲಿಕ್ಕಾಗತ್ತೆ ನಿಮಗೆ? ಈಗ ಹೇಗೆ ನೀವು ಹೇಳಿದ್ರೆ, ತಮಿಳಲ್ಲಿ ಒಂದು ರೂಟೆಡ್ ಅಪ್ರೋಚ್ ಅನ್ನ ತಗೊಳ್ತಾರೆ, ಒಂದು ರಾ ರಸ್ಟಿಕ್ ಅಪ್ರೋಚ್ ಅನ್ನ ತಗೊಳ್ತಾರೆ. ಹೌದು. ಈ ಕಡೆ ನಮ್ಮ ತೆಲುಗು ಕಡೆ ಯೂಶಲಿ ವೈಬ್ರೆಂಟ್ ಕಲರ್ಸ್, ಸ್ಯಾಚುರೇಟೆಡ್ ಆ ಥರದ್ದು ಹೋಗ್ತಾರೆ ಅಂತ. ನಮ್ಮ ಕನ್ನಡದ ಸ್ವಂತಿಕೆ ಏನು ಅಂತ ಹ್ಯಾವ್ ಯು ಫಿಗರ್ಡ್ ಔಟ್? ಕಾಟೇರ ಇಸ್ ಅ ಗುಡ್ ಎಕ್ಸಾಂಪಲ್ ಫಾರ್ ಶೋರ್. ಸೊ ಅದನ್ನ ನೀವು ಹೇಳೋದಾದ್ರೆ, ವಾಟ್ ಇಸ್ ನಮ್ಮ ಕನ್ನಡದ ಸ್ವಂತಿಕೆ ಏನು? ಅಲ್ಲ, ನಮ್ಮಲ್ಲೂ ದೇ ಲೈಕ್ ನೇಟಿವ್ ಸ್ಕ್ರಿಪ್ಟ್ಸ್, ನಮ್ಮಲ್ಲೂ ಆ ಥರದ್ದಿದೆ ಒಂದು. ಎರಡನೇದು, ವಿ ಆರ್ ಆಲ್, ನನ್ನ ಅನಿಸಿಕೆ, ವಿ ಆರ್ ಆಲ್ ಲಿಟಲ್ ಮ್ಯೂಸಿಕಲ್. ನಮ್ಮಲ್ಲಿ ತುಂಬ ಸಂಗೀತ ಅದೆಲ್ಲ ತುಂಬ ಅದ್ಭುತವಾಗಿದೆ ಕಂಪ್ಯಾರಿಟಿವ್ ಟು ಆಲ್ ಅದರ್ ಲ್ಯಾಂಗ್ವೇಜಸ್. ಮ್ಯೂಸಿಕಲಿ ವಿ ಆರ್ ವೆರಿ ಸ್ಟ್ರಾಂಗ್. ಸೊ ದಟ್ ಈಸ್ ಒನ್ ಥಿಂಗ್ ನಾನು ನೋಡಿರೋದು. ಸೊ ಎನಿ ಸ್ಕ್ರಿಪ್ಟ್ಸ್ ಸ್ವಲ್ಪ ಆ ಬೇಸಿಸ್ ಮೇಲೆ ಹೇಳಿದ್ರು ತುಂಬ ಚೆನ್ನಾಗಿರುತ್ತೆ. ಬಟ್ ಅಗೇನ್ ನಮ್ಮಲ್ಲಿ ಕೂಡ ಸ್ವಲ್ಪ ನೇಟಿವ್, ನಮ್ಮ ರೂಟೆಡ್ ಏನಾಗಿತ್ತು ಅಂದರೆ ಖಂಡಿತವಾಗ್ಲೂ ಅದನ್ನ ನೋಡಿ ಇಷ್ಟಪಡ್ತಾರೆ. ಲವ್ಲಿ ಲವ್ಲಿ. ಗುರು ಶಿಷ್ಯರು ನಿಮ್ಮ ಮೊದಲ ಚಿತ್ರ ಆಸ್ ಅ ಪ್ರೊಡ್ಯೂಸರ್. ಅದು ನಾನು ನಿಮ್ಗೆ ಆಫ್ ಕ್ಯಾಮ್ರಾ ಕೂಡ, ಅದು ನಂಗೆ ತುಂಬ ಇಷ್ಟವಾದ ಚಿತ್ರ. ಒಂದು ಸ್ಪೋರ್ಟ್ಸ್ ಡ್ರಾಮಾನ, ಅದೊಂಥರ ನನ್ನ ಪ್ರಕಾರ ಅದನ್ನ ನಾವು ಒಂದು ಎಕ್ಸಾಂಪಲ್ ಆಗಿ ತೋರಿಸ್ಬೋದು. ಕನ್ನಡದಲ್ಲಿ ಸ್ಪೋರ್ಟ್ಸ್ ಡ್ರಾಮಾ ಇದು, ಇನ್ನು ಮುಂದೆ ಮಾಡೋ ಹಾಗಿದ್ರೆ ಇದನ್ನ ಒಂದ್ಸಲ ಮಾಡಿ ಅಂತ. ಆಸ್ ಅ ಪ್ರೊಡ್ಯೂಸರ್ ಅದರಿಂದ ನಿಮಗೆ ಆ ಅನುಭವ ಹೇಗಿತ್ತು? ಅದರಿಂದ ಸಿಕ್ಕ ಕಲಿಕೆ ಏನು ಗುರು ಶಿಷ್ಯರಿಂದ? ಗುರು ಶಿಷ್ಯರು, ಐ ಥಿಂಕ್ ಐ ಆಮ್ ವೆರಿ ಪ್ರೌಡ್ ಆಫ್ ದಟ್ ಒನ್ ಫಿಲಮ್ ಬಿಕಾಸ್ ಆಫ್ ದಿ ವಾಟ್ ಎವರ್ ದ ರಿಸಲ್ಟ್ ಇಟ್ ಗೇವ್. ಬಟ್ ಸ್ಟಿಲ್ ನಮಗೆ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಸಿಕ್ಕಂಥ ಒಂದು ಸಿನಿಮಾ ಅದು. ಏನು ಅಂತಂದರೆ, ಒಂದು ಶರಣ್ಗೆ ಒಂದು ಸ್ವಲ್ಪ ಬೇರೆ ಏನೋ ಮಾಡಬೇಕು ಅಂತ ಅಂದ್ಕೊಂಡಿದ್ದು, ಅದು ನಮ್ಗೆ ಅಚೀವ್ ಮಾಡಿದ್ವಿ ನಾವು. ಆ್ಯಂಡ್ ಜಡೇಶ್ ಒಂದು ತುಂಬ ಚೆನ್ನಾಗಿ ಬರ್ಕೊಂಬಂದಿದ್ರು, ಅದನ್ನು ಎಕ್ಸಿಕ್ಯೂಟ್ ಮಾಡಿದ್ವಿ. ಒಂದೇ ಒಂದು ನನಗೆ ಅದರಿಂದ ಕಲಿಕೆ ಏನು ಅಂತಂದರೆ, ವಿ ಶುಡ್ ಆಲ್ವೇಸ್ ಬಿ ಪ್ರಿಪೇರ್ಡ್ ಫಾರ್ ವಾಟ್ ಕಮ್ಸ್ ನೆಕ್ಸ್ಟ್ ಅನ್ನೋದು ಅಂತ. ನಮ್ಮ ಆ ಸಿನಿಮಾ ರಿಲೀಸ್ ಆಗಿದ್ದ ವಾರ ಅದ್ಭುತವಾದಂಥ ರೆಸ್ಪಾನ್ಸ್ ಬರುತ್ತೆ ನನಗೆ, ಎಕ್ಸ್ಟ್ರಾರ್ಡಿನರಿ ಕಲೆಕ್ಷನ್ಸ್ ಬರುತ್ತೆ ಆ್ಯಂಡ್ ಎವ್ರಿಥಿಂಗ್. ಅದಾಗಿದ್ದು ವೆರಿ ನೆಕ್ಸ್ಟ್ ವೀಕ್ ವಾಸ್ ಕಾಂತಾರ. ವಿ ಡಿಂಟ್ ಎಕ್ಸ್ಪೆಕ್ಟ್ ಕಾಂತಾರ. ಸೊ ಅದು ಒಂದು ಹಿಟ್ ಫಿಲಮ್ ಬಂದಿರೋ ತೊಂದರೆ ಇರಲಿಲ್ಲ. ಒಂದು ಇಂಡಸ್ಟ್ರಿ ಹಿಟ್ಸ್ ರೇಂಜ್ ಒಂದು ಸಿನಿಮಾ ಬರುತ್ತೆ ಗೊತ್ತಾ. ಸೊ ಅದು ನಮಗೆ ಒಂಚೂರು ಎಫೆಕ್ಟ್ ಮಾಡಿತ್ತು. ಯು ವಿಲ್ ನಾಟ್ ಬಿಲೀವ್, ದೋ ಕಾಂತಾರ ವಾಸ್ ಡೂಯಿಂಗ್ ಸೋ ಗ್ರೇಟ್, ಸೆಕೆಂಡ್ ವೀಕ್ ಆಲ್ಸೋ ಐ ಗೆಟ್ ಅ ವೆರಿ ಗುಡ್ ಅಮೌಂಟ್ ಆಫ್ ಶೇರ್. ದಸರಾ ಇರುತ್ತೆ ಅವಾಗ. ಅಂದರೆ ಅಕಸ್ಮಾತ್ ಕಾಂತಾರ ವೆರಿ ಪ್ರೌಡ್ ಆಫ್. ಸೆಪ್ಟೆಂಬರ್ ಬಂದಿದ್ದಲ್ವಾ? ಆಗಸ್ಟ್ ಬಂದಿದ್ದ ಗುರು ಶಿಷ್ಯರು? ಸೆಪ್ಟೆಂಬರ್ 23rd ಇಸ್ ಗುರು ಶಿಷ್ಯರು, 29th ವಾಸ್ ಕಾಂತಾರ. ಕರೆಕ್ಟ್. ಅಂಡ್ ದಿಸ್ ಇಸ್ ಆಲ್ಸೋ ಸೆಪ್ಟೆಂಬರ್ ಬಂದಿದ್ದು ಅಂತ. ಸೊ ಹಾಗಾಗಿ ಆ 1 ವೀಕ್ ಇನ್ನೊಂದಷ್ಟು ರನ್ ನಮಗೆ ಚೆನ್ನಾಗಿ ಆಗೋ ರನ್ ಸ್ವಲ್ಪ ಆಯಿತು ಅದು. ಸೊ ಇವಾಗ ಏನಾಗ್ತಿದೆ ಅಂತಂದರೆ, ವಾಟ್ ವಿ ಹ್ಯಾವ್ ಟು ಕೀಪ್ ಇನ್ ಮೈಂಡ್ ಇಸ್, ಒಂದು ಸಿನಿಮಾ ರಿಲೀಸ್ ಮಾಡ್ತೀವಿ ಅಂದರೆ
ಆ ವಿಂಡೋ ಇಟ್ಕೋಬೇಕು ಅನ್ನೋದು ಒಂದು ನಾನು ಆ ಸಿನಿಮಾಯಿಂದ ಕಲ್ತಿದ್ದಷ್ಟೇ. ಈಗೂ ನಮ್ಮ ಸಿನಿಮಾ 7 ಮಲೆ ಬಂದಿದ್ದು 4 ವೀಕ್ಸ್ ಕಾಂತಾರ ಬರ್ತಾ ಇದೆ. ಬಟ್ ಹಾಗೆ ಒಂದು 4 ವೀಕ್ಸ್ ಇದೆ. 4 ವೀಕ್ಸ್ ಇಸ್ ಎ ಗುಡ್ ಟೈಮ್ ಅಂತ ಅಂದ್ಬಿಟ್ಟು ವಿ ಹ್ಯಾವ್ ಕೆಪ್ಟ್ ಅಷ್ಟೇ. ಇವಾಗ ಕರೆಕ್ಟ್. ಅಂಡ್ ಅದೇ ರೀತಿಯಲ್ಲಿ 2 ಒಳ್ಳೆ ಚಿತ್ರಗಳಾಗೆ ಹೊರಬರ್ಲಿ. ಎಸ್ ಎಸ್ ಎಕ್ಸಲೆಂಟ್. ಸೊ ನನಗೆ ಇದು ಹೇಳಿ, ಅಂಡ್ ಕೃಷಿರು ಅಂದಾಗ ನನಗೆ ಇನ್ನೊಂದು ಥಾಟ್ ಬಂತು, ಅಜನೀಶ್ ಅದಕ್ಕೆ. ಹೌದು. ಸೊ ನೀವು ಹೇಳ್ತಿರೋದು ಎಲ್ಲ ನೀಟಾಗಿ ಫಿಟ್ ಆಗ್ತಾರೆ. ಒಂದು ಮ್ಯೂಸಿಕಲ್ ಅಪ್ರೋಚ್ ಇರಬೇಕು ಅಂತ ಹೇಳಿದ್ರೆ ನಿಮ್ಮ ಚಿತ್ರಗಳಲ್ಲಿ ಹಾಡುಗಳು ಹ್ಯಾವ್ ಆಲ್ವೇಸ್ ಟು ಡೌಟ್, ಆನೆಸ್ಟ್ಲಿ ಹ್ಯಾವ್ಸ್ ಟು ಡೌಟ್. ನೀವು ಯಾವುದೇ ಸಂಗೀತ ನಿರ್ದೇಶಕರ ಜೊತೆ ಮಾಡಿದ್ರು ಕೂಡ ಇಟ್ ಹ್ಯಾವ್ಸ್ ಟು ಡೌಟ್. ಇದರಲ್ಲಿ ಡಿ ಮಾನ್ ಅದಕ್ಕೆ ಆಮೇಲೆ ಬರೋಣ. ಬಟ್ ದೆನ್ ಇಟ್ ಜಸ್ಟ್ ಹಿಟ್ ಮಿ, ಅಲ್ಲ ಅಜನೀಶ್ ಅರ್ಜುನ ಜೊತೆ ಮಾಡಿದ್ದೀರಿ, ಹರಿಕೃಷ್ಣ ಅವ್ರ ಜೊತೆ ಮಾಡಿದ್ದೀರಿ, ಡಿ ಮಾನ ತರಿಸ್ತಾ ಇದ್ದೀರಿ ಇಲ್ಲಿ. ಸೊ ಎಷ್ಟು ಪ್ರಾಮುಖ್ಯತೆ ಕೊಡ್ತೀರಾ ನೀವು ಮ್ಯೂಸಿಕ್ಗೆ ಆ ಒಂದು ಚಿತ್ರದ ಒಂದು ಕಾಂಟೆಕ್ಸ್ಟ್ ಅಲ್ಲಿ ಅನ್ನೋದು ಇಟ್ಸ್ ಎಕ್ಸಲೆಂಟ್. ಆಸ್ ಎ ಪ್ರೊಡ್ಯೂಸರ್ ಈ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಇದು ಒಂದು ಬೇರೆ ಇಂಡಸ್ಟ್ರಿಯಲ್ಲಿ ಮಾತುಕತೆ ನಡೀತಾ ಇದ್ದಿತ್ತು, ನಮ್ಮ ಕನ್ನಡದ ಕಾಂಟೆಕ್ಸ್ಗೆ ನೀವು ಅದನ್ನು ಅನ್ವಯಿಸಿ ಹೇಳಿ. ಏನು ಹೇಳ್ತಾ ಇದ್ರು ಅಲ್ಲಿ ಅಂದರೆ, ಪ್ರೊಡ್ಯೂಸರ್ಸ್ ಏನು ಹೇಳ್ತಾ ಇದ್ರು ಅಂದರೆ, ಈಗ ಒಂದು ಲೆಟ್ಸೇ ಒಂದು 1 crore to 3 crores ಆ ಒಂದು ಬಡ್ಜೆಟ್ನಲ್ಲಿರೋ ಚಿತ್ರಗಳನ್ನು ಒಂದು ಬಕೆಟ್ ಅಂತ ಇಟ್ಕೊಳ್ಳೋಣ. ಲೆಟ್ಸೇ 6 to 10 crores ಅದನ್ನು ಒಂದು ಬಡ್ಜೆಟ್ ಅಂತ ಇಟ್ಕೊಳ್ಳೋಣ. 50+ crores ಒಂದು ಬಡ್ಜೆಟ್ ಅಂತ, ಅಥವಾ 6 to 20 crores 50+ crores ಅಂತ. ಈ 1 to 2, 1 to 3 ಹೇಗೋ ಒಂದು ಸೇಫ್ ಆಗುತ್ತೆ, ಅಥವಾ ಲಾಸ್ ಆದರೂ ಹೆಚ್ಚು ಲಾಸ್ ಇಲ್ಲ. 50+ ಒಂದು ಸ್ಟಾರ್ ಇರ್ತಾರೆ, OTT ಸಿಕ್ಕರೆ ಸಿಕ್ತು ಅಂಡ್ ಆಲ್ ಆಫ್ ದಟ್, ಅದು ಹೇಗೋ ಒಂದು ಸೇಫ್ ಆಗ್ಬೋದು. ಈ ಮಿಡ್ ಬಡ್ಜೆಟ್ ಫಿಲ್ಮ್ಸ್ ಇರುತ್ತಲ್ಲ, ಅಲ್ಲೇ ನಮಗೆ ಸ್ವಲ್ಪ ಕಷ್ಟ ಆಗೋದು ಅನ್ನೋ ಒಂದು ಮಾತುಕತೆ ಅಲ್ಲಿ ಬರ್ತಾ ಇತ್ತು. ನಮ್ಮ ಕನ್ನಡದ ಕಾಂಟೆಕ್ಸ್ಟ್ನಲ್ಲೂ ಅದೇ ಸತ್ಯವಾ? ಅದೇ ಸತ್ಯ ಇದೆ. ಅಗೇನ್ 50+ ಮಾಡಿದಾಗ ಏನಾಗುತ್ತೆ, ಇಟ್ ಈಸ್ ಆಲ್ವೇಸ್ ಸ್ಟಾರ್ ಡ್ರಿವನ್ ಇರುತ್ತೆ. ಸೊ ಹಾಗಾಗಿ ಅದನ್ನೊಂದು ತಲೆಯಲ್ಲಿ ಇಟ್ಕೊಂಡೇನೆ ಒಂದು ಆಗಿರುತ್ತೆ ಎಲ್ಲನೂ. ಸೊ ಅಲ್ಲೂ ಕೂಡ ಲಾಸ್ ಆದರೂ ಆ ಪ್ರೊಡ್ಯೂಸರ್ಗೆ ಈಗೇನು ಹೇಳ್ತಾರಲ್ಲ, ಆನೆಗೆ ಆನೆ ಬಾರ, ಇರುವೆ ಬಾರ. ಸೊ 3 ಕೋಟಿನಲ್ಲಿ ಪಿಕ್ಚರ್ ಮಾಡಿದಂಥ ಪ್ರೊಡ್ಯೂಸರ್ಗೆ ಅಲ್ಲಿ 1 ಕೋಟಿ ಲಾಸ್ ಆದ್ರೂ ಅವನಿಗೆ ತುಂಬ ದೊಡ್ಡ ಅಮೌಂಟ್. ಇನ್ನೊಂದು ಕಡೆ 50 ಕೋಟಿ ಪಿಕ್ಚರ್ ಮಾಡಿದಂಥವನಿಗೆ 10 ಕೋಟಿ ಲಾಸ್ ಆದ್ರೂ ಅವನಿಗೆ ದೊಡ್ಡ ಹೊರೆನೆ. ಸೊ ಫಾರ್ ಮೀ ಇಟ್ ಈಸ್ ಆಲ್ವೇಸ್ ದಿ ರೇಷಿಯೋ. 50 ಕೋಟಿ ಹಾಕಿದವನಿಗೆ ಒಂದು 48 ಕೋಟಿ ಬಂತು, ಒಂದು 2 ಕೋಟಿ ಲಾಸ್ ಅಂದ್ರೆ ಅವ್ನು ಹೆಂಗೋ ಸರ್ವೈವ್ ಆಗ್ಬಿಡ್ತಾನೆ. ಯಾಕಂದ್ರೆ ಅಷ್ಟು ಕೆಪಾಸಿಟಿ ಇದ್ದಂತವೇ ಅಲ್ಲಿ ಪ್ರೊಡ್ಯೂಸ್ ಮಾಡಕ್ಕೆ ಬಂದಿರ್ತಾರೆ. ಈಗ ಇಲ್ಲಿ ಒಂದು 3 ಕೋಟಿ ಹಾಕಿದವ್ರಿಗೆ ಒಂದು 20-25 ಲಕ್ಷ ಲಾಸ್ ಅಂತಂದ್ರೆ ಆಯ್ತು ಇಷ್ಟು 2.5 ಬಂದಿದೆ, ಇದು ಮತ್ತೆ ಫಿಲಮ್ಗೆ ಹಾಕ್ತೀನಿ, ಅದನ್ನ ರಿಕವರ್ ಮಾಡಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾರೆ. ಸೊ ದ ಲಾಸಸ್ ಶುಡ್ ನಾಟ್ ಬಿ ವೇರ್ ಯು ಕ್ಯಾನ್ ನಾಟ್ ಕಮ್ ಬ್ಯಾಕ್ ಅಗೇನ್, ವೇರ್ ಯು ಗೆಟ್ ಸ್ಕೇರ್ಡ್. ಐ ಇನ್ವೆಸ್ಟೆಡ್ 3 crores, ಐ ಹಾರ್ಡ್ಲಿ ಗಾಟ್ 25-30 lakhs ರಿಕವರಿ ಅಷ್ಟೇ ಆಯಿತು ಅಂತಂದ್ರೆ he will never come. It's a big loss for him also. Same with 50 crore. You have invested 50 crore and you received only 20-25 and there's a 25 crore loss ಅಂತಂದ್ರೆ he will not come back. ಈ 6 to 20 ಏನಾಗುತ್ತೆ ಇಲ್ಲಿ ಎಕ್ಸಾಕ್ಟ್ ಮೋಸ್ಟ್ ಆಫ್ ದ ಫಿಲಮ್ಸ್ ಏನಾಗಿರುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ದಿ ಆಕ್ಟರ್, ಆ ಸ್ಕ್ರಿಪ್ಟ್ಗೋಸ್ಕರ ಇನ್ವೆಸ್ಟ್ ಆಗಿರುತ್ತೆ ಇಲ್ಲಿ. ಓಕೆ, ಆ ಆಕ್ಟರ್ ಯಾರೋ ಆಕ್ಟರ್ನ ಇಟ್ಕೊಂಡು 7-8 ಕೋಟಿಲಿ ಮಾಡ್ಬೇಕಾದ್ರೆ ಪಿಕ್ಚರ್ 20 ಕೋಟಿಲಿ ಮಾಡಿರ್ತೀವಿ ನಾವು. ಸಾರಿ ಟು ಕಟ್ ಯು. ಎಕ್ಸಾಕ್ಟ್ಲಿ ಅಲ್ಲಿ ಆ ಡಿಸ್ಕಷನ್ ಅಲ್ಲಿ ಪಾಯಿಂಟ್ ಬಂದಿದೆ ಏನು ಅಂದ್ರೆ, ಈ ಒಂದು ಬ್ರಾಕೆಟ್ ಅಲ್ಲಿ ನೀವು ಕೇರ್ಫುಲ್ ಆಗಿರ್ಬೇಕು. ಇಲ್ಲಿ ನೀವು ನಿಮ್ಮ ಬಡ್ಜೆಟಿಂಗ್ ಟೈಟ್ ಆಗಿ ಇಟ್ಕೋಬೇಕು. ಯಾಕಂದ್ರೆ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್, ಇಲ್ಲಿ ಯಾವ ಸ್ಟಾರ್ ಜೊತೆ ನೀವು ಕೆಲಸ ಮಾಡ್ತಿದ್ರಿ, ಯಾವ ಹೀರೋ ಜೊತೆ ಕೆಲಸ ಮಾಡ್ತಿದ್ರೋ ಅವರಿಗೆ ವಾಪಸ್ ತೆಗಿಯೋಕೆ ಇಂಡಸ್ಟ್ರಿ ಕೆಪಾಸಿಟಿ ಎಷ್ಟಿರುತ್ತೆ ಹೇಳಕ್ಕಾಗಲ್ಲ. ಸೊ ಇಲ್ಲಿ ಒಂದು 6 to 10 ಮಾಡಬೇಕು ಅಂದ್ರೆ ಅಷ್ಟರಲ್ಲೇ ಮಾಡಿ, 20 ಹೋಗ್ಬೇಡಿ ಅನ್ನೋ ತರ. ಪ್ಲೀಸ್ ಕಂಟಿನ್ಯೂ. ಅದು ಏನಾಗುತ್ತೆ ಅಂತಂದ್ರೆ ದಟ್ ವಿಲ್ ಬಿ ಡ್ರಿವನ್ ಬೈ ದಿ ಪ್ಯಾಷನ್. ಆ ಪ್ರೊಡ್ಯೂಸರು ಆ ಡೈರೆಕ್ಟರ್ ಇಬ್ಬರದು ಕಾಲ್ ಇರುತ್ತಲ್ಲಿ, ಸರ್ ಇದೇನೋ ಈ ಥರ ಮಾಡಿದ್ರೇ ಇದು ವರ್ಕ್ ಆಗೋದು ಅಂತ. ಫಾರ್ ಎಕ್ಸಾಂಪಲ್, ಐ ಥಿಂಕ್ ಐ ಕ್ಯಾನ್ ಯೂಸ್ ದಟ್ ನೇಮ್ ಆಫ್ ಕಾಂತಾರ 1. ರಿಷಬ್ ಅವರೇ ನಾನು ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ರು ನನಗೆ, ಬ್ರದರ್ ಸ್ವಲ್ಪ ಬಡ್ಜೆಟ್ ನನ್ನ ಲಿಮಿಟೇಷನ್ನ ಮೀರಿ ಮಾಡ್ಬಿಟ್ಟಿದ್ದೀವಿ ಬ್ರದರ್ ಈ ಪಿಕ್ಚರು ಅಂತ. ಬಿಫೋರ್ ರಿಲೀಸ್ ನಾವೇನಕ್ಕೋ ಮಾತಾಡ್ಬೇಕಾದ್ರೆ ಹಿ ಯೂಸ್ ಟು ಟೆಲ್ ದಟ್. ಅವ್ರದ್ದೇ ಆದಂಥ ಒಂದು ಬ್ರಾಕೆಟ್ ಇತ್ತು ಅಲ್ಲಿವರೆಗೂ. ವಾಟ್ ಹಿಯರ್ ಥಾಟ್, ನನ್ನ ಬ್ರಾಕೆಟ್ ಇದು ದಟ್ ಇಸ್ ಗುಡ್. ಆಲ್ವೇಸ್ ಆ ಹೀರೋ ಅವ್ರಿಗೆ ಬಿಸ್ನೆಸ್ ಮಾಡ್ಬೇಕಾದ್ರೆ ಒಂದು ಬ್ರಾಕೆಟ್ ಗೊತ್ತಿರೋದು, ಬಿಕಾಸ್ ಹಿ ವಾಸ್ ಆಲ್ಸೋ ಅ ಡೈರೆಕ್ಟರ್. ಸೊ ನನಗೆ ಗೊತ್ತು ನಂದು ಏನು ಬ್ರಾಕೆಟ್ ಅಂತ. ಆ ಬ್ರಾಕೆಟ್ ಮೀರಿ ಪಿಕ್ಚರ್ ಆಗಿದೆ ಬ್ರದರ್, ಇದು ಸ್ವಲ್ಪ ಚೆನ್ನಾಗಿ ಆಗಬೇಕಿದು ಅಂತಲೇ ರಿಷಬ್ ಬರೆದಿದ್ದು. ಬಟ್ ನೀವು ಸಿನಿಮಾ ನೋಡಿದಾಗ ಆ ಏನು ಎಕ್ಸೆಸ್ ಅವ್ರು ಮಾಡಿದ್ರು ಅದೇ ಚೆನ್ನಾಗಿ ಕಾಣಿಸಿದೆ ಸಿನಿಮಾದಲ್ಲಿ. ಅದೇ ಅದು ನೆಕ್ಸ್ಟ್ ಲೆವೆಲ್ ಪ್ರೊಜೆಕ್ಟ್ ಮಾಡಿದ್ದು. ಆ್ಯಂಡ್ ಅದರಿಂದ ಅದು ಎಲ್ಲಿಗೋ ತೊಗೊಂಡೋಗಿ ನಿಲ್ಲಿಸ್ತು. ಸೊ ಆ ಥರನೂ ಕೆಲವೊಂದು ಟೈಮ್ ಆಗುತ್ತೆ. ಆ ಟ್ರಸ್ಟ್ ಮೇಲೇ ಯಾರೋ ಇನ್ವೆಸ್ಟ್ ಮಾಡಕ್ಕೆ ಬಂದಿರ್ತಾರೆ, ಇಲ್ಲಪ್ಪ ಈ ಸಿನಿಮಾ ಇಷ್ಟಿದ್ರೂ ಪರವಾಗಿಲ್ಲ, ಇನ್ನೊಂದು ಚೂರು ಅದಕ್ಕೆ ಹಾಕಿದ್ರೆ ಮೋಸ ಮಾಡೋದು ಬೇಡ, ಕತೆಗೆ ಚೆನ್ನಾಗಿ ಆಗೇ ಆಗುತ್ತೆ. ಅದು ಹೀರೋ ಮೇಲೆ ಬೆಟ್ಟಿಂಗ್ ಅಲ್ಲ, ಇಡೀ ಸ್ಕ್ರಿಪ್ಟ್ ಮೇಲೆ ಬೆಟ್ ಆಗಿರುತ್ತೆ. ಹಾಗಾಗಿ ಅಲ್ಲೂ 6-7 ಖರ್ಚಾಗೋ ಕಡೆ 15-18 ಖರ್ಚಾಗ್ಬಿಟ್ಟಿರುತ್ತೆ. ಸೊ ದಟ್ ಈಸ್ ವೇರ್ ಇಟ್ ಇಸ್ ಅ ಲಿಟಲ್ ರಿಸ್ಕಿ. ಶೋರ್. ನೀವು ಯಾವ ರೀತಿಯ ಪ್ರೊಡ್ಯೂಸರ್
ಆ ಒಂದು ರಿಸ್ಟ್ರೇಂಟ್ ನಿಮ್ಮ ಹತ್ರ ಇದೆಯಾ, ಅಥವಾ ಪ್ಯಾಷನೆಟ್ ಆಗಿ ಸರಿ ಆಗಿದಾಗಲಿ ಎರಡರ ಮಧ್ಯದಲ್ಲಿ ಬ್ಯಾಲೆನ್ಸ್ ಮಾಡ್ತೀನಿ ನಾನು. ಬಟ್ ಅಗೇನ್ ಐ ಆಮ್ ಲೈಕ್ ಮೋರ್ ಆಫ್ ಆ ಸ್ಕ್ರಿಪ್ಟ್ ಏನು ಕೇಳ್ತದೆ ಅದನ್ನು ಕೊಡಲೇಬೇಕು. ನಾವು ಬಿಸ್ನೆಸ್ ಎಕ್ಸಾಕ್ಟ್ ಬಿಸ್ನೆಸ್ ಥರನೇ ನೋಡೋಕ್ಕಾಗಲ್ಲ ಸಿನಿಮಾನ. ಯು ಹ್ಯಾವ್ ಟು ಗಿವ್ ವಾಟ್ ಎವರ್ ಇಟ್ ಇಸ್ ಆಸ್ಕಿಂಗ್. ಅದರಲ್ಲಿ ಏನು ಕಟ್ ಮಾಡಿ ಏನು ಬೆಟರ್ ಮಾಡ್ಬೋದು. ಕೆಲವು ಪ್ರೊಡ್ಯೂಸರ್ಸ್ ಪಾಪ ಹೊಸಬರು ಬಂದಾಗ ಏನಾಗುತ್ತೆ, ಅವ್ರಿಗೆ ಗೊತ್ತಿರಲ್ಲ ಓಕೆ ಇದು ಬೇಕಾ ಇಷ್ಟು ಬೇಕು ಅಂತ. ನಾವು ಡೈರೆಕ್ಟ್ರು ಆಗಿರೋದ್ರಿಂದ ಈಗ ಫಾರ್ ಒಂದು ಎಕ್ಸಾಂಪಲ್ ಒಂದು ಸೀನಿಗೆ ಸರ್ ಇಲ್ಲಿ 1,000 ಜನ ಜೂನಿಯರ್ಸ್ ಬೇಕು ಸರ್ ಈ ಸೀನಿಗೆ, ಎಷ್ಟು ದಿವಸ ಶೂಟ್ ಮಾಡ್ತೀಯಾ? 3 ದಿವಸ ಶೂಟಿಂಗ್ ಮಾಡ್ತೀನಿ. ಸೊ ನಿಮ್ಗೆ ಎಷ್ಟು ಜನ ಆಯಿತು ಜೂನಿಯರ್ಸ್ ಅವಾಗ? 1,000 ಅಂದರೆ 3,000 ಜನ ಅಂತ ಹೇಳ್ತೀನಿ. ನಾನು ಹೆಂಗೆ ಪ್ಲ್ಯಾನ್ ಮಾಡ್ತೀನಿ ಅಂದರೆ ಓಕೆ 1,000 ಜನ ಜೂನಿಯರ್ಸ್ ಬೇಕು ನಮಗೆ ಆ ಸೀನ್ ಪೂರ್ತಿ ಕರೆಕ್ಟ್ 3 ಡೇಸ್ ಶೂಟಿಂಗ್ ಮಾಡ್ತೀವಿ. ಡೇ 1 1,000 ಜನ ಜೂನಿಯರ್ಸ್ ಬರೀ ವೈಡ್ ಶೂಟ್ ಮಾಡೋಣ. ಡೇ 2 500 ಜೂನಿಯರ್ಸ್ ಮಿಡ್ ಬ್ಲಾಕ್ಸ್ನ ಪ್ಲ್ಯಾನ್ ಮಾಡೋಣ. ಡೇ 3 200 ಜೂನಿಯರ್ಸ್ ಓನ್ಲಿ ಕ್ಲೋಸ್ಅಪ್ಸ್. ಸೊ ಇಟ್ ಈಸ್ 1,500 1,700 ಮುಗಿದೋಯ್ತು. 3,000 ಎಲ್ಲಿ 1,700. ಎಕ್ಸಲೆಂಟ್. ಸೊ ಹಿಂಗೆ ನಾನು ಇಂಪ್ಲಿಮೆಂಟ್ ಮಾಡಿರ್ತೀನಿ ಹೊರತು ಅದು ಬಿಟ್ಟರೆ ಇನ್ನೇನು ಅದಕ್ಕೆ ಏನು ಬೇಕು ಅದೇ ಕಾಣಿಸ್ತಾ ಇದೆ. ನೀನು 3,000 ಜನ ಡೈಲಿ 1,000 ಜನ ಇಟ್ಕೊಂಡು ಆರಾಮಾಗಿ ಚೇರ್ ಹಾಕೊಂಡು ಕ್ಲೋಸ್ಅಪ್ಸು ತಕ್ಕೊಂಡು ಮಿಡ್ ಶಾಟು ತಕ್ಕೊಂಡು ವೈಟ್ ಶಾಟು ತಕ್ಕೋಬೋದು. ಇಲ್ಲ ಡೈರೆಕ್ಟ್ ಡಿ ಒ ಪಿ ಜೊತೆ ಕೂತ್ಕೊಂಡು ಸ್ಕ್ರಿಪ್ಟ್ ಡಿವೈಡ್ ಮಾಡಿ ವೈಟ್ಸ್ ಎಷ್ಟು ಬರ್ತಾ ಇದೆ, ಮಿಡ್ ಎಷ್ಟು ಬರ್ತಾ ಇದೆ, ಕ್ಲೋಸ್ಅಪ್ಸ್ ಎಷ್ಟು ಬರ್ತಾ ಇದೆ ಅಂತ ಪ್ಲಾನ್ ಮಾಡಿಕೊಂಡು ಅದ್ರ ತಕ್ಕಂಗೂ ಮಾಡ್ಬೋದು. ಇಟ್ ಇಸ್ ಆಲ್ ಇನ್ ಅವರ್ ಹ್ಯಾಂಡ್ಸ್. ಸೊ ನಾನು ಪ್ರೊಡಕ್ಷನ್ ಮಾಡಬೇಕಾದ್ರೂ ಅಷ್ಟೇ, ಡೈರೆಕ್ಷನ್ ಮಾಡಬೇಕಾದ್ರೂ ಅಷ್ಟೇ ಈ ಥಾಟ್ ಪ್ರೊಸೆಸಲ್ಲಿ ನಾನು ಇರ್ತೀನಿ. ಬಿಕಾಸ್ ಐ ಆಮ್ ಆಲ್ವೇಸ್ ಅ ಪ್ರೊಡ್ಯೂಸರ್ ಫಸ್ಟ್ ಬಿಫೋರ್ ಐ ಸ್ಟಾರ್ಟ್ ರೈಟಿಂಗ್. ನಾನು ಶರಣ್ ಜೊತೆಗೆ ರ್ಯಾಂಬೋ 1 ಬಂದಾಗ ನಾನೊಬ್ಬ ಪ್ರೊಡ್ಯೂಸರ್ ಫ್ರೆಂಡೇ. ನನಗೆ ಅವನನ್ನು ಉಳಿಸ್ಬೇಕು ಅನ್ನೋದೇ ನನ್ನ ತಲೆಯಲ್ಲಿ ಯಾವಾಗಲೂ ಇದ್ದಿದ್ದು. ಇವತ್ತಿಗೂ ನೀನು ನನಗೆ ಒಂದು ಪ್ರೊಡ್ಯೂಸರ್ ತೊಗೊಂಬಂದು ಕೊಟ್ರು ಅವ್ನ ಹೆಂಗೆ ಸೇಫ್ ಮಾಡಬೇಕು, ಸ್ಕ್ರಿಪ್ಟ್ಗೂ ನ್ಯಾಯ ಹೆಂಗೆ ಓದಿಸ್ಬೇಕು, ಇದ್ರ ಬ್ಯಾಲೆನ್ಸಲ್ಲೇ ಹೋಗ್ತಾ ಇರ್ತೀನಿ. ಶೋರ್. ಇದು ಹೇಳಿ, ನನಗೆ ಆಬ್ವಿಯಸ್ಲಿ ನಂಬರ್ಸ್ ಬೇಕಾಗಿಲ್ಲ, ಬಟ್ ಇದು ಹೇಗೆ ವರ್ಕ್ ಆಗುತ್ತೆ ಅಂತ ತಿಳ್ಕೊಳ್ಳೋದಕ್ಕೆ ಇದಕ್ಕೆ ನೀವು ಇದ್ದೀರಿ, ಅಟ್ಲಾಂಟಾ ನಾಗೇಂದ್ರ ಅವರು ಕೂಡ ಇದ್ದಾರೆ. ಸೊ ಇದು ಕೋ ಪ್ರೊಡಕ್ಷನ್ ಅಂತ ಹೇಳಬೇಕಾ? ಹೌದು ಹೌದು. ಅದು ಹೇಗೆ ವರ್ಕ್ ಆಗುತ್ತೆ ಅಂದರೆ ಹಣದ ಹೂಡಿಕೆಯಲ್ಲಿ ಭಾಗ ಇರುತ್ತಾ ಅಥವಾ ಬೇರೆ ವಿಚಾರಗಳಲ್ಲೂ ಏನಾದರೂ ಭಾಗಗಳಿರುತ್ತಾ? ಇಲ್ಲ, ಹಣದ ಹೂಡಿಕೆಯಿಂದ ಹಿಡಿದು ಎಲ್ಲಾದ್ರಲ್ಲೂ ಅದು ಎಷ್ಟು ಅವ್ರೆಷ್ಟು ಇನ್ವೆಸ್ಟ್ ಮಾಡ್ತಾರೆ, ನಾನು ಎಷ್ಟು ಇನ್ವೆಸ್ಟ್ ಮಾಡ್ತೀನಿ, ಅದ್ರ ಮೇಲೆ ಒಂದು ಪರ್ಸೆಂಟೇಜಲ್ಲಿ ಇರ್ತೀವಿ ನಾವು. ಆದರೆ ಅದು ಎರಡನ್ನೂ ಮೀರಿ ನಮ್ಮಿಬ್ಬರದು ಒಂದು ಬಾಂಡಿಂಗ್ ಇದೆ. ಬಿಕಾಸ್ ಹಳೆಯ ಸಂಬಂಧ ಆಯಿತು. ರ್ಯಾಂಬೋ 1 ಅವ್ರು ಇದ್ದಾರೆ ನಮಗೆ. ಅವಾಗ ಏನು ಅಂದರೆ ನಮ್ಗೆ ಇನ್ನೂ ದುಡ್ಡು ಇನ್ವೆಸ್ಟ್ ಮಾಡೋ ಶಕ್ತಿ ಇರಲಿಲ್ಲ ನಮಗೆ. ಸೊ ಶರಣ್ ಒಂದು ಅಮೌಂಟ್ ಮಾಡೋರು, ಹಿ ವಾಸ್ ದಿ ಪ್ರೈಮ್ ಸ್ಟೇಕ್ ಹೋಲ್ಡರ್, ನಾಗೇಂದ್ರ ಸರ್ ವಾಸ್ ದಿ ಪ್ರೈಮ್ ಸ್ಟೇಕ್ ಹೋಲ್ಡರ್ ಅವಾಗ. ಸೊ ಶರಣ್ ಎಷ್ಟಾಗುತ್ತೆ ಅಷ್ಟು ಕೆಪಾಸಿಟಿಲಿ ಅವ್ರು ತೊಗೊಂಬಂದು ಕೊಡೋರು. ಬಟ್ ಪ್ರಾಫಿಟಲ್ಲಿ ಏನು ಬಂದ್ರು ಅವ್ರ ಥಾಟ್ ಪ್ರೊಸೆಸ್ ಎಲ್ಲರೂ ಈಕ್ವಲ್ ಅನ್ನೋದ್ರೆ ಫೀಲ್ ಮಾಡೋರು. ದಟ್ ವಾಸ್ ಹಿಸ್ ಥಾಟ್ ಆಲ್ವೇಸ್ ಸ್ಟಿಲ್ ಡೇಟ್. ಇವಾಗ ಬರ್ತಾ ಗುರು ಶಿಷ್ಯರು ಇದೆಲ್ಲ ಆದಮೇಲೆ ನಮಗೂ ಒಂಚೂರು ಇನ್ವೆಸ್ಟ್ ಮಾಡೋಷ್ಟು ಕೆಪಾಸಿಟಿ ಬಂದಮೇಲೆ ನಾವು ಇಟ್ ಇಸ್ ಆಲ್ ನಾನು ಇನ್ವೆಸ್ಟ್ ಮಾಡ್ತೀನಿ, ನೀವು ಮಾಡಿ ಆರಾಮಾಗಿ. ಕ್ರಿಯೇಟಿವ್ ನಾನು ಮಾಡ್ಕೋತೀನಿ ಅದೇಂತಂದ್ರೆ ಹಿ ಸ್ಟೇಸ್ ಇನ್ US. ಕರೆಕ್ಟ್. ಸೊ ನಾನು ಅದಕ್ಕೇನು ಚಾರ್ಜಸ್ ಆ ಥರದಲ್ಲಿ ಯೋಚನೆ ಮಾಡಲ್ಲ. ಏನು ಬರುತ್ತೆ ಎಲ್ಲರಿಗೂ ಈಕ್ವಲ್ ಅದು ಅನ್ನೋತ್ರನೇ ಥಾಟ್ ಪ್ರೊಸೆಸಲ್ಲಿ. ದಟ್ ಇಸ್ ಹೌ ವಿ ಆರ್ ಟ್ರಾವೆಲಿಂಗ್. ಬಟ್ ಈ ಬಡ್ಜೆಟಿಂಗ್ ಎಲ್ಲ ನೀವು ಮಾಡಿರ್ತೀರಿ, ಬೇಸಿಕಲಿ ನಿಮ್ಮ ಟೀಮ್ ಮಾಡಿರುತ್ತೆ. ಬಟ್ ಐ ಡಿಸ್ಕಸ್ ವಿತ್ ಹಿಮ್ ಓವರ್ ದ ಕಾಲ್. ಅಂಡ್ ಅವರು ಒಂದು ಕ್ರಿಯೇಟಿವ್ ಪರ್ಸನ್, ಹಿ ಹಸ್ ಪ್ರೊಡ್ಯೂಸ್ಡ್ ಬಿಫೋರ್ ಆಲ್ಸೋ. ಜೋಕ್ ಫಾಲ್ಸ್ ಅದೆಲ್ಲ ಮಾಡಿದ್ದಾರೆ. ಸೊ ಅವರು ಒಂದು ಫಿಲಮ್ ಡೈರೆಕ್ಟ್ ಮಾಡಿದ್ರು ಅವಾಗ. ಸೊ ಹಾಗಾಗಿ ಇವನ್ ಹಿ ನೋಸ್ ಎಷ್ಟು ಖರ್ಚಾಗುತ್ತೆ, ಏನು ಒಂದು ಕತೆ ಕೇಳ್ತಾರೆ. ಸೊ ಫುಲ್ ಕತೆ ಕೇಳ್ತಿದ್ದಂಗೆ ಈ ಸಿನಿಮಾಗೆ ಏನು ಖರ್ಚಾಗುತ್ತೆ, ಇದಕ್ಕೆ ಏನೇನು ರಿಕ್ವೈರ್ಮೆಂಟ್ಸ್ ಬೇಕು. ಕೆಲವೊಂದು ಸತಿ ಅವರೇನೆ ಸರ್ ಇದೊಂದು ಚೂರು ಬೆಟರ್ ಮಾಡೋಣ ಸರ್, ನೀವು ರಿಸ್ಟ್ರಿಕ್ಟ್ ಮಾಡಿಬಿಡಿ ಸರ್ ಎಲ್ಲದಕ್ಕೂ, ಇದೇನೋ ಬೆಟರ್ ಮಾಡೋಣ ಅಂತ ಅವರೇ ಹೇಳ್ತಾರೆ ನನಗೆ. ಸರ್ ಇದೊಂದು ಚೂರು ಓವರ್ ಬೋರ್ಡ್ ಹೋಗ್ತೀವಿ ನಾವು, ಇರ್ಲಿ ಬಿಡಿ ಸರ್, ಒಂದು ಫಿಲಮ್ ಆಗುತ್ತಲ್ವ ಸರ್ ಅಂತ ಅವರು. ದಟ್ ಈಸ್ ವಾಟ್ ಹಿ ಥಿಂಕ್ಸ್. ಆ್ಯಂಡ್ ಆಲ್ವೇಸ್ ಒನ್ ಲೈನ್ ಹಿ ಈಸ್ ಆಲ್ವೇಸ್ ಯೂಸ್ಡ್ ವಿತ್ ಮೀ ಇಸ್, ಸರ್ ಏನಾರಾಗಲಿ ಸರ್ ಲಾಸ್ಟ್ ತನಕ ಉಳ್ಕೊಳ್ಳೋದೇನು ಸರ್, ನಾವು ಮಾಡಿರೋ ಪಿಕ್ಚರ್ ದುಡ್ಡು ಇವತ್ತು ನಾನು ಇಲ್ಲಿ ದುಡ್ಕೋತೀನೋ US ಅಲ್ಲಿ ದುಡಿತೀನೋ ಇನ್ನೊಂದು ಕಡೆ ಸೆಕೆಂಡ್ರಿ ಸರ್, ದುಡ್ಡು ಬರುತ್ತೆ ಹೋಗುತ್ತೆ, ನಮಗೇನು ಸರ್ ಇಂಥ ಪಿಕ್ಚರ್ ಮಾಡಿದ್ರು ಅಂತ ಇರುತ್ತೆ. ಸೊ ಫಾರ್ ಮಿ ದಟ್ ಈಸ್ ಅಲ್ಟಿಮೇಟ್ ಸರ್ ಅಂತ ಹೇಳ್ತಾರೆ. ಸೊ ಹಿ ಈಸ್ ವೆರಿ ಪ್ಯಾಷನೆಟ್ ಟುವರ್ಡ್ಸ್ ಅ ಗುಡ್ ಫಿಲಮ್, ನಥಿಂಗ್ ಎಲ್ಸ್. ಅವರು ನೋಡಿಲ್ಲ ನಂಬರ್ಸು, ನಾವು ಇವತ್ತಿನ ಅವ್ರ ನಂಬರ್ಸ್ ನೋಡೋಣ. ಈ ಚಿತ್ರದ ವಿಚಾರದಲ್ಲೂ ಕೂಡ ಸುಧೀರ್ ಅವರಿಗೆ ಇನ್ನೊಂದು ಹೆಗಲು ಬೇಕಾಗಿತ್ತು ಅನ್ನೋ ಒಂದು ವಿಚಾರವ, ಅಥವಾ ಇದೊಂದು ರೀತಿಯ ಒಂದು ಇಟ್ಸ್ ಬೀನ್ ಅ ಲಾಂಗ್ ರಿಲೇಶನ್ಶಿಪ್, ಸೊ ಒಟ್ಟಿಗೆನೆ ಮಾಡೋಣ ಅನ್ನೋ ಥರದ್ದು ಥಾಟ್ ಇದ್ದ? ದ ಸೆಕೆಂಡ್ ಒನ್. ಅಂದರೆ ನನಗೆ ಯಾವುದೇ ಕತೆ ಬಂದ್ರೂ ನಾನು ಅವ್ರಿಗೆ ಕೇಳಿಸ್ತೀನಿ. ನಾನು ಡೈರೆಕ್ಟ್ ಮಾಡೋ ಕಥೆನೂ ಅವ್ರ ಡಿಸ್ಕಸ್ ಮಾಡಿರ್ತೀನಿ. ಸೊ ಯಾವಾಗ ಅವರು ಒಂದು ಫ್ರೀ ಟೈಮ್ ಇದೆ ಅಂತಂದಾಗ, ಸರ್ ಇದ್ರ ಜೊತೆ ನಾನು ಬರ್ತೀನಿ ಸರ್ ಅಂತಂದಾಗ ಬನ್ನಿ ಸರ್ ಅಂದಿರ್ತೀನಿ. ಸೊ ಆ ವೇವ್ ಲೆಂತ್ ಇರೋದಕ್ಕೋಸ್ಕರ ದ ಫಸ್ಟ್ ಆಫರ್ ಇಸ್ ಆಲ್ವೇಸ್ ಗೋಸ್ ಟು ಹಿಮ್. ಇಲ್ಲಾಂದ್ರೆ ದೇರ್ ಇಸ್ ಲಾಟ್ ಆಫ್ ಪೀಪಲ್ ಹೂ ವಾಂಟ್ಸ್ ಟು ಗೆಟ್ ಅಸೋಸಿಯೇಟೆಡ್ ವಿತ್ ಮೀ. ನನ್ನ ನಂಬಿಕೆ ಏನು ಅಂದರೆ, ಒಂದು 2-3 ಪ್ರೊಡಕ್ಷನ್ ಹೌಸ್ಗಳು ಯಾವಾಗ ಜೊತೆಗಿದ್ದಾಗ ನೀವು ಹೇಳ್ದಂಗೆ ಲಾಸ್ ಆದರೂ ಕೂಡ ಆ ರೇಷಿಯೋ ಕಮ್ಮಿ ಆಗುತ್ತೆ, ಎಲ್ಲರೂ ಡಿವೈಡ್ ಆಗುತ್ತೆ. ಕರೆಕ್ಟ್. ಸೊ ಭಾರನ ಎಲ್ಲರೂ ಡಿವೈಡ್ ಮಾಡ್ಕೊಂಡಂಗೆ. ಕರೆಕ್ಟ್. ಲಾಭ ಬಂದಾಗಲೂ ಅಷ್ಟೇ ಎಲ್ಲರೂ ಆರಾಮಾಗಿ ತಗೋಬೋದು. ಕರೆಕ್ಟ್. ಸೊ ಆ ಪರ್ಸ್ಪೆಕ್ಟಿವ್ನಲ್ಲಿ ನಾನು ಯೋಚನೆ ಮಾಡೋದು. ಸೊ ದಟ್ ಈಸ್ ಗುಡ್ ವೆನ್ ಯು ಹ್ಯಾವ್ 2 or 3 ಪ್ರೊಡಕ್ಷನ್ ಹೌಸಸ್ ಆಲ್ವೇಸ್ ವರ್ಕಿಂಗ್ ಟುಗೆದರ್. ಕರೆಕ್ಟ್. ಆ್ಯಂಡ್ ನೀವು ಹೇಳಿದ ಹಾಗೆ ಅಲ್ಟಿಮೇಟ್ ಗೋಲ್ ಏನು ಅಂದರೆ, ನಾನು ಮತ್ತೊಂದು ಚಿತ್ರವನ್ನ ಮಾಡೋಕೆ ಶಕ್ತಿ ಇರಬೇಕು. ಹೌದು ರೈಟ್. ಅಲ್ಟಿಮೇಟ್ ಗೋಲ್. ಯಾಕೆ ಪ್ರೊಡಕ್ಷನ್ ಬಗ್ಗೆ ಇಷ್ಟು ಮಾತಾಡಿದ್ರೆ, ಆಬ್ವಿಯಸ್ಲಿ ಯು ಆರ್ ದ ಪ್ರೊಡ್ಯೂಸರ್, ಬಟ್ ಆಲ್ಸೋ
ಏಳುಮಲೆಯ ಒಂದು ಇಲ್ಲಿವರೆಗೂ ನಮಗೆ ಬಂದ ಕಾಂಟೆಂಟಲ್ಲಿ ನನಗೆ ಆನೆಸ್ಟ್ಲಿ ಖುಷಿ ಕೊಟ್ಟ ವಿಚಾರ, ಪ್ಲಸ್ ಇಟ್ಸ್ ಆಲ್ಸೋ ಫ್ಯಾಕ್ಚುಯಲ್ ನನ್ನ ಕಣ್ಣಿಗೆ ಬಿದ್ದಾಗೆ, ನನಗೆ ಯಾವುದೇ ರೀತಿಯ ಕಾಂಪ್ರಮೈಸು ಕಾಣಿಸ್ತಾ ಇಲ್ಲ. ಅದೇನೇನು ಅಂತ ತದನಂತರ ಬರ್ತೀನಿ. ಬಟ್ ಲೆಟ್ ಮಿ ಬಿಗಿನ್ ವಿತ್ ಡಿ ಇಮಾನ್. ಓಕೆ, ಆಯ್ತಾ? ಅಗೇನ್ ನಂಗೆ ನಂಬರ್ಸ್ ಬೇಕಾಗಿಲ್ಲ, ಬಟ್ ಕನ್ನಡದ ಒಬ್ಬ ಸಂಗೀತ ನಿರ್ದೇಶಕನನ್ನೇ ನೀವು ಆಯ್ಕೆ ಮಾಡ್ಕೊಂಡಿದ್ದಿದ್ರೆ ಫ್ರಮ್ ಅ ಮನಿ ಸ್ಟ್ಯಾಂಡ್ ಪಾಯಿಂಟ್ ಆಲ್ಸೋ ಸ್ವಲ್ಪ ಕಡಿಮೆ ಆಗಿರಬಹುದು ಅಂತ ನನ್ನ ಅನಿಸಿಕೆ. ಹೌದು ಹೌದು. ಬಟ್ ನೆವರ್ದಿಲೆಸ್ ಡಿ ಇಮಾನ ನೀವು ಆ ಒಂದು ರೂಟೆಡ್ ಒಂದು ನೇಚರ್, ಬಿಕಾಸ್ ಅವರ ಮೈನಾ ಆಗ್ಲಿ ಕುಮ್ಕಿ ಆಗ್ಲಿ, ಹೌದು, ಆ ಒಂದು ರಾ ರಸ್ಟಿಕ್ ಒಂದು ಝೋನ್ ಅಲ್ಲೇ ಇದು ಇದೆ. ಪ್ಲಸ್ ಆಲ್ಸೋ ಕರ್ನಾಟಕ ತಮಿಳುನಾಡು ಬಾರ್ಡರ್ ಬರೋ ಒಂದು ಕಥೆ ಅಂಡ್ ಆಲ್ ಆಫ್ ದಟ್. ಅಂಡ್ ಇದನ್ನ ಹೇಳಿದೆ ನಾನು, ರಾಣಾ ಅವ್ರ ಹತ್ರ ಹೇಳ್ತಾ ಇದ್ದೆ, 3 ಹಾಡುಗಳು ಅನ್ಸುತ್ತೆ, ಕಾಪಾಡೋದು ಯಾವ್ರೆ, ಯಾವಾಗ ಯಾವಾಗ, ಆಮೇಲೆ ಆನುಮಲೆ. ಯಾವಾಗ ಯಾವಾಗ ಇಟ್ಸ್ ಸಿಟ್ ಶ್ರೀರಾಮು ಒಂದು ಏನೋ ಇಟ್ಸ್ ಡುಯಟ್. ಇಟ್ಸ್ ಬರೀ ಸಿಡ್ ಅವ್ರು ಮಾತ್ರ ಹಾಡಿರೋದ ಡುಯಟ್? ಅದು ಸಿದ್ ಮಾತ್ರ. ಬಟ್ ಇಟ್ಸ್ ಲವ್ ಸಾಂಗ್, ರೊಮ್ಯಾಂಟಿಕ್ ಸಾಂಗ್, ಆಲ್ ಆಫ್ ದಟ್. ಬಟ್ ಇನ್ 2 ಹಾಡುಗಳು ಇದೆಯಲ್ಲ, ಅದರಲ್ಲಿ ಒಂದು ಹಿಡನ್ ಎನರ್ಜಿ ಇದೆ. ಟೈಲರ್ ನೋಡಿ ಆ ಹಾಡುಗಳನ್ನ ಕೇಳಿಸ್ಕೊಂಡ ಮೇಲೆ ನನಗನ್ಸಿದ್ದು ಈ ಹಾಡುಗಳು ಚಿತ್ರದಲ್ಲಿ ಯಾವ ಮಟ್ಟಕ್ಕೆ ಆ ಎಮೋಷನ್ ಮೇಲೆ ತೊಗೊಂಡು ಹೋಗ್ಬೋದು ಅನ್ನೋ ಒಂದು ಫೀಲಿಂಗ್ ಬಂತು. ಎನಿವೆ, ಕಮಿಂಗ್ ಬ್ಯಾಕ್, ಫಸ್ಟ್ ಆಫ್ ಆಲ್ ಡಿ ಇಮಾನ್ ಅವ್ರ ಇದಕ್ಕೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡಿದ್ದಾರೆ. ಹೌದು, ಬಟ್ ಡಿ ಇಮಾನ್ ಅವರ ಡಿಸಿಷನ್ ಬಗ್ಗೆ, ಅವರನ್ನ ಇಲ್ಲಿಗೆ ಕರ್ಕೊಂಬರೋ ಡಿಸಿಷನ್ ಬಗ್ಗೆ ಈ ಚಿತ್ರಕ್ಕೆ, ವೆನ್ ಎವರ್ ಐ ಆಮ್ ಪ್ರೊಡ್ಯೂಸಿಂಗ್ ಅ ಫಿಲಮ್ ಅಲ್ಲ, ಟೆಕ್ನಿಷಿಯನ್ಸ್ ಅಷ್ಟು ಕಾಲ್ ನಾನು ಯೂಶಲಿ ಡೈರೆಕ್ಟರ್ ಕೊಡ್ತೀನಿ. ಐ ಆಲ್ವೇಸ್ ಬಿಲೀವ್ ಎಡಿಟರ್, DOP ಆ್ಯಂಡ್ ಮ್ಯೂಸಿಕ್ ಹ್ಯಾಸ್ ಟು ಬಿ ದಿ ಡೈರೆಕ್ಟರ್ಸ್ ಕಂಫರ್ಟ್ ಝೋನ್. ಅದರಲ್ಲೂ ಎಸ್ಪೆಷಲಿ DOP ಆ್ಯಂಡ್ ಎಡಿಟರ್ ಹ್ಯಾಸ್ ಟು ಬಿ ಡೈರೆಕ್ಟರ್ಸ್ ಕಂಫರ್ಟ್ ಝೋನ್. ಅವರಾಗೆ ಇಲ್ಲ ಸರ್ ಇನ್ನೊಂದು ನೀವು ಹೇಳಿ ಅಥವಾ ಇವ್ರು ಯಾರೋ ಓಕೆ ಅಂತಂದ್ರೆ ನನಗೆ ಓಕೆ ಮಾಡಿರ್ತೀನಿ ಹೊರತು. ಸೊ ಇಟ್ ವಾಸ್ ಪುನೀತ್ಸ್ ಕಾಲ್, ನಿಂಗೆ ಯಾರು ಬೇಕು ಅಂತ ನಾನು ಕೇಳಿದಾಗ, ಸೊ ದಟ್ ಈಸ್ ವೆನ್ ಹಿ ಸೆಡ್ ಸರ್ ಇವರಾದರೆ ಚೆನ್ನಾಗಿರುತ್ತೆ ಸರ್. ಅಪ್ಪ ಅವ್ರು ಮಾಡಿರೋದು 2 ಫಿಲಮ್ ಕನ್ನಡದಲ್ಲಿ, ಒಂದು ಸುದೀಪ್ ಸರ್ದು, ಇನ್ನೊಂದು ಪುನೀತ್ ಸರ್. ಅಂದರೆ ಅಷ್ಟು ಆ ಸ್ಕೇಲಲ್ಲೇ ಮಾಡಿರೋಂಥವ್ರು. ಕೇಳೋಣ, ಕೇಳೋದ್ರಲ್ಲಿ ತಪ್ಪಿಲ್ಲ, ವರ್ಕ್ ಆಗುತ್ತೆ ಅಂದರೆ ಮಾಡೋಣ ಅಂತ ಅಂದ್ಬಿಟ್ಟು ಅವಾಗ ಅಪ್ರೋಚ್ ಮಾಡಿದ್ದು ನಾವು ಅವ್ರಿಗೆ. ಅವ್ರದ್ದು ಒಂದೇ ಕಂಡೀಷನ್, ಅವ್ರು ತುಂಬ ಫಿಲಮ್ಸ್ ಮಾಡ್ತೀರಲ್ಲಿ, ಈ ಟೈಮ್ ಲೈನಲ್ಲಿ ಆದರೆ ನಾನು ಸಿಗ್ತೀನಿ, ಇದು ನನ್ನ ಟೈಮ್ ಲೈನ್ ಇದೆ, ಸೊ ನೀವು ಓಕೆ ಅಂತಂದ್ರೇ ನನಗೆ ಓಕೆ, ಬಟ್ ಕತೆ ಕೇಳ್ಬೇಕು ನಾನು ಫಸ್ಟು ಅಂದರು. ಆಮೇಲೆ ಪುನೀತ್ ನಾನು ಹೋಗಿ ಒಂದು ನರೇಷನ್ ಕೊಡ್ತೀವಿ, ಫುಲ್ ನರೇಷನ್ ಕೊಟ್ಟಾಗ ದಟ್ ಈಸ್ ವೆನ್ ಹಿ ಗಾಟ್ ಮೋರ್ ಎಕ್ಸೈಟೆಡ್. ಅವಾಗ ಅವರು ಇಲ್ಲ ನಾನು ಬರ್ತೀನಿ, ಬಡ್ಜೆಟ್ ವೈಸಲ್ಲೂ ನಾನು ನಿಮಗೆ ಬೆಸ್ಟ್ ಮಾಡಿಕೊಡ್ತೀನಿ ಅಂತ ಹೇಳಿ, ದೆನ್ ಸ್ವಲ್ಪ ನಮಗೂ ಅದೆಲ್ಲ ಕನ್ಸೆಷನ್ಸ್ ಎಲ್ಲ ಮಾಡಿ ಹಿ ಬ್ರಾಟ್ ಇನ್ ಅ ಗುಡ್ ಪ್ಯಾಕೇಜ್ ಎಲ್ಲ ಮಾಡ್ತಾರೆ. ದೆನ್ ಹಿ ಕೇಮ್ ಆನ್ ಬೋರ್ಡ್. ಸೊ ಇಟ್ ವಾಸ್ ಪುನೀತ್ಸ್ ಡಿಸಿಷನ್, ಲೈಕ್ ಓಕೆ ಈ ಥರದ್ದೇನೋ ಸೌಂಡಿಂಗ್ ಬೇಕು, ಎರಡು ಸ್ಟೇಟ್ನ ಒಳಗೊಂಡಂಥ ಒಂದು ಕಥೆ ಇದೆ, ಸೊ ಆ ಎಸೆನ್ಸ್ ಅರ್ಥ ಆಗೋದಕ್ಕೋಸ್ಕರ ಬೇಕಾಗ್ಬೋದು ಅಂತ ಅವ್ನ ಥಾಟ್ ಪ್ರೊಸೆಸ್ ಇತ್ತು. ಸರಿ ಓಕೆ ಐ ಆಮ್ ಗುಡ್ ವಿತ್ ಎನಿವನ್ ಅಂತಲೇ ನಾನು ಓಕೆ ಮಾಡಿದ್ದೆ. ಈವನ್ ಗುರು ಶಿಷ್ಯರ್ ಮಾಡಬೇಕಾದ್ರೆ ಅಜನೀಶ್ ಜೊತೆ ನಾವು ಫಸ್ಟ್ ವರ್ಕ್ ಮಾಡಿದಾಗ ಜಡೇಶ್ ಬಿಫೋರ್ ಮಾಡಿದ್ರು, ಜೆಂಟಲ್ಮೆನ್ಗೆ ಅಜನೀಶ್ ಅವರೇ ಮ್ಯೂಸಿಕ್ ಮಾಡಿದ್ರು. ಸೊ ಹಿ ಸೆಡ್ ಸರ್ ಅಜನೀಶ್ ಅವರು ನಾವು ಟ್ರೈ ಮಾಡೋಣ ತೊಂದರೆ, ಐ ಆಮ್ ಗುಡ್ ವಿತ್, ನನಗೆ ಎಲ್ಲ ಟೆಕ್ನಿಷಿಯನ್ಸ್ ಓಕೆ. ನನಗೆ ಈಗ ನಾನು ಡೈರೆಕ್ಟ್ ಮಾಡ್ಬೇಕಾದ್ರೆ ಹೆಂಗೆ ನಾನು ಹರಿಸರೇ ಬೇಕು, ಅರ್ಜುನ್ನೇ ಬೇಕು ನಾನು ಹೆಂಗೆ ಫೀಲ್ ಮಾಡ್ತೀನಿ, ಸೊ ಇಲ್ಲೊಬ್ಬ ಡೈರೆಕ್ಟರ್ ಫೀಲ್ ಮಾಡ್ತೀನಿ ಅಂದ್ರೆ ಅದನ್ನು ಒದಗಿಸ್ಕೊಡ್ಬೇಕು ಅನ್ನೋದು ಮಾತ್ರ ನಾನು ಯೋಚನೆ ಮಾಡಿರ್ತೀನಿ. ಸೊ ಹಾಗಾಗಿ ಡಿ ಇಮಾನ್ ಕೇಮ್ ಆನ್ ಬೋರ್ಡ್. ಎಕ್ಸಲೆಂಟ್. ಈ ಇನ್ನೊಂದು ಪ್ರಶ್ನೆಗೆ ಹೋಗಕ್ಕೆ ಮುಂಚೆ ಆಗಲೇ ಹೇಳಿದ್ರಿ, ಅರ್ಜುನ್ ಜನಿ ಅವರಿಂದ ಆಗಲಿ ಹರಿಕೃಷ್ಣ ಅವರಿಂದ ಅವರಾಗಲಿ ಅವ್ರ ಜೊತೆ ಕೆಲಸ ಮಾಡ್ಬೇಕಾದ್ರೆ ನಾನು ಕಲಿತೀನಿ ಅಂತ. ಮ್ಯೂಸಿಕ್ ಡೈರೆಕ್ಟರ್ಸ್ ಇಂದ ಅಫ್ಕೋರ್ಸ್ ಹರಿಕೃಷ್ಣ ಇಬ್ರು ಈಗ ಡೈರೆಕ್ಟರ್ಸ್, ಹೌದು, ಅದೆಲ್ಲ ಪಕ್ಕಕ್ಕೆ ಇಟ್ಟರೆ ಮ್ಯೂಸಿಕ್ ಡೈರೆಕ್ಟರ್ಸ್ ಇಂದ ಕಲ್ತಿದ್ ನೀವೇನು? ಹೌ ಯು ಶುಡ್ ಸಿ ದಿ ಮ್ಯೂಸಿಕ್ ಅಂತ ಅನ್ನೋದು. ಅಂದರೆ ಹರಿಸರ್ ಹತ್ರ ಅಂತೂ ಆಲ್ಮೋಸ್ಟ್ ಅವ್ರು ಮ್ಯೂಸಿಕ್ ಮಾಡ್ಬೇಕಾದ್ರೆ ಡೈರೆಕ್ಟರ್ ಥರನೇ ಯೋಚನೆ ಮಾಡ್ತಾರೆ ಅವ್ರು. ನಾವು ಯಾವುದೋ ಒಂದು ಸಿಚುವೇಶನ್ಗೆ ಒಂದು ಸಾಂಗ್ ಹೇಳಿದ್ರೆ ಅವರು ತರುಣ್ ಇಲ್ಲಿ ಬೇಡ, ಇಲ್ಲೆಲ್ಲೋ ಸಾಂಗ್ ಪ್ಲೇಸ್ ಮಾಡು, ಇಲ್ಲಿಗೆ ಚೆನ್ನಾಗಿ ವರ್ಕ್ ಆಗುತ್ತೆ ಅನ್ನೋದು ಕೂಡ ಹೇಳ್ತಾರೆ. ಆ್ಯಂಡ್ ಒಂದು ಕಂಪೋಸಿಂಗ್ ಮಾಡೋ ಟೈಮಲ್ಲಿ ನಾವೊಂದೇನೋ ಒಂದು ಮೂಡು ಅಂದ್ಕೊಂಡಿರ್ತೀವಿ, ಸರ್ ಈ ಥರದ್ದೇನೋ ಒಂದು ಮೂಡಲ್ಲಿ ಹೋಗೋಣ ಅಂತ ಅಂದ್ಬಿಟ್ಟು ದೇ ವಿಲ್ ಕಮ್ ಅಪ್ ಆ್ಯಂಡ್ ಸೇ ಇದು ಓಕೆ ನೀನು ಮಾಡಿಕೊಡ್ತೀನಿ, ನಂಗೆ ತೊಂದರೆ ಇಲ್ಲ, ಈ ಥರದೊಂದು ಮೂಡಲ್ಲಿ ಹೋದರೆ ಇದು ನಿನಗೆ ರನ್ನಲ್ಲಿ ಚೆನ್ನಾಗಿರುತ್ತೆ, ಇದನ್ನು ಇಲ್ಲೆಲ್ಲೋ ರೀರೆಕಾರ್ಡಿಂಗಲ್ಲಿ ಇಲ್ಲಿ ಯೂಸ್ ಮಾಡ್ಬೋದು, ಇಲ್ಲಿ ಹಿಂಗೇನೋ. ಸೊ ಆ ಸ್ಕ್ರಿಪ್ಟಿಂಗ್ ಲೆವೆಲಲ್ಲಿ ಕೂಡ ಅದನ್ನು ಯೋಚನೆ ಮಾಡ್ತಾರೆ. ಇಟ್ ಇಸ್ ನಾಟ್ ಓನ್ಲಿ ದಿ ಸಾಂಗ್, ಇಟ್ ಇಸ್ ಆಲ್ಸೋ ಹೌ ಇಟ್ ಈಸ್ ಕನೆಕ್ಟೆಡ್ ಟು ಸ್ಕ್ರಿಪ್ಟ್. ಆ್ಯಂಡ್ ದೇರ್ ಆರ್ ಟೈಮ್ಸ್ ನಾವೇನೋ ತುಂಬ ಕತೆ ಒಳಗಡೆ ಇದ್ಬಿಟ್ಟು ಸಾರ್ ಈ ಥರದೊಂದು ಬ್ಯಾಕ್ಗ್ರೌಂಡ್ ಸ್ಕೋರು, ಸಾರ್ ಈ ಥರದೊಂದು ಎಮೋಷ್ನಲ್, ಸಾರ್ ಇದು ಒಳಗಡೆ ಹೋಗಿರ್ತೀವಿ ಅಂತಂದಾಗ ದೇ ಹ್ಯಾವ್ ಸೆಡ್ ನೋ, ಇದು ಬರೇ ಸಿನಿಮಾ ಒಳಗಡೆ ನೋಡೋದಕ್ಕಲ್ಲ, ಸಿನಿಮಾನ ಆಚೆನೂ ನಿಂತ್ಕೋಬೇಕು, ಕಮರ್ಷಿಯಲ್ ಆಗಿ ಏನೋ ಕೇಳಬೇಕು ಸರ್, ಕಮರ್ಷಿಯಲ್ ಆಗಿ ಏನೋ ತೊಗೊಂಬನ್ನಿ ಹೊರಗಡೆಗೆ. ಹರಿ ಸರ್ ಈಸ್ ಅಟ್ ಮೋಸ್ಟ್ ಕಮರ್ಷಿಯಲ್ ವೆನ್ ಈಸ್ ಕಂಪೋಸಿಂಗ್ ಮ್ಯೂಸಿಕ್. ಒಂದು ಬ್ಯಾಕ್ಗ್ರೌಂಡ್ ಸಾಂಗ್ ಸರ್ 1.5 ನಿಮಿಷದ್ದು, ಸರ್ ಇಲ್ಲಿ ಏನೂ ಇಲ್ಲ ಸರ್, ಹೀರೋದು ಏನಿಲ್ಲ, ಎಲ್ಲ ಮುಗ್ದೋಯ್ತು, ಬರೀ ಅವರು ಅಲ್ಲಿಂದ ಇಲ್ಲಿ ಇವ್ರು ನಡ್ಕೊಂಡು ಬರ್ತಾರೆ ಸರ್ ಅಂತಂದ್ರೂ ಪುಣ್ಯಾತ್ಮ ಥರ ಒಂದು ಸಾಂಗ್ ಕಂಪೋಸ್ ಮಾಡಿಕೊಡ್ತಾರೆ. ನೀವು ಹಂಗೆ ಒಂದು ಏನೋ ಆಗಬೇಕು, ಬರೀ ಒಂದು ವರ್ಡ್ ಕೊಟ್ಟರೆ ನಾವು ಆ ಲೆವೆಲಿಗೆ ಒಂದು ಕಂಪೋಸ್ ಮಾಡಿ ಅದೊಂದು ಆ್ಯಂಥಮ್ ಥರ ರೆಡಿ ಮಾಡಿಕೊಟ್ಬಿಡ್ತಾರೆ. ಸೊ ದಟ್ ಈಸ್
ಹರಿ ಸರ್. ಸೇಮ್ ವಿತ್ ಅರ್ಜುನ್ ಜನ್ಯ. ಅರ್ಜುನ್ ಜನ್ಯ ಹೆಂಗೆ ಅಂತಂದ್ರೆ ಒಂದು ಕಮರ್ಷಿಯಲ್ ಡ್ರೈವಿಂಗ್ ಫೋರ್ಸ್. ನಾವು ಸ್ಕ್ರಿಪ್ಟ್ಸ್ ಹಂಗೆ ತೊಗೊಂಡೋಗಿರ್ತೀವಿ. ಅವ್ನಿಗೆ ಒಂದು ಹುಕ್ಕೋ ಏನೋ ಕೊಟ್ಟರೆ ಒಂದು ಎನರ್ಜಿ ಹೆಂಗೆ ತರ್ಬೋದು, ಲವ್ ಆದರೂ ಕೂಡ ಎನರ್ಜಿ ಹೆಂಗೆ ತರ್ಬೋದು. ಸೊ ಆಲ್ ದೀಸ್ ಥಿಂಗ್ಸ್ ದೇ ಹ್ಯಾವ್ ಟಾಟ್ ಮಿ. ಸೊ ಅದು ನನಗೂ ನನ್ನ ಕ್ರಿಯೇಟಿವಿಟಿನ ಅದ್ರೊಳಗೆ ಸೇರ್ಕೊಂಡು ದ ವರ್ಕ್ ಬಿಕೇಮ್ ವೆರಿ ಈಸಿ ಫಾರ್ ಮಿ. ಸೊ ಅವ್ರ ಜೊತೆ ಕುತ್ಕೊಂಡ್ರೆ ನಾನು ಹಿಂಗೆ ಕೆಲಸ ಮುಗಿಸ್ಕೊಂಡ್ಬಂದ್ಬಿಟ್ಟಿರ್ತೀನಿ. ಸೊ ದಟ್ ಇಸ್ ಹೌ ಇಟ್ ವರ್ಕ್ಸ್ ಫಾರ್ ಮಿ. ಶೋರ್. ಈಗ ನೋ ಕಾಂಪ್ರಮೈಸ್ ಅಂತ ಮಾತಾಡ್ತಾ ಇದ್ದೆ ಪ್ರೊಡಕ್ಷನ್ ವಿಚಾರದಲ್ಲಿ. ಜಗಪತಿ ಬಾಬು ಅವ್ರಿಗೂ ನಿಮ್ಗೇನೋ ಲಿಂಕ್ ಇದ್ದಾಗಿದೆ. ಅಫ್ಕೋರ್ಸ್ ಐ ರೆಸ್ಪೆಕ್ಟ್ ಹಿಮ್ ಅ ಲಾಟ್. ಅವ್ರು ನನ್ನ ಜೊತೆ ಫಿಲಮ್ ಮಾಡಿದ್ದಾರೆ ಆ್ಯಂಡ್ ಐ ಆಮ್ ಅ ವೆರಿ ಬಿಗ್ ಫ್ಯಾನ್ ಆಫ್ JB ಸರ್ ಫಾರ್ ಬಿಕಾಸ್ ಅವರು ಕಾಟೇರ ರಿಲೀಸ್ ಇವೆಂಟ್ ಅಲ್ಲೋ ಏನೋ ಹಿ ಸ್ಪೋಕ್ ವೆರಿ ಹೈಲಿ ಆಫ್ ಯು. ರಾಬರ್ಟ್ ಟೈಮಲ್ಲಿ ರಾಬರ್ಟ್ ರಿಲೀಸ್ ಅಲ್ಲಿ ಮಾತಾಡೋದು, ಕಾಟೇರದಲ್ಲಿ ಮಾತಾಡೋದು. ಅವ್ರಿಗೂ ನಾನು ಅಂದರೆ ಅವ್ರಿಗೆ ಸಖತ್ ಇಷ್ಟ. ಬಟ್ ನನಗೆ ಈ ಫಿಲಮ್ಮು ಅವ್ರನ್ನ ಹಾಕೋಬಾರ್ದು ಅಂತ ನನಗಿದ್ದು ಸರಿನಾ. ಆದರೆ ನೀವು ಇವಾಗ ಫಿಲಮ್ ನೋಡ್ತಿರೋದು 5th ಸೆಪ್ಟೆಂಬರ್ ಫಿಲಮ್ ನೋಡಿದ್ಮೇಲೆ ಯು ವಿಲ್ ಅಂಡರ್ಸ್ಟ್ಯಾಂಡ್ ವೈ ಐ ಹ್ಯಾವ್ ಪ್ಲೇಸ್ಡ್ ಹಿಮ್. ನಿಮಗೆ ಅದು ಟ್ರೈಲರ್ನಲ್ಲೂ ಚಿಕ್ಕ ಹಿಂಟ್ ಸಿಕ್ಕಿರುತ್ತೆ. ಹೀ ಈಸ್ ದಿ ರಿಪ್ಲಿಕಾ ಆಫ್ ಅ ರಿಯಲ್ ಪರ್ಸನ್ ಹೂ ಇಸ್ ಸ್ಟಿಲ್ ದೇರ್. ಲುಕ್ ಬೇರೆ ತರ ಆಯ್ತು. ಹೌದು, ಹಿ ಲುಕ್ ಸಿಮಿಲರ್ ಟು ಹೂ ಎವರ್ ವಿ ಹ್ಯಾವ್ ಪೋರ್ಟ್ರೇಡ್ ಹಿಮ್ ಆಸ್. ಹಾಗಾಗಿ ಅದು ನಾವು ಹೆಂಗಿತ್ತು ಅಂತಂದರೆ, ನಾವು ಸ್ಕ್ರಿಪ್ಟಿಂಗ್ ಮಾಡಬೇಕಾದ್ರೆ ಪ್ರತಿಯೊಂದು ಸತಿನೂ ಓಕೆ ಈ ಕ್ಯಾರೆಕ್ಟರ್ ಯಾರು ಅಂತಂದರೆ JB ಸರ್ ತರದವರು ಅವ್ರು ಬೇಡ, ಅವ್ರನ್ನ ನಾವು ಅಫೋರ್ಡ್ ಮಾಡೋಕ್ಕಾಗಲ್ಲ, ಸೊ ಅವ್ರು ಬೇಡ. ಸೊ ಆ ಥರ ಲುಕ್ಕಲ್ಲೇ ಯಾರಾದರೂ ಬೇಕು ನಮಗೆ ಅಂತಲೇ ವಿ ವರ್ ಟ್ರೈಯಿಂಗ್. ನಾವು ಯಾರು ಹೊಸಬ್ರು ಬಂದ್ರು ನಮಗೆ ಅದು ಕನೆಕ್ಟ್ ಆಗಬೇಕಷ್ಟೇ. ನಿಮಗೆ ಆ ಇನ್ಸ್ಟೆಂಟ್ ನೋಡಿ ಇದೆಲ್ಲ ಹೌದು ಅಂತ ಗೊತ್ತಾದ್ಮೇಲೆ ಯಾವತ್ತೋ ನೀವು ಗೂಗಲ್ ಮಾಡ್ತಿರಲ್ಲ, ಫಿಲಮ್ ನೋಡ್ಕೊಂಡು ಆಚೆ ಬಂದ್ಮೇಲೆ ಗೂಗಲ್ ಮಾಡ್ತಾರಲ್ಲ, ಗೂಗಲ್ ಮಾಡಿದ್ರೆ ಓ ಈ ವ್ಯಕ್ತಿ ಅಲ್ವ ಅಂದ್ರೆ ಹೌದು ಸಿಮಿಲರ್ ಇದಾರಲ್ಲ ಅವರು ಅಂತ ಅನ್ನಿಸ್ಬೇಕು ಅನ್ನೋದಕ್ಕೋಸ್ಕರ ವಿ ವರ್ ಸರ್ಚಿಂಗ್. ಶೂಟಿಂಗ್ ಇನ್ನೊಂದು ವಾರ 10 days ಇದೆ ಅಂತಂದಾಗ ನಮ್ಮ ಹೀರೋ ರಾಣಾ ಅವ್ರದ್ದು ಮದುವೆ ಇತ್ತು. ಸೊ ಅವ್ರಿಗೆ ಇನ್ವಿಟೇಷನ್ ಕಾರ್ಡ್ ಕೊಡೋಕ್ಕೆ ರಕ್ಷಿತಾ ಮೇಡಮ್ ಅವರು JB ಸರ್ಗೆ ಕ್ಯಾಶುವಲಾಗಿ ಕಾಲ್ ಮಾಡಿದ್ದಾರೆ, ಹಿಂಗೆ ನನ್ನ ತಮ್ಮಂದು ಮದುವೆ ಇದೆ, ಸೊ ಈಗ ಮಾಡಬೇಕು ಅಂತ. ಹೌದಾ, ನಿನ್ನ ತಮ್ಮ ಏನು ಮಾಡ್ತಿದ್ದಾನೆ ಇವಾಗ, ಏನು ಏಕಲವ್ಯ ಆದಮೇಲೆ ಏನು ಮಾಡ್ತೀರ ಅಂದರೆ, ಹಿಂಗೆ ತರುಣ್ ಸುಧೀರ್ದು ಪ್ರೊಡಕ್ಷನಲ್ಲಿ ಫಿಲಮ್ ಮಾಡ್ತಾ ಇದ್ದಾನೆ. ತರುಣ್ ಇಸ್ ಡೂಯಿಂಗ್ ಅ ಫಿಲಮ್, ಹೌ ಕಮ್ ಐ ಡೋಂಟ್ ನೋ ಅಂತಂದ್ರೆ, ಐ ಡೋಂಟ್ ನೋ, ಯು ಶುಡ್ ಆಸ್ಕ್ ಹಿಮ್ ಅಂತ ಫೋನ್ ನೋಡಿದ್ರು ಅವ್ರು. ನಾನು ವಾಟ್ ಮ್ಯಾನ್, ಬಿಗ್ ಮ್ಯಾನ್, ಯು ಆರ್ ಪ್ರೊಡ್ಯೂಸಿಂಗ್ ಅ ಫಿಲಮ್ ಆ್ಯಂಡ್ ಯು ಹ್ಯಾವ್ ನಾಟ್ ಇವನ್ ಟೋಲ್ಡ್ ಮೀ ಅಂದ್ರೆ, ನೋ ಸರ್ ಇಟ್ಸ್ ಕಂಟ್ರೋಲ್ಡ್ ಬಜೆಟ್ ಫಿಲಮ್ ಅಂತಂದ. ಸೊ ವಾಟ್ ಇಸ್ ಕಂಟ್ರೋಲ್ಡ್ ಬಜೆಟ್, ಇಟ್ಸ್ ಅ ಗುಡ್ ಫಿಲಮ್ ಆರ್ ಬ್ಯಾಡ್ ಫಿಲಮ್, ದೇರ್ ಇಸ್ ನಥಿಂಗ್ ಲೈಕ್ ದಟ್ ಅಂತಂದ್ರು. ಎಸ್ ಸರ್, ಹೌ ಕಮ್ ಯು ಹ್ಯಾವ್ ನಾಟ್ ಥಾಟ್ ಆಫ್ ಮೀ ಅಂತಂದ್ರು. ಸರ್ ಹಾನೆಸ್ಟ್ಲಿ ನಾನು ಇವಾಗ ಹೇಳಿದ್ರೆ ನಿಮ್ಗೆ ಅದು ಈಗ ಹೇಳ್ತಿದ್ಯಾ ಅಂತ ಅನ್ಸುತ್ತೆ ಸರ್ ಅಂತ ಅಂದ್ಬಿಟ್ಟು ನಾನೊಂದು ಸ್ಕ್ರೀನ್ಶಾಟ್ ಕಳಿಸ್ತೆ ಅವ್ರಿಗೆ. ಏನು ಅಂತಂದ್ರೆ, ನಾವೊಂದು 4 months ಇಂದನೂ ಅವ್ರದ್ದು ರೆಫರೆನ್ಸ್ ಪಿಕ್ಚರ್ ಇಟ್ಕೊಂಡು ಈ ಥರದೊಂದು ಬೇಕು ಅಂತ ಕಳಿಸ್ತಿದ್ವಲ್ಲ, ಅದೊಂದು ಸ್ಕ್ರೀನ್ಶಾಟ್ ಕಳಿಸ್ತೆ. ಸರ್ ಇದು ನೋಡಿ ಸರ್, ಒಂದು ಕ್ಯಾರೆಕ್ಟರ್ಗೆ ನೀವೇ ಪರ್ಫೆಕ್ಟ್, ಆದರೂ ನೀವು ಬೇಡ ಅಂತ ನಾನು ಟಚ್ ಮಾಡಿಲ್ಲ ಸರ್. 2 ರೀಸನ್. ಒಂದು, ನಿಮ್ಮನ್ನು ಅಫೋರ್ಡ್ ಮಾಡೋಕ್ಕಾಗಲ್ಲ ಸರ್ ನನಗೆ ಈ ಪಿಕ್ಚರ್ಗೆ. 2ನೇದು, ನಿಮ್ಗಿರೋ ಬ್ಯುಸಿ ಶೆಡ್ಯೂಲ್ಗೆ ಆ್ಯಂಡ್ ಇನ್ನೊಂದಕ್ಕೆ ನನಗೆ ಕಷ್ಟ ಆಗುತ್ತೆ ಸರ್ ಅಂತ. ನೀನು ನಾಳೆ ಬೆಳಗ್ಗೆ ಬಾ ಫಸ್ಟು ನನ್ನ ಹತ್ರ, ಏನು ಕತೆ ನನಗೆ ಹೇಳ್ಸು, ನೀನು ಮಿಕ್ಕಿದ್ದು ಆಮೇಲೆ ಮಾತಾಡು. ಸರ್ ಇಲ್ಲ ಸರ್ ಬೇಡ, ನೀನು ಫಸ್ಟ್ ಕತೆ ಹೇಳ್ಸು ನನಗೆ. ದೆನ್ ಅಗೇನ್ ವಿ ವೆಂಟ್, ವಿ ಟೋಲ್ಡ್ ಇನ್ ದ ಸ್ಟೋರಿ, ಹಿ ಲವ್ಡ್ ಇಟ್. ದೆನ್ ಓಕೆ, ನೀನೇನು ಅಂದ್ಕೊಂಡಿದ್ಯಾ, ನಿನ್ನ ಬಡ್ಜೆಟ್ಸ್ ಏನಿದೆ, ನಾನು ವರ್ಕೌಟ್ ಮಾಡ್ಕೊಡ್ತೀನಿ ನಿನಗೆ, ನಾನು ಮಾಡ್ತೀನಿ ಪಿಕ್ಚರ್ ಅಂತ ತುಂಬ ಪ್ರೀತಿಯಿಂದ ಅವ್ರ ಒಳಗಡೆ ಬಂದರು. ಸೊ ನಾವು ಏನು ದಿ ಅಲ್ಟಿಮೇಟ್ ಕ್ಯಾಸ್ಟಿಂಗ್ ಅಂತ ಅನ್ಕೊಂತಾ ಇದ್ವಲ್ಲ, ಅದೇ ಕರೆಕ್ಟಾಗಿ ಬಂದು ಕೂತ್ಕೊಂಡಿದ್ದೆ. ದಟ್ ಇಸ್ ವೈ JB ಸರ್ ವಾಸ್ ಇನ್ ದಿಸ್. ಕರೆಕ್ಟ್. ಅಂದ್ರೆ ಒಂದ್ ಕಡೆ ಕಿಶೋರ್, ಇನ್ನೊಂದ್ ಕಡೆ ಜಗಪತಿ ಬಾಬು ಅವರು ಇದ್ದಾಗ, ಹೌದು, ಆ ಒಂದು ಏನೋ ಆಕ್ಟಿಂಗ್ ಲೆವೆಲ್ ಇದೆಯಲ್ಲ, ಅದು ಸ್ಟ್ರೆಂತ್ ಆಫ್ ದಿ ಕಾಸ್ಟ್ ಅದೆಲ್ಲೋ ಸ್ವಲ್ಪ ಮೇಲೆ. ಅಂಡ್ ಯು ವಿಲ್ ಅದು ನೋಡಿದಾಗೆಲ್ಲ ನೀವು ಇನ್ನೊಬ್ರು ಯಾರೋ ರಿಪ್ಲೇಸ್ ಮಾಡಬೇಕು ಅಂತಾನೆ ಅನ್ಸಲ್ಲ ಆ ಥರದ್ದು. ಆ್ಯಂಡ್ ಕಿಶೋರ್ ಸರ್ ಅಂತೂ ನಿಮಗೆ ಆ ಕಾಪ್ ಬರಿತಾ ಹೋದ್ರೆ ಕಿಶೋರ್ ಸರ್ ಥರಲ್ಲೇ ಬರ್ತಾ ಇರುತ್ತೆ. ನಾವಂತೂ ಕಿಶೋರ್ ಸರ್ ಅಷ್ಟು ಕಾಪ್ ಮಾಡಿಬಿಟ್ಟಿದ್ದಾರೆ ಹೆಂಗೆ ಪುನಿ ಅಂತಂದರೆ, ಸರ್ ಇನ್ಯಾರು ಇನ್ನೊಂದು ಆಲ್ಟರ್ನೇಟ್ ಹೇಳಿ ಸರ್ ನೀವು ಅಂದ್ರೆ, ಇನ್ನೊಂದು ಆಲ್ಟರ್ನೇಟ್ ಸಿಗ್ತಲ್ಲ ನಮಗೆ. ಮತ್ತು ಅಗೇನ್ ವಿ ವೆಂಟ್ ಟು ಕಿಶೋರ್ ಸರ್ ಆ್ಯಂಡ್ ಅವರು, ಸರ್ ನೀವು ಎಲ್ಲ ಬೇರೆ ಬೇರೆ ಕಾಪ್ ಮಾಡ್ತಿದ್ರೆ ಇದೊಂದು ಸತಿ ನೋಡಿ ಸರ್ ನೀವು ಅಂತಂದಾಗ, ದೆನ್ ಹಿ ರಿಯಲೈಸ್ ಓಕೆ ಇದೇನೋ ಬೇರೆ ಥರ ಇದೆ ನನಗೆ, ಆಯಿತು ಅಂತಂದ್ಬಿಟ್ಟು ಅಗೇನ್ ಕಿಶೋರ್ ಸರ್ ಕೇಮ್ ಇನ್ ಟು ಪಿಕ್ಚರ್. ಲವ್ಲಿ. ಇದನ್ನು ನಾನು ಕೇಳಲೇಬೇಕಿತ್ತು, ಬಿಕಾಸ್ ಹೆಚ್ಚು ಕನ್ನಡ ಚಿತ್ರಗಳಲ್ಲಿ ಇದನ್ನು ಅಷ್ಟು ಎಕ್ಸ್ಪ್ಲೋರ್ ಮಾಡಿಲ್ಲ ಅಂತ ನಂಗೆ ಅನ್ನಿಸ್ತು, ವಿಚ್ ಇಸ್ MM Hills. ಓಕೆ, ಆಯಿತಾ. ಒಂದು ಒಬ್ಬ ಡೈರೆಕ್ಟರ್ ಆಗಿ, ಒಬ್ಬ ಪ್ರೊಡ್ಯೂಸರ್ ಆಗಿ, ಒಬ್ಬ ಕ್ರಿಯೇಟಿವ್ ಪರ್ಸನ್ ಆಗಿ ಆ ಒಂದು ಜಾಗ್ರಫಿನ ಬಳಸ್ಕೊಳ್ಳೋದ್ರಲ್ಲಿ ಇದ್ದ ಒಂದು ಮಜಾ ಏನು, ಅಂಡ್ ದೆನ್ ಸ್ಪಿರಿಚುವಲಿ ಆಲ್ಸೋ ಇಲ್ಲೊಂದು ಏನೋ ಫಿಲಮ್ ಅನ್ನ ಶೂಟ್ ಮಾಡ್ತಾ ಇದ್ದೀವಿ, ಅದು ಕೂಡ ಆಕ್ಟ್ ಆಗ್ತಿರುತ್ತಾ? ಸ್ಪಿರಿಚುವಲಿ ಎಸ್, ನಮ್ಗೆ ಒಂಥರ ಒಂದು ವೈಬ್ ಇದ್ದೇ ಇರುತ್ತೆ. ಅಂಡ್ ಎಸ್ಪೆಷಲಿ ನಮಗೆ ಟೈಟಲ್ ಏಳುಮಲೆ ಅಂತ ಆಗ್ತಿದ್ದಂಗಂತೂ ಇನ್ನೊಂದು ಸ್ವಲ್ಪ ಅದು ಯಾವಾಗಲೂ ಅದು ಮಾದಪ್ಪನೊಂದು ಏನೋ ಒಂದು ವೈಬ್ ಇದ್ದೇ ಇರುತ್ತೆ ನಮಗೆ. ಆ ರೀಜನ್ ಯೂಸ್ ಮಾಡೋದು ಪರ್ಸ್ಪೆಕ್ಟಿವ್ನಲ್ಲಿ ಏನಾಗುತ್ತೆ ಅಂತಂದರೆ, ನಮಗೆ ಬೇರೆ ಟೈಮಲ್ಲಿ ವಿ ವಿಲ್ ಸೆಟ್ ಫಿಲಮ್ಸ್ ದೇರ್. ಓಕೆ, ಇವಾಗ ಫಾರ್ ಎಕ್ಸಾಂಪಲ್ ಕಾಟೇರ ಥರ ಒಂದು ಸಿನಿಮಾ ತೊಗೊಂಡ್ರೆ, ಉಳುವವನೇ ಭೂಮಿ ಒಡೆಯ ಎಲ್ಲ ಕಡೆ ಆಗಿತ್ತು, ಎಂಟೈರ್ ಇಂಡಿಯಾ ಆಗಿತ್ತು. ಕರ್ನಾಟಕದಲ್ಲಿ
ಮೈಸೂರು ಪ್ರದೇಶದಲ್ಲೂ ಆಗಿತ್ತು, ಉತ್ತರ ಕರ್ನಾಟಕದಲ್ಲೂ ಆಗಿತ್ತು, ಶಿವಮೊಗ್ಗ ಕಡೆನೂ ತುಂಬ ಪ್ರಾಮಿನೆಂಟ್ ಹೋರಾಟಗಳಾಗಿತ್ತು ಅದ್ರ ಬಗ್ಗೆ. ಸೊ ನಾವು ಎಲ್ಲಿ ಪ್ಲೇಸ್ ಮಾಡಬೇಕು ಇದನ್ನ ಕಥೆನ ಅಂತಂದಾಗ ಉತ್ತರ ಕರ್ನಾಟಕಕ್ಕೆ ಹೋದರೆ ಅಲ್ಲೂ ಪ್ಲೇಸ್ ಮಾಡ್ಬೋದು, ಬಟ್ ಭಾಷೆ ಅದು ಅಲ್ಲಿಗೆ ಯೂಸ್ ಮಾಡಬೇಕು, ಅವಾಗಿಂದ ಹಳೇದು ಯೂಸ್ ಮಾಡಬೇಕು. ಸೊ ಇದೆಲ್ಲ ಕ್ಯಾಲ್ಕುಲೇಷನ್ ಬಂದಾಗ ಓಕೆ ಹಳೆ ಮೈಸೂರು ಪ್ರಾಂತ್ಯದಲ್ಲಿ ಸೆಟ್ ಮಾಡಿದ್ರೆ ಆ ಹಳ್ಳಿ ಭಾಷೆ ಸ್ವಲ್ಪ ಎಲ್ಲರಿಗೂ ರೀಚ್ ಆಗ್ಬೋದೇನೋ ಅಂತ ಅಲ್ಲಿಗೆ ಸೆಟ್ ಮಾಡಿದ್ವಿ ನಾವು. ಬಟ್ ಏಳುಮಲೆ ಆ ಇನ್ಸಿಡೆಂಟೇ ಅಲ್ಲಿ ನಡೆದಿರೋದ್ರಿಂದ ಯು ಕ್ಯಾನ್ ನಾಟ್ ಪ್ಲೇಸ್ ಇಟ್ ಎನಿವೇರ್ ಎಲ್ಸ್, ಇಟ್ ಹ್ಯಾಸ್ ಟು ಹ್ಯಾಪನ್ ದೇರ್ ಓನ್ಲಿ. ಆ ಚಾಮರಾಜನಗರ ತಮಿಳುನಾಡು ಬಾರ್ಡರ್ನಲ್ಲೇನೆ ಆದಂಥ ಕಥೆ ಆಗಿರೋದ್ರಿಂದ ಅದು ಅಲ್ಲೇನೆ ಪ್ಲೇಸ್ ಆಗಬೇಕಾಗಿತ್ತು. ಸೊ ದಟ್ ಈಸ್ ಹೌ ದಟ್ ರೀಜನ್ ಕೇಮ್ ಇನ್ ಟು ದ ಪಿಕ್ಚರ್ ಅಂಡ್ ಇಟ್ ಈಸ್ ವೆರಿ ಲೆಸ್ ಎಕ್ಸ್ಪ್ಲೋರ್ಡ್ ಆಲ್ಸೋ. ಶೋರ್ ಆ ರೀಜನ್. ಸೊ ದಟ್ ವಾಸ್ ದ ಫಸ್ಟ್ ಥಿಂಗ್ ದಟ್ ಎಕ್ಸೈಟೆಡ್ ಮೀ ಆಲ್ಸೋ ವೆನ್ ಐ ಹರ್ಡ್ ದ ಸ್ಕ್ರಿಪ್ಟ್. ಓಕೆ, ಈ ರೀಜನಲ್ಲಿ ನಡೆದಂಥ ಒಂದು ಘಟನೆ ನನಗೂ ಗೊತ್ತಿತ್ತು, ಬಟ್ ಯಾರು ಎಕ್ಸ್ಪ್ಲೋರ್ ಮಾಡಿಲ್ವಲ್ಲ, ಈ ಬ್ಯಾಕ್ ಡ್ರಾಪ್ ಅಲ್ಲಿ ಯಾರು ಒಂದು ಈ ಥರದೊಂದು ಕಥೆ ಹೇಳಿಲ್ವಲ್ಲ ಅಂತ ಅನ್ನೋದೇ ನನಗೂ ಫಸ್ಟ್ ಎಕ್ಸೈಟ್ ಆಗಿದ್ದು. ಸೊ ದಟ್ ಈಸ್ ವೈ ವಿ ವೆಂಟ್ ದೇರ್. ಹಾಗಾಗಿನೇ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್. ಹೌದು ಹೌದು, ಅದನ್ನು ಕೇಳೋನಿದ್ದೆ, ಇದು ತಪ್ಪಿದ್ರೆ ಸರಿ ಮಾಡಿ. ಬಟ್ ನನಗನ್ಸೋದು ಈ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅನ್ನೋದು ಈ ಜಡೇಶ್ ಅವರ ಇನ್ಫ್ಲೂಯೆನ್ಸ್ ತರುಣ್ ಅವ್ರಿಗೆ ಬಂದ್ಬಿಡ್ತಾ, ಅಥವಾ ತರುಣ್ ಅವರು ಕೂಡ ಯಾವಾಗಲೂ ಡಿಡ್ ಯು ಸಾರ್ಟ್ ಆಫ್ ಇನ್ಕ್ಲೈನ್ ನಾನ್ ಮಾಡೋ ಚಿತ್ರಗಳು ಬೇರೆ ಇಲ್ಲ, ಕಾಟೇರ ಆಲ್ಸೋ ಇಸ್ ಸಾರ್ಟ್ ಆಫ್ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಅನ್ನೋ ಒಂದು ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಬಟ್ ಇದು ಜಡೇಶ್ ಮತ್ತೆ ತರುಣ್ ಅವರ ಕಾಂಬಿನೇಷನ್ ಅಲ್ಲಿ ಹುಟ್ಕೊಂಡಿದ್ದ ಒಂದು ಪ್ರಾಕ್ಟೀಸ್ ಇದು ಅಂತ ನಾಟ್ ಹಂಗೇನಿಲ್ಲ. ಬಟ್ ಅಗೇನ್ ನೀವು ಚೌಕ ನೋಡಿದ್ರು ಕೂಡ ಅವಾಗ ನಾವು ಹೇಳಿರಲಿಲ್ಲ ಅಷ್ಟೇ ಬೇಸ್ಡ್ ಆನ್ ಇನ್ಸಿಡೆಂಟ್ಸ್ ಅಂತ ಅಂದ್ಬಿಟ್ಟು. ಬಟ್ ದೇರ್ ಆರ್ ಲಾಟ್ ಆಫ್ ಥಿಂಗ್ಸ್ ದಟ್ ವಾಸ್ ಪಿಕ್ಡ್ ಫ್ರಮ್ ರಿಯಲ್ ಲೈಫ್ಸ್ ಓನ್ಲಿ. ಹಕ್ಕಿ ಗೋಪಾಲ ಅಂತ ಅಂದ್ಬಿಟ್ಟು ಏನು ಪ್ರೇಮ್ದು ಒಂದು ಕ್ಯಾರೆಕ್ಟರ್ ಇತ್ತು, ಅದು ವೇಗ್ಲಿ ಅವಾಗ 80s ಅಲ್ಲಿದ್ದಂಥ ಒಂದು ಪ್ರಾಮಿನೆಂಟ್ ಅಂಡರ್ವರ್ಲ್ಡ್ ಡಾನ್ ಬೇಸ್ ಮಾಡಿ ಅದರದ್ದು ತಗೊಂಡಿದ್ದು. ಆ್ಯಂಡ್ ಕಾಶಿ ಸರ್ದು ಜೈಲ್ ಎಸ್ಕೇಪ್ದು ಕೂಡ ಒಂದು ರಿಯಲ್ ಕ್ಯಾರೆಕ್ಟರ್ನ ಬೇಸ್ ಮಾಡಿ ತಗೊಂಡಿದ್ದೆ ನಾನು, ಅಪ್ಪ ಮಗಳ ಇನ್ಸಿಡೆಂಟ್ ಆ ಕೇಸಲ್ಲಿ. ಸೊ ಇಟ್ ವಾಸ್ ಆಲ್, ಬಟ್ ಅವತ್ತಿನ ಟೈಮಿಗೆ ನಾವು ಬೇಸ್ಡ್ ಆನ್ ರಿಯಲ್ ಇನ್ಸಿಡೆಂಟ್ ಅಂತ ಹಾಕ್ತಿರಲಿಲ್ಲ ಅವಾಗ ಅಷ್ಟೇ. ದಟ್ ಸ್ಟಾರ್ಟೆಡ್ ಫ್ರಮ್ ಗುರು ಶಿಷ್ಯರು. ಸೊ ಗುರು ಶಿಷ್ಯರು ನಮ್ಗೆ ಗೊತ್ತಿತ್ತು, ಬಟ್ ಕಾಟೇರ ಇಟ್ ವಾಸ್ ವೆರಿ ಮಚ್ ರಿಯಲಿಸ್ಟಿಕ್ ಅಂತ ಅಲ್ಲಿ ಬಂದಿದ್ದು. ಬಟ್ ದಿಸ್ ಇಸ್ ಮೋರ್ ಕನೆಕ್ಟಿಂಗ್ ದನ್ ಕಾಟೇರ ಆದರೂ ಅಟ್ಲೀಸ್ಟ್ ಒಂದು ವೇಗ್ಲಿ ಇತ್ತು. ಇದು ಎಕ್ಸಾಕ್ಟ್ ಇಂಥ ಡೇಟು ಇಂಥ ದಿನಾನೇ ನಡೆದಂಥ ಕತೆ ಅಂತ ನೀವು ನಾಳೆ ಗೂಗಲ್ ಹೊಡೆದ್ರು ಅದು ಗೊತ್ತಾಗಬೇಕು ಅನ್ನೋಷ್ಟು ಅಥೆಂಟಿಕ್ ಆಗಿರುತ್ತೆ. ಸರಿ 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 ಸರಿ. ಸೊ ದಿ ಪ್ರಿಮೈಸ್ ಆಫ್ ಏಳುಮಲೆ ಇಸ್ ಅ ಟ್ರೂ ಇವೆಂಟ್, ಅದ್ರ ಮೇಲೆ ನೀವು ಕಟ್ಟಿದ್ದು. ಹೌದು ಹೌದು. ಓಕೆ, ಆ ಟ್ರೂ ಇವೆಂಟ್ನು ಕೇಳಿರ್ತೀವಿ ನಾವು, ಹಿಂಗೆ ಆಗಿರಬಹುದು ಅಂತ. ಅದ್ರದ್ದು ಡೀಟೇಲಿಂಗ್ ತಿಳ್ಕೊಂಡು ಅದರದ್ದು ಒಂದು ಸ್ವಲ್ಪ ರಿಸರ್ಚ್ ಎಲ್ಲ ಮಾಡ್ಕೊಂಡು ಈಗ ಒಂಚೂರು ಅದು ಡೀಟೇಲ್ ಆಗಿ ಕಾಣಿಸುತ್ತೆ ನಿಮಗೆ. ಅದು ಹೆಂಗೆ ಆಗಿರ್ಬೋದು ಆ ಇನ್ಸಿಡೆಂಟು ಅನ್ನೋದು ಕೂಡ ಸ್ವಲ್ಪ ಡೀಟೇಲ್ ಆಗಿ ಕಾಣಿಸುತ್ತೆ. ಸರಿ, ನಿಮ್ಮ ಮುಂದಿನ ಚಿತ್ರ ನೀವು ಯಾವುದು ಮಾಡೋದಿತ್ತೋ ಅದು ಕೂಡ ವಾಸ್ ಇಟ್ ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ತರದ ಚಿತ್ರ ಇತ್ತಾ? ಡೈರೆಕ್ಷನ್ ಇದ್ದ ಅದೇ ನಾವು ಸಿಂಧೂರ್ ಲಕ್ಷ್ಮಣ ಅನೌನ್ಸ್ ಮಾಡಿದ್ವಿ. ದಟ್ ಈಸ್ ಹಿಸ್ಟಾರಿಕಲ್, ದಟ್ ವಾಸ್ ರಿಯಲ್ ಕ್ಯಾರೆಕ್ಟರ್ ಓನ್ಲಿ. ನಾನು ಮಾಡಬೇಕು ಅಂತಿದ್ದಾಗ ಅನೌನ್ಸ್ ಮಾಡಿದಾಗ ದಟ್ ವಾಸ್ ರಿಯಲ್ ಹಿಸ್ಟಾರಿಕಲ್ ಓನ್ಲಿ. ಸೂಪರ್. ಸೊ ಬ್ಯಾಕ್ ಟು ಆಕ್ಚುಯಲ್ ರೈಟಿಂಗ್ ಅಂಡ್ ಸ್ಟಫ್ ಆಫ್ ಏಳುಮಲೆ, ನನಗೆ ತುಂಬ ಖುಷಿ ಕೊಟ್ಟಿದ್ದೇನು ಅಂದರೆ ಹೇಗೆ ಒಬ್ಬ ಕ್ರಿಯೇಟರ್ನ ಆತನ ಕ್ರಿಯೇಟಿವಿಟಿಯ ಅಥವಾ ಕಲಾಕೃತಿಯ ಒಂದು ತುಣುಕನ್ನು ಎಲ್ಲೋ ನೋಡಿರ್ತೀವಿ, ಅದೆಲ್ಲೋ ಎಲ್ಲೋ ಎಲ್ಲೋ ಎಲ್ಲ ಹೋಗಿ ಕೊನೆಗೆ ಅವನೇ ಒಬ್ಬ ನಿರ್ದೇಶಕನ ಹಾಕಿ ಬರ್ತಾನೆ ಅನ್ನೋದು. ಇಫ್ ಐ ರೀಕಾಲ್ ಕರೆಕ್ಟ್ಲಿ ಕಾಟೇರ ಥೀಮ್ ಸಾಂಗ್ ಬರ್ದವರು ಪುನೀತ. ಹೌದು, ನನಗೆ ಕಾಟೇರ ಅಷ್ಟೇ ಅಲ್ಲ, ಗುರು ಶಿಷ್ಯರು ಆಣೆ ಮಾಡಿ ಹೇಳುತ್ತೀನಿ ಸಾಂಗ್ ಕೂಡ ಅವರೇ ಬರ್ದಿದ್ದು. ಓ, ಪುನೀತ್ ಆರ್ಯ ಅಂತ ಅಲ್ಲಿ. ನಾನು ಅದೇ ಕೇಳಿದೆ ಅವನಿಗೆ, ಏನು ಆರ್ಯ ಅಂತ ಇದೆ ನಿನ್ನ ಹೆಸರು ಏನು ಅಂತಂದ್ರೆ ಅವನೊಂದು ಎಕ್ಸ್ಟ್ರಾರ್ಡಿನರಿ ಕತೆ ಹೇಳ್ದೆ ನನಗೆ. ಪುನೀತ್ ಅಂತ ಅಂದ್ಬಿಟ್ಟು ಅವನ ಹೆಸರು. ಅವ್ನ ಕಾಲೇಜಲ್ಲಿ ಸುಮಾರು ಜನ ಅದೇ ಹೆಸರಿನಲ್ಲಿ ಇದ್ರು. ಈ ಕಾಲೇಜಲ್ಲಿ ಏನೋ ಕರಿಬೇಕಲ್ಲ ನಿಮಗೆ, ಯಾರು ಇಂಥವ್ರು ಅಂತವ್ರು ಅಂತ ಅಂದ್ಬಿಟ್ಟು ಇವನು ಆರ್ಯ ಫಿಲಮ್ ಸಾಂಗಿಗೆ ಡ್ಯಾನ್ಸ್ ಮಾಡ್ತಿದ್ದಂತ, ತೆಲುಗು ಆರ್ಯ ಫಿಲಮ್ ಸಾಂಗಿಗೆ. ಸೊ ಆರ್ಯ ಪುನೀತ್ ಅಂತ ಅಂದ್ಬಿಟ್ಟು ಫೇಮಸ್ ಆಗಿರೋದು. ಸೊ ಇಟ್ ವಾಸ್ ನಾಟ್ ಈ ಸರ್ನೇಮ್ ಆ ಥರದ್ದೇನಿಲ್ಲ. ಸೊ ಪುನೀತ್ ಆರ್ಯ ಅಂತ ಅವ್ರ ಹೆಸರು. ಸೊ ನಾನಂದು ಏನಿದೆ ಅಫಿಷಿಯಲ್ ಆಗಿ ನಿನ್ನ ಹೆಸರು ಇಟ್ಕೊಳ್ಳೋ, ನೀನು ಯಾವ್ದು ಇಟ್ಕೊಂಡಿದ್ಯಾ ಅಂತಂದರೆ ದೆನ್ ಸರ್ ನನ್ನ ಹೆಸರು ಹಿಂಗೆ, ನಮ್ಮ ತಂದೆಯವ್ರ ಹೆಸರು ರಂಗಸ್ವಾಮಿ ಅಂತಂತ ನಂದು ಸರ್ಟಿಫಿಕೇಟಲ್ಲೆಲ್ಲ ಹಿಂಗಿದೆ ಸರ್ ಅಂತಂದ್ರೆ ಅದೇ ಹೆಸರು ಇಟ್ಕೊ ನೀನು, ಪುನೀತ್ ರಂಗಸ್ವಾಮಿ ನಿನ್ನ ತಂದೆ ಹೆಸರು ಇಟ್ಕೋ ಖುಷಿಯಿಂದ, ಯಾಕೆ ಅಂತಂದ್ಮೇಲೆ ದೆನ್ ಹಿ ಕೆಪ್ಟ್ ದಿಸ್. ಬಿಕಾಸ್ ಕಾಟೇರದ ಆಲ್ಬಮೇ ಚೆನ್ನಾಗಿತ್ತು, ಬಟ್ ಆದ್ರೂ ನನಗೆ ಸ್ಟ್ಯಾಂಡ್ ಔಟ್ ಸಾಂಗ್ ಅಂದ್ರೆ ಕಾಟೇರ. ಹೌದು ಹೌದು. ಇದರಲ್ಲೂ ಕೂಡ ನೀವು ಆನುಮಲೆ ಜೇನುಮಲೆ ಸಾಂಗ್ ಇದೆಯಲ್ಲ ಅದು ಅವರೇ ಬರ್ತಿದ್ರು. ಹೌದು. ಸೊ ನನಗೆ ಅನ್ಸೋದು ಆಬ್ವಿಯಸ್ಲಿ ಅವ್ರು ನಿಮ್ಮ ತಂಡದವರೇ ಅಂಡ್ ಆಲ್ ಆಫ್ ದ್ಯಾಟ್. ಸೊ ಇದು ಅವರೆಲ್ಲ ತಯಾರಿ ಮಾಡಿ ಬಂದು ನಿಮ್ಮ ಹತ್ರ ಹೇಳಿರೋಕ್ಕಿಂತ ಹಂತ ಹಂತವಾಗಿ ನಿಮ್ಮ ಹತ್ರ ಹೇಳ್ಕೊಂಡೇ ಬಂದು ಪ್ರಾಯಶಃ ನೀವು ಅವರು ಸೇರ್ಕೊಂಡು ಕೋ ಡೆವಲಪ್ ಮಾಡಿದ ಕಥೆ ಅಂತ ಅನ್ಕೋಬೋದಾ ಏಳುಮಲೆ? ಹಾಗೆ ಆಗಿದೆ. ಅಂದರೆ ನನ್ನ ಜೊತೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಬರ್ತೀನಿ ಅಂತ ಫಸ್ಟ್ ಕೇಳಿದ್ದು ಕಾಟೇರಾಗ. ನಾನು ಏನಪ್ಪ ನೀನು ಲಿರಿಕ್ ರೈಟರ್ ಅಷ್ಟು ಬಿಸಿ ಆಗಿದೆಯಾ, ಅಲ್ಲೆಲ್ಲೋ ಡೈಲಾಗ್ ಕರಿತಾ ಇದ್ದಾರೆ, ನಿಂಗೆ ಫಿಲಮ್ ಡೈಲಾಗ್ಸ್ ಬರಿತಾ ಇದೆಯಾ, ಚೆನ್ನಾಗಿ ಅಷ್ಟು ಬಿಸಿ ಇದೆಯಲ್ಲ, ಡೈರೆಕ್ಟರ್ ಆಲ್ಮೋಸ್ಟ್ ಆಗ್ತೀನಿ ನೀನು, ಯಾಕೆ ಇವಾಗ ಬರಬೇಕು ಅಂತಿದ್ದೆ ನನ್ನ ಡಿಪಾರ್ಟ್ಮೆಂಟ್ಗೆ, ಅದು ನಾನು 2 ವರ್ಷ ಆಗುತ್ತೆ ಪಿಕ್ಚರ್ ಎಲ್ಲ ಮುಗಿದು ಆಚೆ ಬರೋದಕ್ಕೆ ಅಂತಂದರೆ. ಇಲ್ಲ ಸರ್, ನನಗೆ ನಿಮ್ಮ ಜೊತೆ ಕೆಲಸ ಮಾಡಬೇಕು, ಐ ವಾಂಟ್ ಯು ಟು ವಿಟ್ನೆಸ್ ಮೈ ವರ್ಕ್,
ನನ್ನ ಕೆಲಸ ಹಿಂಗಿದೆ ಅಂತ ವಿಟ್ನೆಸ್ ಮಾಡ್ಬೇಕು ಸರ್, ಅದಕ್ಕೆ ನಾನು 2 years ಇನ್ವೆಸ್ಟ್ ಮಾಡ್ತೀನಿ ಸರ್ ನಾನು ಅದಕ್ಕೆ. ನನಗೆ ಆ ಹಾನೆಸ್ಟಿಲಿ ಇಷ್ಟ ಆಯಿತು. ಸರ್ ಇಫ್ ಯೂರ್ ಓಕೆ ದೆನ್ ಕಮ್ ಅಂತಂದೆ. ದೆನ್ ಅಲ್ಲಿಂದ ಶುರು ಮಾಡಿದ್ವಿ ನಾವು ವರ್ಕ್. ಮಾಡ್ತಾ ಗ್ರ್ಯಾಜುವಲ್ ಆಗಿ ಅವ್ನಿಗೆ ಯಾವಾಗ ಏನೊಂದು ಲೈನ್ ಅನಿಸ್ತಾ ಇತ್ತು ಅದೆಲ್ಲ ತೊಗೊಂಬಂದು ಶೇರ್ ಮಾಡೋಣ. ಈಸಿಲಿ ಒಂದು 25-30 ಕತೆ ನಾವು ಡಿಸ್ಕಸ್ ಮಾಡಿ ಬಿಟ್ಟಿರ್ಬೋದು. ದೆನ್ ಒನ್ ಡೇ ಈ ಇನ್ಸ್ಟೆಂಟ್ ನನಗೆ ಹೇಳ್ದೆ, ನನಗೆ ಎಕ್ಸೈಟ್ ಆಯಿತು. ಅವ್ರು ಏನೋ ಕತೆ ಬೇರೆ ಹೇಳಿದ್ರು, ಇನ್ಸ್ಟೆಂಟ್ ಮಾತ್ರ ನನಗೆ ಇಷ್ಟ ಆಯಿತು. ಪುನಃ ಇದೊಂದು ಇನ್ಸ್ಟೆಂಟ್ ಚೆನ್ನಾಗಿದೆ, ಇದನ್ನ ಇಟ್ಕೊಂಡು ಏನಾದರೂ ಮಾಡ್ಬೋದು ನೋಡು ಅಂತಂದರೆ ದೆನ್ ಈ ಸ್ಟಾರ್ಟೆಡ್ ವರ್ಕಿಂಗ್ ಆನ್ ಇಟ್. ಡಿಸ್ಕಸ್ ಮಾಡ್ತಾನೆ ಇದ್ವಿ, ಓವರ್ ದಿ ಶೂಟಿಂಗೇನೆ ಡಿಸ್ಕಷನ್ ನಡೀತಾನೆ ಇತ್ತು. ಸೊ ಶೂಟಿಂಗ್ ಹೌದು. ಸೊ ಯಾವಾಗ ಶೂಟಿಂಗ್ ಎಲ್ಲ ಮುಗಿದು ಒಂದು 2-3 months ರಿಲೀಸ್ ಎಲ್ಲ ಆದಮೇಲೆ ದೆನ್ ಹಿ ಕೇಮ್ ಅಪ್ ವಿತ್ ದ ಸ್ಕ್ರಿಪ್ಟ್, ಸರ್ ಹಿಂಗಿದೆ ಅಂತ. ದೆನ್ ಅವ್ನು ನಾನು ಪ್ರೊಡ್ಯೂಸ್ ಮಾಡಬೇಕು ಅಂತಲೂ ಯಾವತ್ತೂ ಕೇಳಿಲ್ಲ, ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅಂತಲೂ ಅವ್ನು ಹೇಳಿರಲಿಲ್ಲ. ಹೀಸ್ ಓನ್ಲಿ ಆಸ್ಕ್ ವಾಸ್, ಸರ್ ನನಗೆ ಎಲ್ಲೇ ಮಾಡಲಿ ಪಿಕ್ಚರು, ನನಗೆ ನೀವು ಜೊತೆಗೆ ಟ್ರಾವೆಲ್ ಮಾಡಬೇಕಿದೆ, ಐ ವಾಂಟ್ ಯು ಟು ಗೈಡ್ ಮೀ ವಿತ್ ದಿಸ್ ಫಿಲಮ್, ಫಸ್ಟ್ ಫಿಲಮ್ ಅಂತ. ಆಯ್ತು ಪುನಿ ಅಂತಲೇ ಹೇಳಿದ್ದೆ. ದೆನ್ ಫೈನಲ್ ಸ್ಕ್ರಿಪ್ಟ್ ಎಲ್ಲ ಮುಗಿದು ಲಾಕ್ ಮಾಡಿದಾಗ ನನಗೆ ಅನಿಸಿದ್ದು, ಇದನ್ನು ಯಾರೋ ಪ್ರೊಡ್ಯೂಸರಿಗೆ ಕನ್ವಿನ್ಸ್ ಮಾಡಿ ಎಕ್ಸಿಕ್ಯೂಟ್ ಮಾಡೋದು ಕಷ್ಟ ಇದೆ ಇದು. ಯಾಕಂದ್ರೆ ನೋಡಿದ ತಕ್ಷಣ ಸಿಂಪಲ್ ಒಂದು ನೈಟ್ ನಡೆಯತ್ತ ಕತೆ, ಕ್ಯಾರೆಕ್ಟರ್ ಇಷ್ಟೇನಾ, ಬೇಗ ತುಂಬ ಚಿಕ್ಕ ಬಜೆಟಲ್ಲಿ ಆಗ್ಬಿಡುತ್ತೆ ಅನ್ನೋ ಥಾಟ್ ಪ್ರೊಸೆಸ್ಗೆ ಹೋಗ್ತಾರೆ. ಬಟ್ ಅದು ಹಂಗಿಲ್ಲ, ಟೆಕ್ನಿಕಲಿ ತುಂಬ ಚಾಲೆಂಜಸ್ ಇದೆ. ಒಂದು ರೆಗ್ಯುಲರ್ ಫಿಲಮ್ಗಿಂತ ಜಾಸ್ತಿ ಎಕ್ಸ್ಪೆನ್ಸ್ ಆಗುತ್ತೆ ಈ ಪಿಕ್ಚರ್. ಸೊ ಇದನ್ನ ಹಂಗೆ ಮಾಡಿಲ್ಲ ಅಂತಂದರೆ ಇದು ವರ್ಕ್ ಆಗಲ್ಲ. ಯು ಹ್ಯಾವ್ ಟು ಡೂ ದ ಟೆಕ್ನಿಕಲಿ, ಇದಷ್ಟು ಚೆನ್ನಾಗಿ ಮಾಡಿದ್ರೆ ಮಾತ್ರನೇ ವರ್ಕ್ ಆಗೋ ಪಿಕ್ಚರ್ ಇದು ಅಂತ ನನಗೂ ಗೊತ್ತಾಗಿ. ದೆನ್ ದಟ್ ಇಸ್ ವೆನ್ ಐ ಸ್ಪೋಕ್ ಟು ನಾಗಿಂದ ಸರ್. ಈ ಸೈಡ್ ತುಂಬ ಅದ್ಭುತವಾಗಿದೆ ಸರ್, ಒಂದು ಕಥೆನ ಮಾಡಿದ್ರೆ ತುಂಬ ಚೆನ್ನಾಗಿ ಕನ್ನಡಕ್ಕೆ, ನಾವೇ ಮಾಡೋಣ ಅಂತಂದು. ದೆನ್ ಐ ಟೋಲ್ಡ್ ಹಿಮ್ ದಟ್ ವಿ ವಿಲ್ ಡೂ ದಟ್ ಫಿಲಮ್, ಅದರ್ವೈಸ್ ಬೇರೆ ಯಾರಿಗಾರು ಮಾಡಬೇಕು ಅಂತಲೇ ಇದ್ದಿದ್ದು ಫಸ್ಟ್ ಅದು. ಶೋರ್. ಅವರು ಮುಂಚೆ ಈ ಘಟನೆಯ ಬಗ್ಗೆ ಹೇಳಿದ್ರಲ್ಲ, ಆ್ಯಂಡ್ ಅವ್ರು ಹೇಳಿದ ಎಲ್ಲ ಐಡಿಯಾಸಲ್ಲೂ ನೀವು ಹೇಳಿದ್ರಿ ಈ ಘಟನೆಯಲ್ಲಿ ಪೊಟೆನ್ಷಿಯಲ್ ಇದ್ದಾಗಿದೆ, ಇದ್ರ ಮೇಲೆ ವರ್ಕ್ ಮಾಡಿ ಅಂತ ಹೇಳಿದಾಗ ವಾಟ್ ವಾಸ್ ದಿ ಪೊಟೆನ್ಷಿಯಲ್ ದಟ್ ಯು ಸಾ? ಅದಕ್ಕೆ ಅಂದರೆ ಬಿಕಾಸ್ ನಾನು ನಿಮ್ಮ ಇನ್ನೊಂದು ಪ್ರಿಂಟ್ ಇಂಟರ್ವ್ಯೂ ಓದ್ತಾ ಇದ್ದೆ, ಅದರಲ್ಲಿ ನೀವು ಹೇಳಿದಿರಿ ನನಗೆ ಜಾನ್ರ ಮುಖ್ಯ ಅಲ್ಲ, ಎಕ್ಸ್ಪೀರಿಯನ್ಸ್ ಮುಖ್ಯ, ನಾನು ಏನು ಎಕ್ಸ್ಪೀರಿಯನ್ಸ್ ಕೊಡ್ತೀನಿ ಅಂತ. ಸೊ ಈ ಒಂದು ಲೈನನ್ನು ಕೇಳಿಸ್ಕೊಂಡಾಗ ನಿಮಗೆ ಏನು ಹೊಳಿತು? ಅಂದರೆ ಡಿಡ್ ಯು ವಿಜುವಲೈಸ್ ಅ ಸರ್ಟನ್ ಎಕ್ಸ್ಪೀರಿಯನ್ಸ್? ಎಸ್, ದ ಮೇನ್ ಥಿಂಗ್ ವಾಸ್, ಈ ಬ್ಯಾಕ್ ಡ್ರಾಪಲ್ಲಿ ಸುಮಾರು ಡಾಕ್ಯುಮೆಂಟ್ರಿಗಳು ಬಂದಿರ್ಬೋದು, ರೈಟಪ್ಸ್ ಬಂದಿರ್ಬೋದು, ಇನ್ಸ್ಟೆಂಟ್ಗಳು ಗೊತ್ತಿರ್ಬೋದು, ಬಟ್ ಈ ಬ್ಯಾಕ್ ಡ್ರಾಪಲ್ಲಿ ಈ ಥರದೊಂದು ಲವ್ ಸ್ಟೋರಿ ಹೇಳಿಲ್ಲ. ದಟ್ ಇಟ್ ಸೆಲ್ಫ್ ಇಸ್ ನೈಸ್. ಆ್ಯಂಡ್ ಲವ್ ಸ್ಟೋರೀಸ್ ನೋಡಿದ್ದೀವಿ, ಎಮೋಷ್ನಲ್ ಲವ್ ಸ್ಟೋರೀಸ್ ನೋಡಿದ್ದೀವಿ, ಆ್ಯಕ್ಷನ್ ಲವ್ ಸ್ಟೋರೀಸ್ ನೋಡಿದ್ದೀವಿ, ಎಲ್ಲ ನೋಡಿದ್ದೀವಿ. ಎಡ್ಜ್ ಆಫ್ ದಿ ಸೀಟ್ ಒಂದು ಲವ್ ಸ್ಟೋರಿ ನೋಡಿಲ್ಲ ನಾವು ಕನ್ನಡದಲ್ಲಿ. ಸೊ ಅದೊಂದು ಅದ್ಭುತವಾದ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಿಮಗೆ. ಒಂದು ಪ್ರೇಮಿಗಳ ತೊಳಲಾಟ, ಅವ್ರ ಹೋರಾಟ, ಆ ಎಮೋಷನ್ ಒಂದು ಹೈ ಕೊಡ್ತಾ ಇರುತ್ತೆ. ಬಟ್ ಅಗೇನ್ ಏನಾಗುತ್ತೆ, ಇದು ನೆಕ್ಸ್ಟ್ ಏನಾಗುತ್ತೆ ಅನ್ನೋ ಒಂದು ಎಡ್ಜ್ ಆಫ್ ದಿ ಸೀಟ್ ಥ್ರಿಲ್ಲು ಕೊಡ್ತಾ ಇದೆಯಲ್ಲ. ದಿಸ್ ಕಾಂಬಿನೇಷನ್ ಇಸ್ ಡೆಡ್ಲಿ, ದಿಸ್ ಶುಡ್ ವರ್ಕ್ ಅಂತಲೇ ನನಗೆ ಆ ಎಕ್ಸ್ಪೀರಿಯನ್ಸ್ ಮಜಾ ಇದೆ ಅಂತ ನನಗೆ ಅನಿಸಿದ್ದು. ಲವ್ಲಿ. ನಿಮಗೆ ಆ ಕ್ಷಣಕ್ಕೆ ಇದು ಹೊಳೆಯತ್ತಲ್ಲ, ಅಲ್ಲಿ ಯು ಆರ್ ನಾಟ್ ಥಿಂಕಿಂಗ್ ಆಫ್ ಪ್ರೊಡಕ್ಷನ್, ಬಡ್ಜೆಟಿಂಗ್, ನಥಿಂಗ್. ಆ ಒಂದು ಕಥೆಯಲ್ಲಿದ್ದ ಅಥವಾ ಆ ಒಂದು ಐಡಿಯಾಲಿರೋ ಪೊಟೆನ್ಷಿಯಲ್ನ ಮಾತ್ರ ನೋಡ್ತಾ ಇದ್ದೀರಿ. ಐ ಆಮ್ ಜಸ್ಟ್ ಅನ್ ಆಡಿಯನ್ಸ್ ವೆನ್ ಎವರ್ ಐ ಆಮ್ ಲಿಸನಿಂಗ್ ಟು ಸಮಥಿಂಗ್. ನಾನು ಏನೋ ಡೈರೆಕ್ಟರ್ ಪಿಕ್ಚರ್ ಮಾಡಿದ್ದೀನಿ, ಇದು ವರ್ಕ್ ಆಗುತ್ತೆ, ಅದೆಲ್ಲ ನಾನು ನಂಬಲ್ಲ. ನಾನೊಬ್ಬ ಆಡಿಯನ್ಸ್, ನನಗೆ ಏನು ಹೈ ಕೊಡ್ತಾ ಇದೆ. ಯಾಕಂದರೆ ನಾನು ಬಂದಾಗಿಂದನೂ ಕೈರಮ್, ನಾನು ಡ್ರಾಮಾ ಕಂಪ್ನೀಸ್ ನಮ್ದೇನು ನಮ್ಮ ತಂದೆಯವ್ರ ಸ್ಟೇಜ್ ಇತ್ತು, ಅಲ್ಲಿಂದ ಬಂದಾಗಲೂ ನಮ್ಮದು ವೃತ್ತಿ ರಂಗಭೂಮಿ, ಹವ್ಯಾಸಿ ರಂಗಭೂಮಿ, ವೃತ್ತಿ ರಂಗಭೂಮಿ. ಎವ್ರಿ ಡೇ 2 ನಾಟಕ ಮಾಡಬೇಕು, ಕಮರ್ಷಿಯಲ್ ಅಲ್ಲಿ ಐಟಮ್ ಸಾಂಗ್ ಹಾಕ್ತೀವಿ, ಡಬಲ್ ಮೀನಿಂಗ್ ಡೈಲಾಗ್ ಹಾಕ್ತೀವಿ, ಏನೋ ಪಂಚ್ ಕಾಮಿಡಿ ಹೊಡಿತಾ ಇರ್ತೀವಿ. ಸೊ ಜನ ಅಷ್ಟು ಕ್ರೌಡ್ ನಾವು ನಾನು ನೋಡಿದ್ದೀನಿ. ಸೊ ಅಲ್ಲಿ ಇನ್ಸ್ಟೆಂಟ್ ರಿಯಾಕ್ಷನ್ಸ್ಗಳನ್ನ ಕೇಳಿ ಏನು ಥರ ಸಾಂಗ್ ಹಾಕಿದ್ರೆ ಜನ ವಿಸಿಲ್ ಹೊಡಿತಾರೆ, ಏನು ಡೈಲಾಗ್ ಹೊಡೆದಾಗ ಚಪ್ಪಾಳೆ ಹೊಡಿತಾರೆ, ಏನು ಡ್ರಾಮಾ ಯಾವ ಊರಲ್ಲಿ ವರ್ಕ್ ಆಯಿತು, ಯಾವ ಊರಲ್ಲಿ ಯಾವ ಡ್ರಾಮಾ ವರ್ಕ್ ಆಗಿಲ್ಲ ಅಂತೆಲ್ಲ ಸಬ್ ಕಾನ್ಷಿಯಸ್ ಹೋಗಿ ಐ ಮೋರ್ ಲೈಕ್ ಅನ್ ಆಡಿಯನ್ಸ್. ನನಗೇನೋ ಕೇಳಿದ್ರೆ, ಇದು ಕಿಕ್ ಕೊಡುತ್ತಾ, ಇದು ಮಜಾ ಇದೆಯಾ, ಇದು ಎಕ್ಸ್ಪೀರಿಯನ್ಸ್ ಕೊಡುತ್ತಾ, ಇಷ್ಟರ ಮೇಲೆ ನಾನು ನಂಬಿರ್ತೀನಿ ಹೊರತು ಇಲ್ಲ ಇದಕ್ಕೆ ಕ್ಯಾರೆಕ್ಟರ್ ಆರ್ಕ್ ಅಂತಿರುತ್ತೆ, ಇದ್ರ ಬೇಸಿಸ್ ಮೇಲೆ ಏನೋ ಮಾಡಬೇಕು, ಇಲ್ಲಿ ಡಿಪ್ ಆಗಬೇಕು ಕತೆ, ಇಲ್ಲಿಂದ ಒಂದು ಹೈ ಹೋಗ್ಬೇಕು, ಅದೆಲ್ಲ ಫಾರ್ಮುಲಾ ನಾನು ಹೋಗೋದೇ ಇಲ್ಲ. ಇಟ್ ಇಸ್ ಜಸ್ಟ್ ದಟ್ ಎಕ್ಸ್ಪೀರಿಯನ್ಸ್, ಇಟ್ಸ್ ಜಸ್ಟ್ ದಟ್ ಹೈ ದಟ್ ಗಿವ್ಸ್ ಟು ಮಿ. ಇದಕ್ಕೆ ಪ್ರಾಯಶಃ ಆನ್ಸರ್ ವುಡ್ ಬಿ ಎಸ್, ಬಟ್ ಏಳುಮಲೆಯನ್ನ ತರುಣ್ ಅವರು ನಿರ್ದೇಶನ ಮಾಡಬಹುದಿತ್ತು. ಅಂದ್ರೆ ಮಾಡಿದಿದ್ರೆ ಇಟ್ ವುಡ್ ಹ್ಯಾವ್ ಬೀನ್ ಅ ಟೋಟಲಿ ಡಿಫರೆಂಟ್ ಫಿಲ್ಮ್. ಮೇ ಬಿ. ಯಾವ ರೀತಿಯಲ್ಲಿ ಡಿಫರೆನ್ಸ್? ಎವ್ರಿ ಡೈರೆಕ್ಟರ್ಸ್ ವಿಷನ್ ಇಸ್ ಡಿಫರೆಂಟ್. ಕರೆಕ್ಟ್. ಸೊ ನನ್ನ ವಿಷನ್ನೇ ಬೇರೆ ಆಗಿರುತ್ತೆ. ಬಟ್ ಐ ಆಮ್ ಶೂರ್ ಪುನೀತ್ ಹಸ್ ಡನ್ ಅ ಟ್ರೆಮೆಂಡಸ್ ಜಾಬ್ ಬಿಕಾಸ್ ವಿ ಆಲ್ಮೋಸ್ಟ್ ಡಿಸ್ಕಸ್ ದ ಸೇಮ್ ಥಿಂಗ್ಸ್. ಸೊ ನಾನು ಮಾಡಿದ್ರು ಕೂಡ ಆಲ್ಮೋಸ್ಟ್ ಇದ್ರ ಪಕ್ಕದ ಪ್ಯಾರಲಲ್ ರೋಡಲ್ಲೇ ಹೋಗ್ಬೇಕಾಗಿತ್ತು ನಾನು. ಪುನೀತ್ ಅವ್ನ ಸ್ಟೈಲ್ ಇಟ್ಕೊಂಡು, ನಾನು ಕೊಟ್ಟಂಥ ಒಂದಷ್ಟು ಗೈಡೆನ್ಸ್ನು ಇಟ್ಕೊಂಡು, ಐ ಥಿಂಕ್ ಇದಕ್ಕೆ ಏನಾಗಬೇಕು ದಿ ಬೆಸ್ಟ್, ಐ ಥಿಂಕ್ ಹೀಸ್ ಡನ್. ಓನ್ಲಿ ಶಾರ್ಟ್ಸ್ ಟೆಕ್ನಿಕಲಿ ಬೇರೆ ಆಗ್ತಿತ್ತೆ ಹೊರತು ಫೀಲ್ ಆಫ್ ದಿ ಫಿಲಮ್ ಏನು ದೊಡ್ಡ ಚೇಂಜ್ ಆಗ್ತಿರ್ಲಿಲ್ಲ. ಸೊ ಪ್ರೇಕ್ಷಕನಿಗೆ ಏನ್ ಟೇಕ್ ಅವೇ ಇರ್ತಾ ಇತ್ತು ಅದು ಪುನೀತ್ ಅವ್ರು ಮಾಡಿದ್ರು ಏಳುಮಲೆಯಲ್ಲಿ ಅದೇ ಟೇಕ್ ಅವೇ ಇದೆ, ತರುಣ್ ಅವ್ರು ಮಾಡಿದ್ರು ಅದೇ ಟೇಕ್ ಅವೇ. ಅದು ಏನ್ ಟೇಕ್ ಅವೇ? ವಾಟ್ ಇಸ್ ದಟ್ ಟೇಕ್ ಅವೇ? ಅದೇ ಹೇಳಿದಲ್ಲ ನಿಮಗೆ, ದಟ್ ಈಸ್ ಒಂದು ಹೈ ಎಮೋಷನ್ ತಗೊಂಡು ನೀವು ಆಚೆ ಬರ್ತೀರಾ. ನೀವು ಯೂಶಲ್ ಆಗಿ ಒಂದು ಲವ್ ಸಿನಿಮಾ ನೋಡ್ತೀವಿ ಅಂದರೆ ಒಂದು ಎಂಡಿಂಗ್ನ ಎಕ್ಸ್ಪೆಕ್ಟ್ ಮಾಡ್ತೀವಿ,
ಅಥವಾ ಒಂದು ಮ್ಯೂಸಿಕ್ಕು ಇದೇ ಥರ ಹಿಂಗೆ ಟ್ರಾವೆಲ್ ಆಗುತ್ತೆ ಅಂತಲೇ ಒಂದು ಗೆಸ್ಸಿಂಗ್ ಇರುತ್ತೆ. ಇದು ಅದೆಲ್ಲನೂ ಬ್ರೇಕ್ ಮಾಡುತ್ತೆ. ಟೋಟಲ್ ಅಪ್ರೋಚೇನೆ ಬೇರೆ ಥರ ಬರುತ್ತೆ, ಇನ್ಕ್ಲೂಡಿಂಗ್ ಟಿಲ್ ದ ಲಾಸ್ಟ್ ಶಾಟ್ ಆಫ್ ದ ಫಿಲಮ್ ತನಕ ನಿಮಗೆ ಅದು ಬೇರೆನೇ ಒಂದು ಎಕ್ಸ್ಪೀರಿಯನ್ಸ್ ಕೊಡ್ತಾ ಹೋಗುತ್ತೆ. ವೈಲ್ ಕಮಿಂಗ್ ಔಟ್ ಯು ವಿಲ್ ಫೀಲ್ ಲೈಕ್ ಓ ಐ ಸಾ ನೈಸ್ ಫಿಲಮ್, ವಾಟ್ ಅನ್ ಎಕ್ಸ್ಪೀರಿಯನ್ಸ್ ಐ ಹ್ಯಾಡ್. ಕನ್ನಡದಲ್ಲಿ ಒಂದು ಒಳ್ಳೆ ಇದ್ದ ಒಂದು ಸಿನಿಮಾ ನೋಡ್ಕೊಂಡು ಆಚೆ ಬಂದಲ್ಲ ಗುರು ಅಂತ 100% ಅಲ್ಲಿಂದ ಆಚೆ ಬರ್ತೀರಾ. ನೀವು 4 ಜನ ಫ್ರೆಂಡ್ಸ್ ಅಲ್ಲೇ ಹೋಗಿ ಯಾವುದೋ ಒಂದು ಕಾಫಿ ಶಾಪಲ್ಲಿ ಕೂತ್ಕೊಂಡ್ರು ಒಂದು 10 ನಿಮಿಷ ಅದ್ರ ಬಗ್ಗೆ ಮಾತಾಡ್ತೀರಾ. ಓ ಈ ಕ್ಯಾರೆಕ್ಟರ್ ಅದಂಗ, ಈ ಕ್ಯಾರೆಕ್ಟರ್ ಇದಲ್ವಾ, ಇದು ಹಿಂಗಾಗಿತ್ತಲ್ವ, ಅವಾಗ ನಾನು ಕೇಳಿದ್ದೆ ಅಲ್ವಾ ಅಂತ ಅಗೇನ್ ಒಂದು ಡೈನಿಂಗ್ ಟೇಬಲ್ ಡಿಸ್ಕಷನ್ ಕೂಡ ತೊಗೊಂಬರುತ್ತೆ ಈ ಪಿಕ್ಚರ್. ಲವ್ಲಿ. ಆನೆಸ್ಟ್ಲಿ ಇದು ನಾನು ಮುಂಚೆನೇ ಹೇಳಬೇಕು ಅಂತಿದ್ದೆ, ಟ್ರೈಲರ್ ಬೊಂಬಾಟ್ ಆಗಿದೆ, ಅದಕ್ಕೆ ಬರ್ತೀನಿ. ಬಟ್ ಆಲ್ಸೋ ಬಿಕಾಸ್ ನೀವು ಇದ್ರಲ್ಲಿ ಅಸೋಸಿಯೇಟ್ ಆಗಿದ್ದೀರಾ ಅನ್ನೋದು ನನಗೆ ಹೆಚ್ಚು ನಂಬಿಕೆ ಕೊಡುತ್ತೆ ಈ ಚಿತ್ರದ ಮೇಲೆ. ಆ್ಯಂಡ್ ಐಮ್ ಸೇಯಿಂಗ್ ದಿಸ್ ವೆರಿ ವೆರಿ ಆನೆಸ್ಟ್ಲಿ. ಆ ರೆಪ್ಯುಟೇಷನ್ ಇದೆಯಲ್ಲ, ನನ್ನಂಥ ತುಂಬ ಜನ ದೇ ವಿಲ್ ವೌಚ್ ಫಾರ್ ತರುಣ್ ಸುಧೀರ್ ಅಂತ. ಆ ರೆಪ್ಯುಟೇಷನ್ನ ಮೇಂಟೈನ್ ಮಾಡೋದ್ರಲ್ಲಿ ಇಸ್ ದಟ್ ಅ ಕಾನ್ಷಿಯಸ್ ಎಫರ್ಟ್? ಆ ರೆಪ್ಯುಟೇಷನ್ ನಿಮಗೆ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆಯಾ? ಅಲ್ಲ, ಅದು ಎಲ್ಲ ಆನೆಸ್ಟ್ಲಿ ಐಮ್ ಸೇಯಿಂಗ್ ತರುಣ್ ಸುಧೀರ್ ಇಸ್ ಇನ್ ದಿಸ್ ಫಿಲಮ್ ಅನ್ನೋದು ನನಗೆ ಒಂದು ನಂಬಿಕೆಯನ್ನು ಕೊಡ್ತಾ ಇದೆ. ನೀವೀಗ ಏನು ಹೇಳ್ತಾ ಇದ್ದೀರೋ, ಕೊನೆ ಶಾಟ್ ವರೆಗೂ ಯು ವಿಲ್ ವೇಟ್ ಅಂಡ್ ಯು ವಿಲ್ ಹ್ಯಾವ್ ಅನ್ ಎಕ್ಸ್ಪೀರಿಯನ್ಸ್. ಐ ಆಮ್ ಬಿಲೀವಿಂಗ್ ಇಟ್. ಕರೆಕ್ಟ್. ಅದೇನು ಅಂತಂದರೆ ದಟ್ ಈಸ್ ಬಿಕಾಸ್ ಐ ಹ್ಯಾವ್ ಆಲ್ವೇಸ್ ಬೀನ್ ವೆರಿ ಆನೆಸ್ಟ್ ವಿತ್ ಮೈ ವರ್ಕ್. ನಾನು ಯಾವ ಫಿಲಮ್ ಬಗ್ಗೆ ಏನೇ ಇತ್ತು ಅಂದ್ರೆ ಅದು ಏನಿದೆ ಅದ್ರ ಬಗ್ಗೆನೇ ಮಾತಾಡಿದ್ದೀವಿ ಹೊರತು ನಾನು ಎಲ್ಲೋ ಒಂದು ಫಾಲ್ಸ್ ಆಗಿ ಏನೂ ಹೇಳಕ್ಕೆ ಹೋಗಿಲ್ಲ ಇವತ್ತಿನವರೆಗೂ. ಬಿಕಾಸ್ ಆಲ್ ಐ ಬಿಲೀವ್ ಇಸ್ ಯು ಕ್ಯಾನ್ ನಾಟ್ ಚೀಟ್ ಆಡಿಯನ್ಸ್. ಇಫ್ ಯು ಚೀಟ್ ಆಡಿಯನ್ಸ್ ಯು ವಿಲ್ ಬಿ ಚೀಟೆಡ್. ನೀನು ತುಂಬ ಪ್ರಾಮಾಣಿಕವಾಗಿ ಅವ್ರ ಹತ್ರ ಇದ್ದರೆ ಅವ್ರು ನೀನು ಪ್ರಾಮಾಣಿಕವಾಗಿ ಅಕ್ಸೆಪ್ಟ್ ಮಾಡ್ತಾರೆ. ಇನ್ನೇನೂ ಮಾಡೋಕ್ಕಾಗಲ್ಲ ನಾವು ಅವ್ರ ಹತ್ರ. ಇವಾಗ ಎಲ್ಲ ದೇ ಆರ್ ಆಲ್ ವೆರಿ ಇಂಟೆಲಿಜೆಂಟ್. ಒಳಗಡೆ ಹಂಗಿದೆ ಹಿಂಗಿದೆ ಅಂತ ಏನೋ ಹೇಳಿ ಬಂದ್ರೂ ಅದು ಯಾವುದು ವರ್ಕ್ ಆಗಲ್ಲ. ಸೊ ಆನೆಸ್ಟ್ ಆಗಿದ್ಬಿಡು, ಇದು ಹಿಂಗಿದೆ ಅಂತ. ಅವ್ನು ಅದನ್ನೇ ಇಟ್ಕೊಂಡ್ಬರ್ತಾನೆ, ನೀಟಾಗಿ ತೊಗೊಂಡೋಗ್ತಾನೆ. ದಟ್ ಈಸ್ ವಾಟ್ ಹ್ಯಾಪನ್ ಟು ಮಿ ಫ್ರಮ್ ಆಲ್ ಮೈ ಫಿಲ್ಮ್ಸ್. ಹಾಗಾಗಿ ಅದೇನು ನಂಬಿಕೆ ಯಾಕಿದೆ ಅಂತಂದರೆ ಅದನ್ನು ಉಳಿಸ್ಕೊಂಡಿರೋದು ಉದ್ದೇಶನೇ ಏನೋ ನಾವು ಫಾಲ್ಸ್ ಹೋಪ್ಸ್ ಕೊಟ್ಟಿಲ್ಲ, ಫಾಲ್ಸ್ ಕಮಿಟ್ಮೆಂಟ್ ಕೊಟ್ಟಿಲ್ಲ ಅನ್ನೋದೇ ಇಲ್ಲಿವರೆಗೂ. ಓಕೆ, ಇವರು ಕಾಟೇರ ಒಳಗಡೆ ಬರ್ಬೇಕಾದ್ರೆ ಇವನೇನು ಹೇಳಿದ ಅದನ್ನೇ ಇಟ್ಕೊಂಡು ಒಳಗಡೆ ಬಂದಿದ್ದೀನಿ, ಅದೇ ಸಿಕ್ಕಿದೆ, ಅದೇ ಆಚೆ ಬಂದಿದ್ದೀನಿ. ಸೊ ನಿಮಗೆ ನಾನು ಒಳಗಡೆ ಸರ್ ನಂದು ಚೈನೀಸ್ ಹೋಟ್ಲು ಅಂತಂದಾಗ ನೀವು ಒಳಗಡೆ ಬಂದರೆ ಚೈನೀಸೇ ಕೊಡ್ಬೇಕು. ನಾನು ಎಕ್ಸ್ಟ್ರಾಡಿನರಿ ಮುದ್ದೆ ಬಸ್ಸಾರು ಮಾಡಿದ್ದೀನಿ ಸರ್, ನೀವು ತಿನ್ನಿ ಅಂತಂದರೆ ನಿಮ್ಮ ಮೈಂಡ್ ಸೆಟ್ ಚೈನೀಸ್ ಹೋಟ್ಲಿಗೆ ಬಂದಿರೋದು. ನಂಗೆ ನೂಡಲ್ಸ್ ಸಿಗುತ್ತೆ ಅಂತ ಬಂದಿದ್ದೀರಾ ನೀವು. ಅದು ಎಕ್ಸ್ಟ್ರಾಡಿನರಿ ಮುದ್ದೆ ಸಾರು ಇರಲಿ ನಿಮಗಲ್ಲ. ಅಥವಾ ನಾನು ಯಾವುದೋ ಒಂದು ನಾಟಿ ಸ್ಟೈಲ್ ಹೋಟ್ಲ್ ಅಂತ ಇಟ್ಬಿಟ್ಟು ಸರ್ ನಾನು ಎಕ್ಸ್ಟ್ರಾಡಿನರಿ ನೂಡಲ್ಸ್ ಮಾಡ್ಕೊಡ್ತೀನಿ ಸರ್ ನಿಮಗೆ ತಿನ್ನಿ ಜೊತೆಗೆ ಅಂತಂದರೆ ಯು ಆರ್ ನಾಟ್ ಪ್ರಿಪೇರ್ಡ್ ಫಾರ್ ದಟ್. ಸೊ ಡೋಂಟ್ ಟೆಲ್ ದಟ್. ಕರೆಕ್ಟ್. ಸೊ ದಟ್ ಈಸ್ ವಾಟ್ ಐ ಬಿಲೀವ್. ಸೊ ಹಾಗಾಗಿ ಆ ನಂಬಿಕೆನೂ ಅದಕ್ಕೆ ಬಂದಿರ್ಬೋದು ಅಂತ ಅನ್ಸುತ್ತೆ. ಶೋರ್. ಹಿಟ್ಟು ಫ್ಲಾಪು ಅದು ಸೆಕೆಂಡ್ರಿ. ಏನು ಮಾಡಿದ್ಯಾ ಅದನ್ನು ಕರೆಕ್ಟಾಗಿ ಹೇಳ್ಬಿಡೋಣ. ಲವ್ಲಿ. ಟ್ರೇಲರ್ ವಿಚಾರಕ್ಕೆ ಬಂದರೆ ವೆರಿ ವೆಲ್ ಕೊಲೇಟೆಡ್ ಆರ್ ಕಂಪೈಲ್ಡ್ ಟ್ರೇಲರ್. ಅದರಲ್ಲಿ ನಂಗೆ ಒಂದು ಶಾಟ್ ತುಂಬ ಇಷ್ಟ ಆಯಿತು. ಇಫ್ ಯು ವಾಂಟ್ ಟು ಟಾಕ್ ಅಬೌಟ್ ಇಟ್ ಪ್ಲೀಸ್ ಡು. ಇದು ಚಪ್ಪಲಿಯ ಫುಟ್ ಪ್ರಿಂಟ್. ಹೌದು, ರೈಟ್. ಅದು ಉಲ್ಟಾ ಇತ್ತಲ್ಲ. ಅದು ಅದೇ ನಾವು ಕೇಳಿದ್ವಿ, ವೀರಪ್ಪನ್ ಯೂಸ್ ಟು ಡೂ ದಟ್ ಅನ್ನೋ ಥರದ್ದು. ಸಿ ಅದೇ ನೀವೀಗ ಅದನ್ನ ಯೋಚನೆ ಮಾಡ್ಬೇಕಾದ್ರೆ ಒಂದು ಹೇಗೆ ನಗು ಬರ್ತಾ ಇದೆಯೋ ಆಡಿಯನ್ಸ್ ಆಗಿ ನಮ್ಗದು ಹೈ, ಓ ಇದನ್ನ ಇಟ್ರಲ್ಲ ಎಷ್ಟು ಚೆನ್ನಾಗಿ ಇಟ್ಟಿದ್ದಾರೆ ಅಂತ. ಎನಿವೆ, ಸೊ ಕಮಿಂಗ್ ಬ್ಯಾಕ್, ಅದ್ರ ಬಗ್ಗೆ ಏನಾದ್ರು ಮಾತಾಡೋದಿದೆಯಾ? ಹೌದು, ಅಫ್ಕೋರ್ಸ್ ಇಟ್ಸ್ ಆಲ್ if you know, I don't know if I can say this on camera or not, but again the film was watched by the censor. Censor ಅವರು ಸಿನಿಮಾ ನೋಡ್ತಾರೆ. ದೇರ್ ಇಸ್ 5 members ಕಮಿಟಿ. ನಂಗೆ ಮೇನ್ ಒಬ್ಬರು ಆಫೀಸರ್ ಇರ್ತಾರೆ, 4 ಜನ ಎಕ್ಸಿಕ್ಯೂಟಿವ್ ಅವ್ರ ಆಫೀಸರ್ಸ್ ಇರ್ತಾರೆ. ದೇ ವಾಚ್ ದ ಸಿನಿಮಾ ಅಂಡ್ ಗಿವ್ ಯು ದ ಸರ್ಟಿಫಿಕೇಶನ್. The main rule of them is they will not express how the film is. No censor officer will tell you anything about the film. ಚೆನ್ನಾಗಿದೆ ಏನೂ ಇಲ್ಲ, ಏನಾದ್ರದ್ದು ಏನಾದ್ರು ಇಶ್ಯೂಸ್ ಇದೆಯಾ, ಏನಾದ್ರು ಕ್ಲಾರಿಫಿಕೇಶನ್ ಇದೆಯಾ ಅದನ್ನು ಕೇಳಬೇಕು ಅಂತ. ಸೊ ಈ ಸತಿ ಕೂಡ ಒಂದು ಆಯಿತು. ಅವ್ರದ್ದು ಸಿನಿಮಾ ಬಿಟ್ಟ ತಕ್ಷಣ ದೇಲ್ ಸಿಟ್ ಇನ್ ಸೈಡ್ ಕ್ಯಾಬಿನ್, ದೇಲ್ ಡಿಸ್ಕಸ್ ಫಾರ್ ಅರೌಂಡ್ 15-20 minutes. ದೆನ್ ದೇ ಕಾಲ್ ಅಸ್. ನಾವು ಮೊಬೈಲಲ್ಲಿ ಆಚೆ ಇಟ್ಬಿಟ್ಟು ನಾನು ಪುನೀತ್ ಇಬ್ಬರು ಹೋಗಿದ್ವಿ ಒಳಗಡೆ. ಫಸ್ಟ್ ಥಿಂಗ್ ಐ ನೋಟಿಸ್ಡ್ ವಾಸ್ ಆ 4 ಜನ ಏನು ಆಫೀಸರ್ಸ್ ಇದ್ರು, ಅವ್ರ ಫೇಸಲ್ಲಿ ಒಂದು ನನಗೆ ಹೇಳಬೇಕು ಅಂತಿದ್ದಾರೆ, ಚೆನ್ನಾಗಿತ್ತು ಪಿಕ್ಚರ್ ಅಂತ ಹೇಳಬೇಕು ಅಂತ. ಬಟ್ ಅಗೇನ್ ದಟ್ ಇಸ್ ರಿಸ್ಟ್ರಿಕ್ಟೆಡ್. ನನಗೆ ಅದು ಅನ್ನಿಸ್ತು. ಆಫೀಸರ್ ನನಗೆ ತುಂಬ ಇದೆಲ್ಲ ಹೇಳಿದ್ರು. ಪ್ರೊಡಕ್ಷನ್ ನೇಮ್ ಇದು, ಟೈಟಲ್ಲು, ಸಿನಿಮಾ ಲೆಂತ್ 133 minutes ಸಿನಿಮಾ ಲೆಂತ್ ಇದೆ, ಎಲ್ಲ ಓಕೆ. ವಿ ವಿಲ್ ಗಿವ್ ಯು UA 13+. ಅಂದರೆ 13 years ಮೇಲಿರೋರು ಸಿನಿಮಾ ಬಂದು ನೋಡ್ಬೋದು, 13 years ಒಳಗಡೆ ಇರೋರು ಅವ್ರ ಪೇರೆಂಟ್ಸ್ ಅವ್ರ ಜೊತೆಗೆ ಯಾರಾದರೂ ಒಬ್ಬರು ಇದ್ದರೆ ಬರ್ಬೋದು ಅನ್ನೋ, ದಟ್ ಇಸ್ ದ ರೂಲ್ ಅಂತ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ರೆ ಎಲ್ಲ ಆಯಿತು.
ಏನು ಕಟ್ಸ್ ಇರಲಿಲ್ಲ, ಏನು ಮ್ಯೂಟ್ಸ್ ಇರಲಿಲ್ಲ. ಸೊ ಎವ್ರಿಥಿಂಗ್ ವಾಸ್ ಕ್ಲೀನ್, ಎಲ್ಲ ಕರೆಕ್ಟಾಗಿತ್ತು. ಅವರೆಲ್ಲ ಹಿಂಗೆ ಬರಿತಾ ಒಂದ್ಸತಿ ಹಿಂಗೆ ನೋಡ್ಬಿಟ್ಟು ಅದೊಂದು ಕಡೆ ಚಪ್ಪಲಿ ಉಲ್ಟಾ ಹಾಕ್ಕೊಂಡು ಬಂದಿದೆ ಅಲ್ವಾ ಅಂತಂದರು. ನಾವಿಬ್ಬರು ಸರ್ ಹೌದು ಸರ್, ಓಕೆ ಇಟ್ ಈಸ್ ಇಂಟೆನ್ಷನಲ್, ಇಟ್ ಈಸ್ ಕ್ರಿಯೇಟಿವ್, ವಾಟ್ ಇಟ್ ಈಸ್ ಅಂತಂದ್ರು. ನಾವು ಸರ್ ಅದರದ್ದು ರಿಸರ್ಚ್ ಸರ್ ಹಿಂಗೆ ಅಂತ ಅದು ಎಕ್ಸ್ಪ್ಲೇನ್ ಮಾಡಿದೆ ನಾನು. ಓಕೆ ಅಂದ್ರೆ ಮತ್ತೆ ಮುಂದಕ್ಕೆ ಹೋದರು. ನನಗೆ ಏನು ಅದು ಕಟ್ಟ ಏನು ಹೇಳ್ತೀರ ಗೊತ್ತಾಗ್ತಿಲ್ಲ, ಅದ್ರ ಏನು ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಲಿಲ್ಲ. ಕೊನೆಗೆ ನಾನು ಸರ್ ಅದು ಏನಾರು ಇಶ್ಯೂ ಏನಾರು ಇದೆಯಾ ಸರ್, ಅದು ಏನಾರ ನೋ ಐ ಲೈಕ್ ದಟ್ ಕ್ರಿಯೇಟಿವಿಟಿ ಆಫ್ ಥಿಂಕಿಂಗ್ ಸಮ್ ಒನ್ ಲೈಕ್ ದಟ್, ಅದು ಚೆನ್ನಾಗಿದೆ ಅಂತ ಅನಿಸ್ತು, ಅದಕ್ಕೆ ಕೇಳಿದೆ ಅಂತ. ಅವಾಗ ಹಬ್ಬ ಏನೋ ನೋಟಿಸ್ ಮಾಡಿದ್ರು, ಅದು ಹೊಸದಾಗಿದೆ ಅಂತ ನೋಟಿಸ್ ಮಾಡಿದ್ರು ಅಂತ. ಬಟ್ ಅಗೇನ್ ವಾಟ್ ಯು ಸೆಡ್ ಇಸ್ ವೆರಿ ಕ್ಲೋಸ್ ಟು ವಾಟ್ ವಿ ಹ್ಯಾವ್ ಥಾಟ್. ನೀವು ಹೇಳಿದಂಥ ಕ್ಯಾರೆಕ್ಟರೇನೆ ಇಸ್ ಈ ಟ್ರೈಲರ್ ನೋಡಿದ್ರು ಲಾಸ್ಟ್ ಶಾಟ್ ಲಾಸ್ಟ್ ಶಾಟ್ ಬರುತ್ತಲ್ಲ. ಸೊ ದ ಪ್ರಿಮೈಸಸ್ ಇಸ್ ಸೆಟ್ ಇನ್ ದಟ್ ಪೀರಿಯಡ್. ಇಲ್ಲ ಏನು ಅಂದ್ರೆ ಅದೇ ವೈ ಐ ರಿಯಲಿ ಲೈಕ್ ದ ಟ್ರೈಲರ್. ಈಗ ಟ್ರೈಲರ್ ಚಿತ್ರದ ಬಗ್ಗೆ ನಮಗೊಂದು ನಂಬಿಕೆಯನ್ನು ಕೊಡಬೇಕು, ರೈಟ್? ಏಳುಮಲೆ ಹ್ಯಾಸ್ ಡನ್ ದಟ್. ಯಾಕೆ ಅಂದ್ರೆ ಎಷ್ಟು ಎಲಿಮೆಂಟ್ಸ್, ಫಸ್ಟ್ ಆಫ್ ಆಲ್ 2004 ಅಕ್ರಾಸ್ ದಿ ಬಾರ್ಡರ್ ಲವ್ ಸ್ಟೋರಿ, ಹೌದು ರೈಟ್? ಅಂಡ್ ಜಗಪತಿ ಬಾಬು ಅವರಿದ್ದಾರೆ, ಕಿಶೋರ್ ಅವರಿದ್ದಾರೆ, ನಾಗಾಭರಣ ಅವರಿದ್ದಾರೆ, ಅಂಡ್ ಆಲ್ ಆಫ್ ದಿಸ್. ಪ್ಲಸ್ ಕಾಡಿನಲ್ಲಿ ನಡೆಯೋ ಕಥೆ, ಒಂದು ರಾತ್ರಿಯಲ್ಲಿ ನಡೆಯೋ ಕಥೆ, ಹೌದು. ಪ್ಲಸ್ ಅಲ್ಲಿ ಆ ಕಾಡಿನ ಒಂದು ಪ್ರಪಂಚದಲ್ಲಿ ಯಾರಿದ್ರು ಅಂತ ಗೊತ್ತು, ಹೌದು. ಆಮೇಲೆ ಟ್ರೈಲರ್ ಒಂದು ಡೈಲಾಗ್ ಎಲ್ಲ ಬರುತ್ತೆ, ಇವನು LTTI ಟ್ರೈನ್ಡ್ ಹಾಗೆ ಹೇಗೆ ಅಂತಾರೆ. ಸೊ ಲೈಕ್ ಅಂಡ್ ಯುವರ್ ಆಲ್ಸೋ ಸೇಯಿಂಗ್, ಇಂಟರ್ವ್ಯೂ ನೋಡಿದ್ದೆ 2 hours 13 minutes ಅಂತ, ಈಗಲೂ ಅದೇ ಹೇಳಿದ್ವಿ 133 minutes ಅಂತ. ಸೊ ಇದು ಒಂದು ಆ ಪೇಸ್ ಇದೆಯಲ್ಲ, ನನ್ನ ಹಾಡುಗಳ ಬಗ್ಗೆನೂ ಅದೇ ಹೇಳಿದ್ದೆ, ಆ ಒಂದು ಅರ್ಜೆನ್ಸಿ, ಆ ಒಂದು ರಶ್, ಇಟ್ ಇಸ್ ವೆರಿ ಪ್ಯಾಲ್ಪಬಲ್. ಅದು ನಮ್ಗೆ ಆಲ್ರೆಡಿ ಗೊತ್ತಾಗ್ತಾ ಇದೆ. ಸೊ ಸರಿಯಾಗಿ ಇದು ನಮ್ಮನ್ನ ರೆಡಿ ಮಾಡಿದೆ ಅಂತ ನನಗನ್ಸುತ್ತೆ. ಟ್ರೈಲರ್ ವಾಸ್ ಎಕ್ಸಲೆಂಟ್. ಇಟ್ ಇಸ್ ಆಲ್ ಯೋಚನೆ ಕೂಡ ಹಂಗೆ ಆಗಿತ್ತು, ಸ್ಕ್ರಿಪ್ಟಿಂಗ್ ಟೈಮಿಂದನೂ ಅದೇ ಯೋಚನೆ ಆಗಿತ್ತು. ಅಷ್ಟೊಂದು ಟ್ರ್ಯಾಕ್ಗಳು ಬಂದಿದ್ದೆ ನನಗೆ ತುಂಬ ಇಷ್ಟ ಆಗಿತ್ತು. ಎಲ್ಲ ಅಷ್ಟು ಚೆನ್ನಾಗಿ ಕನೆಕ್ಟ್. ಯೂಶಲ್ ಆಗಿ ಹೈಪರ್ ಲಿಂಕ್ ಸಿನಿಮಾಗಳು ಗೊತ್ತಿರುತ್ತೆ ಅಂದರೆ ಬೇರೆ ಬೇರೆ ಟ್ರ್ಯಾಕ್ಸ್ ಬೇರೆ ಬೇರೆ ಕಡೆ ನಡೀತಾ ಇರುತ್ತೆ, ಎಲ್ಲೋ ಒಂದು ಕಡೆ ಕನೆಕ್ಟ್. ದಿಸ್ ಎವ್ರಿಥಿಂಗ್ ದೇರ್ ಇಸ್ ಲಾಟ್ ಆಫ್ ಟ್ರ್ಯಾಕ್ಸ್, ಬಟ್ ಹಾಗೆ ಒಂದೇ ಕತೆಗೆ ಟ್ರಾವೆಲ್ ಆಗ್ತಿರೋದು ಎಲ್ಲ, ಯಾವುದು ಬೇರೆ ಬೇರೆ ಇಂಟೆನ್ಷನ್ಸ್ಗೆಲ್ಲ ಒಂದೇ ಪಾಯಿಂಟಲ್ಲೇ ಇರೋದೆಲ್ಲ ನಾನು. ಬಟ್ ಮಲ್ಟಿಪಲ್ಸ್ ಟ್ರ್ಯಾಕ್ಸ್ ಅನ್ನೋದು ಒಂದು. ಎರಡನೇದು ಈ ಒನ್ ನೈಟಲ್ಲಿ ನಡೆಯೋದಿದೆ ಗೊತ್ತಾ, ಅದು ತುಂಬ ಹೈ ಕೊಡುತ್ತೆ ನಮಗೆಲ್ಲ. ಇಫ್ ಯು ಸಿ ರೀಸೆಂಟ್ ಮ್ಯಾಕ್ಸ್ ಸುದೀಪ್ ಸರ್ದು ಆದಾಗಲೂ ಹಾಗೆ ಅನಿಸ್ತು. ಈವನ್ ಕಾಮಿಡಿ ಮಾಡಿದ್ರು ನೀವು ಯಾವುದು ನಮಗೆ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ಒಂದೇ ನೈಟ್ ನಡೆಯುತ್ತೆ. ಕೈದಿ ತರ ಒಂದು ಸಿನಿಮಾ, ದೇರ್ ಆರ್ ಸೋ ಮೆನಿ ಫಿಲಮ್ಸ್. ಮಲಯಾಳಮಲ್ಲಿ 1-2 ಫಿಲಮ್ಸ್ ನೋಡಿದ್ವಿ ನಾವೆಲ್ಲ. ಅಂದ್ರೆ ಟು ಅಂಡರ್ಸ್ಟ್ಯಾಂಡ್ ಇಫ್ ಪೀಪಲ್ ವಿಲ್ ಲೈಕ್ ಒನ್ ನೈಟ್ ನಡೆಯೋದು ಇಷ್ಟ ಆಗುತ್ತಾ ಅಥವಾ ಏನು ಬರೀ ಒಂದೇ ನೈಟ್ ಅಂತ ಅನ್ಸ್ಬಿಡುತ್ತೆ ಅನ್ನೋದಕ್ಕೋಸ್ಕರ ರಿಸರ್ಚ್ ಮಾಡಿದಾಗ ಎವ್ರಿಥಿಂಗ್ ವರ್ಕ್ಡ್. ಸೊ ಈ ಸಿನಿಮಾದಲ್ಲಿ ಅದೆಲ್ಲಾನು ನಿಮಗೆ ಆಡಪ್ ಆಗ್ತಾನೆ ಹೋಗುತ್ತೆ. ಎಕ್ಸಲೆಂಟ್. ನೀವು ಇನ್ನೊಂದು ಇಂಟರ್ವ್ಯೂನಲ್ಲಿ ಹೇಳ್ತಾ ಇದ್ರಿ, ಅದನ್ನ ಎಲಾಬ್ರೇಟ್ ಮಾಡೋಕ್ಕಾದ್ರೆ ಚೆನ್ನಾಗಿರುತ್ತೆ. ವಿಚ್ ಯು ಆಲ್ಸೋ ಮೆನ್ಷನ್ಡ್, ಈಗ ರಾತ್ರಿ ಹೊತ್ತು ಶೂಟ್ ಮಾಡೋದ್ರಿಂದ ಡಬಲ್ ದಿ ಎಕ್ಸ್ಪೆನ್ಸ್ ಆಗುತ್ತೆ ಅಂಡ್ ಆಲ್ ಆಫ್ ದಟ್. ಈಗ ಕಾಡಿನಲ್ಲಿ ಶೂಟ್ ಮಾಡೋದು ಅಂದ್ರೆ ಅದ್ವೈತ ಗುರುಮೂರ್ತಿ ಇಸ್ ದಿ DOP ಫಾರ್ ದಿಸ್. ಅಫ್ಕೋರ್ಸ್ ಸುಧಾಕರ್ ಅವ್ರು ಇರಬೇಕಾಗಿತ್ತು, ಅಂಡ್ ದೆನ್ ಹಿ ವಾಸ್ ಬಿಸಿ ವಿತ್ ಡೆವಲ್, ಹಾಗಾಗಿ ಅದ್ವೈತ ಅವ್ರು ಬಂದಿದ್ದಾರೆ. ಅದ್ವೈತ ಅವ್ರಿಗೂ ಇದೊಂದು ಹೊಸ ಜಾನ್ರ ಅಂತ ಅನ್ಸುತ್ತೆ. ಐ ಡೋಂಟ್ ಥಿಂಕ್ ಅದ್ವೈತ ಇದೊಂದು ಜಾನ್ರ ಚಿತ್ರ ಮಾಡಿದ್ದಾರೆ ಅಂತ. ಸೊ ನನಗೆ ಎರಡು ಹೇಳಿ, ಆ ಕಾಡಿನಲ್ಲಿ ಶೂಟ್ ಮಾಡೋದು, ಆಕ್ಚುಲಿ ಮೂರು ವಿಚಾರ. ಒಂದು ಕಾಡಿನಲ್ಲಿ ಶೂಟ್ ಮಾಡೋದು ಅಂಡ್ ದಿ ಓವರ್ ಆಲ್ ಈ ಚಿತ್ರದ ಒಂದು ಶೂಟಿಂಗ್ ನಲ್ಲಿ ಇದ್ದ ನ್ಯೂಯಾನ್ಸಸ್ ಏನು ಒಂದು. ಅಂಡ್ ಅದ್ವೈತ ಅವರು ಅದೇ ಈ ರೀತಿ ಒಂದು ರಸ್ಟಿಕ್ ಚಿತ್ರವನ್ನ ಮಾಡಿರೋದು ನನಗೆ ತಕ್ಕಂತ ನೆನಪಾಗ್ತಾ ಇಲ್ಲ. ಸೊ ವಾಟ್ ಡಿಡ್ ಹಿ ಬ್ರಿಂಗ್ ಟು ದಿ ಟೇಬಲ್. ಮೂರನೇದು ಇನ್ನೊಂದು, ತುಂಬಾ ಕತ್ಲೆ ಇದ್ರೆ ಅದು ಆಡಿಯನ್ಸ್ಗೆ ಸ್ವಲ್ಪ ಪುಟ್ ಆಫ್ ಆಗಬಹುದಾ ಅಂತ. ಈ ಮೂರು ವಿಚಾರಗಳು. ಓಕೆ, ಫಸ್ಟ್ ನ್ಯೂಯಾನ್ಸಸ್ ಆಫ್ ಶೂಟಿಂಗ್ ಅ ಫಿಲ್ಮ್. ಕರೆಕ್ಟ್. ಇದ್ರಲ್ಲಿ ಏನು ಚಾಲೆಂಜಸ್ ಅಂತಂದ್ರೆ, ವೆನ್ ಯು ಆರ್ ಡೂಯಿಂಗ್ ನೈಟ್ ಶೂಟ್ಸ್ ಅಲ್ಲ, ಇಫ್ ಇಟ್ಸ್ ಇನ್ ಅ ಸಿಟಿ ಆರ್ ಎನಿಥಿಂಗ್ ಎಲ್ಸ್, ಯು ಹ್ಯಾವ್ ಸಮ್ ಸೋರ್ಸಸ್ ದೇ. ಸ್ಟ್ರೀಟ್ ಲೈಟ್ ಇದೆ ಅಥವಾ ಯಾವುದೋ ಬಿಲ್ಡಿಂಗ್ ಒಂದು ಲೈಟ್ ಬರ್ತಾ ಇದೆ, ಹಿಂದೆ ಏನೋ ಇದೆ, ಏನು ಬೇಕಾದ್ರೂ ತೊಗೊಂಬರ್ಬೋದು ನೀವು. ಅದನ್ನು ನಾವು ಎನ್ಹ್ಯಾನ್ಸ್ ಮಾಡ್ಕೋತೀವಿ, ನಾವು ಎಕ್ಸ್ಟ್ರಾ ಲೈಟ್ ಆಫ್ ಮಾಡಿಕೊಂಡು ಅದಕ್ಕೆ ಜೊತೆಗೆ ನಾವು ಮಾಡ್ಕೊಂಡು ಹೋಗ್ತೀವಿ. ಇಲ್ಲಿ ಬಿಕಾಸ್ ವಿ ಆರ್ ಇನ್ ಫಾರೆಸ್ಟ್ ಆರ್ ಇನ್ ದಟ್ ಬ್ಯಾಕ್ ಡ್ರಾಪ್, ಫಾರೆಸ್ಟ್ ಅಂದರೆ ಒಳಗಡೆ ಫಾರೆಸ್ಟ್ ಒಳಗಡೆ ಇಲ್ಲ, ನಾವು ಸುತ್ತಮುತ್ತಲ ಇದ್ದೀವಿ ನಾವು. ನಿಮಗೇನು ಮೂನ್ ಲೈಟ್ ಬಿಟ್ಟರೆ ರಿಯಲಲ್ಲಿ ಇನ್ನೇನು ಇಲ್ಲ ನಿಮಗೆ. ಸೊ ವಿ ಹ್ಯಾವ್ ಟು ಕ್ರಿಯೇಟ್ ಓನ್ಲಿ ಮೂನ್ ಲೈಟ್ ಬೇಸಿಕಲಿ, ಪಾಯಿಂಟ್ ನಂಬರ್ 1. ಈಗ ಒಂದು ಮೂನ್ ಲೈಟ್ ಅಲ್ಲಿದ್ದಾರೆ, ಇಲ್ಲೊಂದು ಚಿಕ್ಕದಾಗೇನೋ ಒಂದು ಕಾರ್ದು ಲೈಟ್ಸ್ ಏನೋ ಇದೆ, ಇಬ್ಬರು ಕ್ಯಾರೆಕ್ಟರ್ ಮಾತಾಡ್ತೀರಿ ಅಂತಂದರೆ ಇಲ್ಲಿಗೆಲ್ಲ ಲಿಟಪ್ ಮಾಡ್ಕೋತೀವಿ. ಕರೆಕ್ಟ್ ಅಪ್ಪ, ನೀನು ಇಲ್ಲೆಲ್ಲ ಲಿಟಪ್ ಮಾಡ್ಕೊಳ್ಳೋದಕ್ಕೆ ಈ ಕಾಡಿಗೆ ಯಾಕೆ ಬರಬೇಕಾಯ್ತು ನೀನು? ಕಾಡಲ್ಲಿದೆ ಅಂದರೆ ನೀನು ಕಾಡು ತೋರಿಸ್ಬೇಕು, ಅಲ್ಲಿ ಅವರು ಡೆಪ್ ತೋರಿಸ್ಬೇಕಲ್ಲ. ಸೊ ಏನು ಮಾಡ್ತೀರಾ, ಸೀನ್ ಇಲ್ಲಿ ನಡೀತಾ ಇದ್ರು ಇಡೀ ಕಾಡು ತನಕನೂ ನೀವು ಲಿಟಪ್ ಮಾಡಬೇಕು. ಬಿಕಾಸ್ ಒಂದು ಕ್ಯಾಮ್ರಾಗೆ ಎಕ್ಸ್ಪೋಜರ್ ಸಿಗಬೇಕಲ್ಲ. ಕರೆಕ್ಟ್. ಸೊ ಯು ಆರ್ ಲಿಟ್ಟಿಂಗ್ ಅಪ್ ದ ಹೋಲ್ ಆಲ್ಮೋಸ್ಟ್ ಲೈಕ್ 500-600 ಮೀಟರ್ಸ್ ತನಕನೂ ನೀವು ಲಿಟಪ್ ಮಾಡ್ಕೊಂಡು ಹೋಗ್ತೀರಾ.
ಸೊ ಹಿಂಗೆಲ್ಲೋ ಒಂದು ಕ್ಯಾಮ್ರಾ ಎಲ್ಲ ಟಾಪ್ ಲೈಟ್ ಇರುತ್ತಾ? ಎಲ್ಲ ಹಂಗೆ ಮಾಡಬೇಕು. ಬೇಸಿಕಲಿ ಲೈಕ್ ಯು ಸೆಡ್, ಸಿಟಿಲಿ ಇದ್ರೆ ಒಂದು ಬಿಲ್ಡಿಂಗ್ ಇಂದ ಲೈಟ್ ಬರ್ತಾ ಇರೋದ್ರೆ ಅದನ್ನ ಆಂಪ್ಲಿಫೈ ಮಾಡೋ ತರ ಲೈಟಿಂಗ್ ಮಾಡ್ತೀವಿ. ಇಲ್ಲಿ ಚಂದ್ರನ ಲೈಟ್ ಅನ್ನ ಹೌದು. ಸೊ ಚಂದ್ರನ ಲೈಟ್ ನಿಮ್ಗೆ ಇಷ್ಟೇ ಬರೋದು, ಇಲ್ಲಿಂದಾನೇ ಇರೋದು, ಅದು ಈವನ್ಲಿ ಸ್ಪ್ರೆಡ್ ಇರುತ್ತೆ. ಸೊ ವಿ ಹ್ಯಾಡ್ ಟು ಪಂಪ್ ಲೈಟ್ಸ್ ಲೈಕ್ ದಟ್, ಬ್ರಿಂಗ್ ಇನ್ ಹೈಡ್ರಾಲಿಕ್ ಕ್ರೇನ್ಸು, ರಾಸ್ಟಾಮ್ಸು ಎಲ್ಲ ಹಾಕಿ 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 ಹಾಕಿ. ಯಾಕಂದರೆ ಅದು ಒಂದು ಚಾಲೆಂಜ್ ಆದರೆ, ಎರಡನೇ ಚಾಲೆಂಜು ಫಾರೆಸ್ಟಲ್ಲಿ ಶೂಟಿಂಗ್ ಮಾಡೋದು. ನಾವು ಒಂದು ಗಿಡ ಕಟ್ ಮಾಡೋಂಗಿಲ್ಲ, ಒಂದು ರೆಂಬೆ ಕಟ್ ಮಾಡೋಂಗಿಲ್ಲ, ಅದನ್ನು ಮುಟ್ಟಂಗಿಲ್ಲ, ಏನೂ ಇಲ್ಲ. ಸೊ ಲೈಟ್ನ ಕಟ್ಟಬೇಕು ಅಂದರೂ ಮರಕ್ಕೆ ಕಟ್ಟಂಗಿಲ್ಲ ನಾವು. ಸೊ ವಿ ಹ್ಯಾಡ್ ಟು ಪುಟ್ ಇನ್ ರಾಸ್ಟಾಮ್ಸ್. ಸೊ ಎಲ್ಲ ಹಾಕಿ ಅದ್ರ ಮೇಲ್ಗಡೆಯಿಂದ ಲೈಟ್ ಪಂಪ್ ಮಾಡಬೇಕು. ಸೊ ದಿ ಚಾಲೆಂಜ್ ಆಫ್ ಟೆಕ್ನಿಕಲಿ ಇಟ್ ಇಸ್ ಮೋರ್, ಸರಿನಾ? ಎರಡನೇದೇನು ಅಂತಂದ್ರೆ, ನಿಮಗೆ ಒಂದು ವಿಂಡ್ ಏನೋ ಎಫೆಕ್ಟ್ ಬೇಕು ಅಂತ ಅನ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ಒಂದು ಫೈಟ್ ಒಂದು ವಿಂಡ್ ತರ್ತಾ ಇದ್ದೀನಿ ನಾನು ಅಂತಂದರೆ, ಓಕೆ ಇಲ್ಲಿಂದ ಒಂದು ಪ್ರೊಫೈಲರ್ ಹಾಕಿದ್ರೆ ಇಲ್ಲಿ ಒಳ್ಳೆ ವಿಂಡ್ ಬರುತ್ತೆ. ಹಿಂದ್ಗಡೆದು ಏನು ಕತೆ? ಸೊ ಪ್ರೊಫೈಲರ್ ಕೂಡ ಅಲ್ಲಿಗೆ ಹಾಕಬೇಕು, ಅಲ್ಲೂ ಅಲ್ಲಾಡ್ತಿರ್ಬೇಕಲ್ಲ ನಿಮ್ಗೆ ಎಲೆಗಳೆಲ್ಲ. ನಾನು ಸೊ ಏನೇ ಮಾಡಿದ್ರೆ ಇಟ್ ವಾಸ್ ನಾಟ್ ಫಾರ್ ಅ ಸ್ಮಾಲ್ ಪ್ರಿಮೈಸಸ್, ಇಟ್ ಈಸ್ ಫಾರ್ ಹ್ಯೂಜ್ ಪ್ರಿಮೈಸಸ್. ಸೊ ದಟ್ ವಾಸ್ ಒನ್ ಬಿಗ್ ಚಾಲೆಂಜ್. ಆ್ಯಂಡ್ ಫಾರೆಸ್ಟ್ ಶೂಟಿಂಗ್ ಇಸ್ ಅನದರ್ ಚಾಲೆಂಜ್. ಅದು ಪರ್ಮಿಷನ್ಸು, ಇನ್ನೊಂದು ಮತ್ತೊಂದು, ಅದು ನೈಟಲ್ಲಿ ಮಾಡ್ತೀನಿ ಅಂದರೆ ಇನ್ನೂ ಬಿಗ್ಗರ್ ಚಾಲೆಂಜ್ ಅದು. ಸೊ ದೇವರ್ ಸೋ ಮೆನಿ ಚಾಲೆಂಜ್. ಶೂಟಿಂಗೇ ಅದನ್ನೇ ಹೇಳಿದೆ ಗೊತ್ತಾ, ಒಬ್ಬ ರೆಗ್ಯುಲರ್ ಪ್ರೊಡ್ಯೂಸರ್ಗೆ ನಾನು ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಸರ್, ಎರಡೇ ಕ್ಯಾರೆಕ್ಟರು ಮಾಡ್ತಾರೋ ಸೀನ್ ಆದರೂ ಕೂಡ ಲಿಟ್ರಲಿ ದೇರ್ ಆರ್ ತ್ರೀ ಜನರೇಟರ್ಸ್ ದಟ್ ಇಸ್ ರನ್ನಿಂಗ್. ಅಷ್ಟು ಲೈಟ್ಸ್ ಪಂಪ್ ಆಗ್ತಿದೆ, 3 ಜನರೇಟರ್ ಆಗುವಷ್ಟು ಲೈಟ್ಸ್ ಪಂಪ್ ಆಗ್ತಿದೆ ಅಲ್ಲಿ. ಸೊ ಹಾಗಾಗಿ ದಟ್ ವಾಸ್ ಒನ್ ಬಿಗ್ ಚಾಲೆಂಜ್ ಫಾರ್ ಮಿ. ಆ್ಯಂಡ್ ಅದ್ವೈತ್ ಅವರ ಎಸ್ಥೆಟಿಕ್ಸ್, ಅವ್ರ ಸೆನ್ಸ್ ಬೇರೆ. ಅದ್ವೈತ್ ಐ ಹ್ಯಾಡ್ ಲವ್ಡ್ ದಿಸ್ ವರ್ಕ್ ಇನ್ ಸಪ್ತಸಾಗರ ಮಾಡಿದಾಗ ತುಂಬ ಅಂದರೆ ವೆರಿ ರಿಯಲಿಸ್ಟಿಕ್ ಕ್ಯಾಪ್ಚರ್ ಮಾಡಿದ್ರು. ದೋ ಇಟ್ ವಾಸ್ ಸಿಟಿ, ತುಂಬ ರಿಯಲಿಸ್ಟಿಕ್ ಆಗಿ ಕ್ಯಾಪ್ಚರ್ ಮಾಡಿದ್ರು. ಆ್ಯಂಡ್ ಅದರಲ್ಲೂ ಕೂಡ ನೈಟ್ ಸೀಕ್ವೆನ್ಸ್ಗಳು ಜಾಸ್ತಿ ಇತ್ತು. ದೋ ಇಟ್ ವಾಸ್ ಆ ಸ್ಟ್ರೀಟ್ಸು ಅದೆಲ್ಲ ಇದ್ರೂ ಕೂಡ ವೆರಿ ರಿಯಲಿಸ್ಟಿಕ್ ಲೈಟ್ಸ್. ಇಟ್ಸ್ ನಾಟ್ ಆರ್ಟಿಫಿಷಿಯಲ್ ಲೈಟಿಂಗ್ ಥರ ಅನಿಸಿರಲಿಲ್ಲ ನನಗೆ. ದಟ್ ವಾಸ್ ಒನ್ ಥಿಂಗ್ ದಟ್ ಐ ಹ್ಯಾಡ್ ಲೈಕ್ ಹಿಮ್. ಸೊ ಹಾಗಾಗಿ ವೆನ್ ಸುಧಾಕರ್ ವಾಸ್ ಸಡನ್ಲಿ ಗಾಟ್ ಬಿಸಿ ವಿತ್ ಡೆವಿಲ್, ನಾವು ಅದ್ವೈತ್ ಅಪ್ರೋಚ್ ಮಾಡಿದ್ವಿ. ಆ್ಯಂಡ್ ಅದ್ವೈತಿಗೆ ಒಂದು ಇಂಗ್ಲೀಷ್ ಫ್ರೇಮ್ ಸೆನ್ಸ್ ಅಂತ ಒಂದಿದೆ. ಸೊ ಆ ಲೈಟಿಂಗು ಅದೆಲ್ಲನೂ ಸ್ವಲ್ಪ ನಾವು ಇಂಗ್ಲೀಷ್ ಫಿಲ್ಮ್ಸಲ್ಲಿ ನೋಡ್ತೀವಿ, ಹಾಲಿವುಡ್ ಫಿಲ್ಮ್ಸಲ್ಲಿ ನೋಡ್ತೀವಲ್ಲ, ಆ ಥರದ್ದು ಒಂದು ಟೋನ್ ಇದೆ. ಸೊ ಫಾರೆಸ್ಟ್ಗೆ ಆ ಥರ ಚೆನ್ನಾಗಿರುತ್ತೆ ಅಂತ ನಮಗನ್ಸಿದ್ದು. ದಟ್ ಈಸ್ ವೆನ್ ವಿತ್ ಬಾಟ್ ಇನ್ ದೇರ್ ಆರ್ ಲಾಟ್ ಆಫ್ ವಾವ್ ಲೈಟಿಂಗ್ ಡನ್ ದೇರ್. ಸೊ ಅದ್ರಲ್ಲಿ ಏನು ಬೆಸ್ಟ್ ಮಾಡಬೇಕು ಅದ್ವೈತ ಬೆಸ್ಟ್ ಮಾಡಿದ್ದಾರೆ ಅದಕ್ಕೆ. ಸೊ ಆ ಪರ್ಸ್ಪೆಕ್ಟಿವ್ನಲ್ಲಿ ನೋಡಿದ್ರೆ, ನೀವು ಟ್ರೈಲರ್ ನೋಡಿದ್ರೆ ಎಲ್ಲ ಅನ್ಸುತ್ತೆ ನಿಮಗೆ. ಕರೆಕ್ಟ್. ಸೊ ಹಾಗಾಗಿ ಐ ಥಿಂಕ್ ಅದು ಕನ್ಸಿಡರ್ ಏನು ಬರಲ್ಲ ಅನ್ಸುತ್ತೆ. ಆ್ಯಂಡ್ ದೇರ್ಸ್ ಲಾಟ್ ಆಫ್ ಡಿಫ್ರೆಂಟ್ ಲೊಕೇಶನ್ಸ್ ದಟ್ ಇಸ್ ಬೀನ್ ಶಿಫ್ಟೆಡ್. ಸೊ ನಿಮ್ಗೆ ಹಿಂಗೆ ನೋಡೋ ಅಷ್ಟರಲ್ಲಿ ಅದು ಮುಗಿಸಿ ಇನ್ನೊಂದೆಲ್ಲ ಮುಂದಕ್ಕೆ ಹೋಗ್ಬಿಟ್ಟಿರುತ್ತೆ ಇದು. ಎಕ್ಸಲೆಂಟ್. ಆ್ಯಂಡ್ ಆಲ್ಸೋ ಗಿವನ್ ದ್ಯಾಟ್ ಇದು ಏನೋ ನೈಟ್ನಲ್ಲಿ ನಡೆಯೋದು, ಲೈಟಿಂಗ್ ವಾಟ್ ಎವರ್ ನೈಟಿಗೆ ಎಷ್ಟು ಬೇಕೋ ಅಷ್ಟಿರುತ್ತೆ ಅನ್ನೋದ್ರಿಂದ ದಿ ರೀ ರೆಕಾರ್ಡಿಂಗ್ ಆ್ಯಂಡ್ ದಿ ಎಫೆಕ್ಟ್ಸ್ ಪ್ಲೇ even more important. Yes. ಹೌದು. ನಮಗೆ ಸೌಂಡ್ ವೈಬ್ ಅಂತ ಅಂದ್ಬಿಟ್ಟು ಒಂದು ಚೆನ್ನೈ ಟೀಮ್ ಮಾಡಿರೋದು. ಈ ಬಿಡುದಲೈ, ವಿಚಾರಣೆ, ಆಮೇಲೆ ವಿಜಯ್ ಅವ್ರ ವಾರೀಸು, ಆ ಥರದ್ದು ತುಂಬ ದೊಡ್ಡ ಫಿಲ್ಮ್ಸ್ ಮಾಡಿದಂಥ ಒಂದು ಟೀಮ್ ಅದು. ಸೊ ದೇ ಹ್ಯಾವ್ ಡನ್ ದಿ ಸೌಂಡ್ ಎಫೆಕ್ಟ್ಸ್. ಅದು ಅದ್ಭುತವಾಗಿ ಮಾಡಿದ್ದಾರೆ. ಅದೇ ಹೇಳ್ತಿಲ್ಲ, ನಾವು ನನಗೆ ಅಲ್ಲಿ DTS ಫೈನಲ್ ಮಿಕ್ಸ್ ಮಾಡ್ಬೇಕಾದ್ರೆ ನೋಡ್ಬೇಕಾದ್ರೆ ಅನ್ಸಿದ್ದು ನನಗೆ, ನೀವು ಒಂದು ಥಿಯೇಟರ್ನಲ್ಲಿ ಆ AC ಯಲ್ಲಿ ಕುತ್ಕೊಂಡು ಈ ಫಿಲಮ್ ನೋಡ್ತಿದ್ರೆ ಇಟ್ ಸ್ಟಾರ್ಟ್ಸ್ ಗಿವಿಂಗ್ ಯು ದಟ್ ಎಕ್ಸ್ಪೀರಿಯನ್ಸ್. ಒಂದು ಚಿಕ್ಕ ಚಿಲ್ ಕೊಡುತ್ತೆ ನಿಮಗೆ. ಸೊ ದಟ್ ಈಸ್ ದೇರ್ ಇನ್ ದಿಸ್ ಫಿಲಮ್ ಅಂತ ಅಂದ್ಬಿಟ್ಟು. ಲವ್ಲಿ. ಇದು ಏನೋ ಈಗ ಪ್ರೊಡಕ್ಷನ್ ಮಾಡಬೇಕು ಅಂತ ಯೋಚನೆ ಮಾಡ್ತಿರೋರಿಗೆ ಅಥವಾ ಇರೋ ಪ್ರೊಡ್ಯೂಸರ್ಸ್ಗೂ ಸ್ವಲ್ಪ ಏನಾದರೂ ನಿಮ್ಮಿಂದ ಇನ್ಪುಟ್ ಸಿಗಲಿ ಅಂತ, ನನ್ನ ಪ್ರಕಾರ ಏಳುಮಲೆ ಇಟ್ ವಾಸ್ ಪುಟ್ ಟುಗೆದರ್ ಅಂಡ್ ಆಲ್ಸೋ ಎಕ್ಸಿಕ್ಯೂಟೆಡ್ ಪ್ರೆಟಿ ಫಾಸ್ಟ್ ಅಂತ ನನಗನ್ನಿಸ್ತು. ಇದು ಓವರ್ ಆಲ್ ಒಂದು ಲೆಟ್ಸ್ ಸೇ ಪ್ರೊಡಕ್ಷನ್ ಶುರು ಆಗಿದೆ ಯಾವಾಗ? ಶೂಟ್ Jan 28th of 25 ಈ ವರ್ಷ. ಹೌದು. 28th of January ಶೂಟಿಂಗ್ ಶುರು ಮಾಡಿದ್ದು ನಾವು. ಸೊ ಎಂಡ್ ಆಫ್ ಜಾನ್, ಈಗ ನಾವು ಬಿಗಿನಿಂಗ್ ಆಫ್ ಸೆಪ್ಟೆಂಬರ್, 8 ತಿಂಗಳಲ್ಲಿ ಅಲ್ಲ 7 ತಿಂಗಳಲ್ಲಿ ಯು ಆರ್ ಕಮಿಂಗ್ ಫಾರ್ ರಿಲೀಸ್. ಆಲ್ಮೋಸ್ಟ್ ಕ್ಲೋಸ್ ಟು 7 months ಇದು. ಅದರಲ್ಲೂ ಅಗೇನ್ ಈ ಫಾರೆಸ್ಟ್ ಪರ್ಮಿಷನ್ಸ್ ಸ್ವಲ್ಪ ನಮಗೆ ಡಿಲೇ ಆಗಿ ಇನ್ನೊಂದು ಚೂರು ಡಿಲೇ ಆಯಿತು. ಅದರ್ವೈಸ್ ಐ ವಾಸ್ ಐಯಿಂಗ್ ಅಟ್ ಜೂನ್ ಎಂಡ್ ಆರ್ ಜುಲೈ ವಿಂಡೋ, ಅಲ್ಲಿ ರಿಲೀಸ್ ಮಾಡಬೇಕು ಅಂತಾನೆ ನನಗಿದ್ದಂಥ ಒಂದು ಇದು. ಬಿಕಾಸ್ ವಿ ವರ್ ಆಲ್ ಪ್ರಿಪೇರ್ಡ್. ಇದು ಶೂಟಿಂಗ್ ನಂಬರ್ ಆಫ್ ಡೇಸ್ ಜಾಸ್ತಿ ಇದೆ ಅಂತಂದ್ರು ಕೂಡ ಇಟ್ ಇಸ್ ನೈಟ್ಸೇ ಜಾಸ್ತಿ ಇರೋದು. ಸೊ ಏನು ಮಾಡಿದ್ವಿ, ನಾವು ಡಬಲ್ ಕಾಲ್ ಶೀಟ್ಸ್ ಮಾಡಿಕೊಂಡು ಅಲ್ಲಿ ಮಾಡಿದ್ವಿ. ಅಗೇನ್ ಮಧ್ಯದಲ್ಲಿ ನಮ್ಮ ಹೀರೋದು ಮದುವೆ ಇತ್ತು, ಆದರೂ ಅಲ್ಲೊಂದು ಗ್ಯಾಪ್ ಕೊಟ್ಟರು ಕೂಡ 7-8 months ಇಸ್ ಸೂಪರ್ ಫೈನ್ ಫಾರ್ ಎನಿ ಬಿಗ್ ಫಿಲಮ್ ಆಲ್ಸೋ. ವಾಟ್ಸ್ ಐ ಫೀಲ್ ಅನ್ಲೆಸ್ ಅಂಡ್ ಅಂಟಿಲ್ ಯು ಹ್ಯಾವ್ ವೆರಿ ಚಾಲೆಂಜಿಂಗ್ ಸ್ಕ್ರಿಪ್ಟ್ ಇತ್ತು ಅಂತ ಅನ್ಕೊಳ್ಳಿ. ಯಾವುದೋ ನಾವು ಬಾಹುಬಲಿ ಥರ ಒಂದು ಫಿಲಮ್ ಮಾಡ್ತಿದ್ವಿ, ವೇರ್ ಯು ಹ್ಯಾವ್ ಟು ಪುಟ್ ಸೆಟ್ಸ್ ಫಾರ್ ಎವ್ರಿ ಸೀನ್ಸ್, ಒಂದು ಕಾಸ್ಟ್ಯೂಮ್ ಇಂದ ಹಿಡಿದು ಎವ್ರಿಥಿಂಗ್ ಮಾಡಬೇಕು ಅಂತ ಅಂದಾಗ ಅದು ಬೇರೆ ಆಗುತ್ತೆ. ಅದರ್ವೈಸ್
ಮಾಡರ್ನ್ ಪಿಕ್ಚರ್ ಮಾಡಿ, ರೂರಲ್ ಪಿಕ್ಚರ್ ಮಾಡಿ, ಅಥವಾ ಪಿರಿಯಾಡಿಕ್ ಪಿಕ್ಚರ್ ಮಾಡಿ, 70s 80s ಬ್ಯಾಕ್ಡ್ರಾಪ್ ಸೆಟ್ ಮಾಡಿ, ಏನು ಡಿಫ್ರೆನ್ಸ್ ಆಗಲ್ಲ. ನಿಮಗೆ ಮಾಮೂಲಿ ಶರ್ಟ್ ಪ್ಯಾಂಟ್ ಹೊಲಿಯೋದಕ್ಕೂ ಅದೇ ಟೈಮು, ಬೆಲ್ ಬಾಟಮ್ ಪ್ಯಾಂಟ್ ಹೊಲಿಯೋದಕ್ಕೂ ಅದೇ ಟೈಮು. ಸೆಟ್ ನೀವು ಒಂದು ಮಾಡರ್ನ್ ಸೆಟ್ ಹಾಕೋದಕ್ಕೂ ಅದೇ ಟೈಮು, ಒಂದು ಯಾವುದೋ ಹಳ್ಳಿ ಸೆಟ್ ಹಾಕ್ತೀರ, ಟೈಮ್ ಇಸ್ ಸೇಮ್. ಇಟ್ ಈಸ್ ದ ಪ್ಲಾನಿಂಗ್. ಇಫ್ ಯು ಕ್ಯಾನ್ ಪ್ಲಾನ್ ಪ್ರಾಪರ್ಲಿ, ಎವ್ರಿಥಿಂಗ್ ವಿಲ್ ಬಿ ಡನ್ ಬ್ಯೂಟಿಫುಲ್. ಸೊ ನಾನು ಈ ಪಿಕ್ಚರ್ ಮಾಡ್ತಾ ಇರ್ಬೇಕಾರ್ಲೇನೆ ಶೂಟಿಂಗ್ ಮುಗಿಸ್ಕೊಂಡು ಬಂದಾಗ ಎಡಿಟ್ ಮಾಡಿದೀವಿ, ಗ್ಯಾಪಲ್ಲಿ ಡಬ್ಬಿಂಗ್ ಮಾಡಿಸ್ಕೊಂಡಿದೀವಿ. ಶೂಟಿಂಗ್ ಎಲ್ಲ ಮುಗಿದ್ಮೇಲೆ ಎಡಿಟಿಂಗ್ ಮಾಡಬೇಕು, ಎಡಿಟಿಂಗ್ ಎಲ್ಲ ಮುಗಿದ್ಮೇಲೆ ಡಬ್ಬಿಂಗ್ ಮಾಡಬೇಕು. ಇದಕ್ಕೆ ಹೋಗಲಿಲ್ಲ ನಾವು, ಮಾಡಿ ಇಟ್ಕೊಂಡಿರೋಣ, ಕರೆಕ್ಷನ್ಸ್ ತಾನೇ ಮಾಡ್ಬೇಕಾಗಿರೋದು ಆಮೇಲೆ. ಸೊ ಯುಲ್ ಸೇವ್ 70% ಆಫ್ ಯುವರ್ ಟೈಮ್ ಆಲ್ರೆಡಿ. ಅಂಡ್ ಈಗ ಶೂಟಿಂಗ್ ಮಾಡಿದ್ರೆ ಡೈರೆಕ್ಟ್ ಶೂಟ್ ಮಾಡ್ಕೊಂಡ್ ಬಂದಿರ್ತೀರ ಅಂತ ಅನ್ಕೊಳ್ಳಿ, ಅದಾದ್ಮೇಲೆ ಒಂದು 10 days ಆಫ್ ಗ್ಯಾಪ್ ಇದೆ, ಎಡಿಟ್ ಇಟ್. ಪ್ಲಾನಿಂಗ್ ಆಗೋಗಿದೆ, ಶೂಟಿಂಗ್ ಲೊಕೇಶನ್ಸ್ ಗೊತ್ತು, ಪ್ರಿಪರೇಷನ್ ಗೊತ್ತು, ಆಕ್ಟರ್ ಗೊತ್ತು, ಎಲ್ಲ. ನೋ ವಿ ಆರ್ ಹ್ಯಾವಿಂಗ್ ಆಂಪಲ್ ಟೈಮ್. ಅಂಡ್ ತುಂಬಾ ಎವ್ರಿ ಶಾರ್ಟ್ ಕುತ್ಕೋಬೇಕು ಅಂತಿಲ್ಲ. ಯು ಹ್ಯಾವ್ ಅನ್ ಅಸಿಸ್ಟೆಂಟ್, ನಿಮ್ಗೆ ಅಸೋಸಿಯೇಟ್ ಒಬ್ಬ ಇದ್ದಾನೆ, ಎಡಿಟರ್ ಅಸೋಸಿಯೇಟ್ ಇದ್ದಾನೆ, ಅವ್ರಿಬ್ರು ಕುತ್ಕೊಂತಾರೆ, ಆರ್ಡರ್ ಹಾಕಿಟ್ಟಿರ್ತಾರೆ. ಆಮೇಲೆ ಯಾವುದೋ ಒಂದು 10 days ಗ್ಯಾಪ್ ಸಿಗ್ತಾ ಡಬ್ಬಿಂಗ್ ಮಾಡೋಣ, ಒಂದು 3 reels ಡಬ್ಬಿಂಗ್ ಆಗಲಿ, ಆಮೇಲೆ ಒಂದು 2 reels ಡಬ್ಬಿಂಗ್ ಆಗಲಿ, ಆಮೇಲೆ ಒಂದು 2 reels ಆಗಲಿ. ಏನೋ ಆಗ್ತಾ ಇದೆಯಲ್ಲ ಕೆಲಸ, ನಿಮ್ಗೆ ಬ್ರೇಕೇ ಇಲ್ಲದೆ ಪ್ರತಿದಿನ ಚಿತ್ರದ ಏನೋ ಒಂದು ಕೆಲಸ ನಡೀಬೇಕು, ಆಗ್ತಾನೆ ಇರುತ್ತೆ. ಸೊ 6 months ಅಲ್ಲಿ ನಿಮ್ಗೆ ಎಲ್ಲ ತಗೊಂಬಂದು ಸೆಟ್ ಮಾಡಿರ್ತೀರ ನೀವು. ನಾನೇ ಒಂದು ಸ್ಟಾರ್ ಫಿಲಮ್ನ 9-10 months ಅಲ್ಲಿ ರೆಡಿ ಮಾಡ್ಕೊಳ್ತೀನಿ ಅಂತಂದಾಗ ಏನ್ ಪ್ರಾಬ್ಲಮ್ ಇದೆ? ನನಗೆ ಕೈರಮ್ ಸರ್ ಹಾನೆಸ್ಟ್ಲಿ ಹೇಳ್ಬೇಕು, ಒಂದು ಫಿಲಮ್ ಡಿಲೇ ಆಗುತ್ತೆ ಅಂತ ಅಂದ್ರೆ ಓನ್ಲಿ 2 reasons. ಒಂದು, ಐ ಮೀನ್ ಬೇಗ ಆಗ್ಬೇಕು ಅನ್ನೋದಕ್ಕೂ, ಐ ಪುಟ್ ಇಟ್ ದಿಸ್ ವೇ, ಒಂದು ಸಿನಿಮಾ ಬೇಗ ಆಗ್ಬೇಕು ಅಂದ್ರೆ ಇಬ್ರು ಸಪೋರ್ಟ್. ಒಂದು ಪ್ರೊಡಕ್ಷನ್ ಹೌಸ್, ಏನು ಫಿನಾನ್ಷಿಯಲ್ ಗ್ಲಿಚ್ ಇಲ್ಲದೆ, ಏನು ಇಲ್ಲದೆ ಅವ್ರು ಚೆನ್ನಾಗಿ ನಿಮ್ಗೆ ಸಪೋರ್ಟ್ ಮಾಡಿದ್ರೆ ಒಂದು. ಇಫ್ ಇಟ್ಸ್ ಅ ಸ್ಟಾರ್, ಇಟ್ ಹ್ಯಾಸ್ ಟು ಬಿ ದ ಹೀರೋ. ಅವ್ರು ಒಂಚೂರು ಸಪೋರ್ಟ್ ಮಾಡಿ ಡೇಟ್ಸ್ ವೈಸ್ ಅಲ್ಲಿ ಅದೆಲ್ಲ ನಿಮಗೆ ಅಕಾಮಡೇಟ್ ಮಾಡಿದ್ರೆ, ಇಟ್ ಈಸ್ ನಾಟ್ ಮೋರ್ ದೆನ್ 9 months 8 months to finish a good film. Very good film, you can finish it. Very nice. And that has to be the window for me also. Correct. And ಅದಕ್ಕೆ ಆಫ್ ಕೋರ್ಸ್ ಚಿತ್ರದಿಂದ ಚಿತ್ರಕ್ಕೆ ಬದಲಾಗತ್ತೆ ಅದು, ಬಟ್ ಪ್ರೀ ಪ್ರೊಡಕ್ಷನ್ ಎಷ್ಟು ದಿನ ಮಾಡಿರ್ಬೇಕು, ಎಷ್ಟು ತಿಂಗಳು ಯೂಶಲಿ ಆಗಿರ್ಬೇಕಾಗುತ್ತೆ? ಸ್ಕ್ರಿಪ್ಟ್ ಎಷ್ಟು ಸನಾರು ಮಾಡ್ಕೊಳ್ಳಿ ನೀವು, ಬಟ್ ಪ್ರೀ ಪ್ರೊಡಕ್ಷನ್ ಇಸ್ 3 to 4 months ಮ್ಯಾಕ್ಸಿಮಮ್. ನಿಮಗೆ ಯಾಕೆ ಅಂತಂದ್ರೆ, ಆಯ್ತು ನಾನು 6 months ಬಿಫೋರ್ ಲೊಕೇಶನ್ ನೋಡ್ಕೊಂಡ್ ಬರ್ತೀನಿ ಅಂತಂದ್ರೆ 6 months ಲೊಕೇಶನ್ ಚೇಂಜ್ ಆಗ್ಬಿಟ್ಟಿರ್ತೀನಿ, ಕ್ಲೈಮೇಟ್ ಚೇಂಜ್ ಎಲ್ಲ ಚೇಂಜ್ ಆಗ್ಬಿಟ್ಟಿರ್ತೀನಿ. ನಿಮಗೆ ನೀವು ಡ್ರೈ ನೋಡ್ಕೊಂಡ್ ಬಂದಿರೋದು ಗ್ರೀನ್ ಆಗೋಗಿರುತ್ತೆ, ಗ್ರೀನ್ ನೋಡ್ಕೊಂಡ್ ಬಂದ್ರೆ ಡ್ರೈ ಆಗೋಗಿರುತ್ತೆ, ವೆದರ್ ಟೆಕ್ನಿಕ್ ಎಲ್ಲ ಚೇಂಜ್ ಆಗೋಗಿರುತ್ತೆ. ಸಡನ್ ಆಗಿ ಯಾವ್ದು ಬಿಲ್ಡಿಂಗ್ ಕಟ್ತಾ ಇರ್ತಾನೆ ಅಲ್ಲಿ. ಸೊ ಅದೆಲ್ಲ ಲೊಕೇಶನ್ಸ್ ಎಲ್ಲ ನೀವು 1 ತಿಂಗಳು ಮುಂಚೆನೆ ಮಾಡೋದು. ಡೈಲಾಗ್ ಮಾಡೋದಕ್ಕೆ 1 ತಿಂಗಳು ಮುಂಚೆ ಕೊಟ್ಟಿರ್ತೀರ. ಏನಾದ್ರೂ ಮುಂಚೆ ನಿಮಗೆ ಪ್ರಿಪರೇಷನ್, ಏನೋ ಶಾರ್ಟ್ ಡಿವೈಡ್, ಇದೆಲ್ಲಾದ್ರೂ ಪ್ಯಾರಲಲ್ ಆಗಿ ಕೆಲಸ ನಡೀತಾ ಇರುತ್ತೆ. ಡೈಲಾಗ್ ನೀವು ಯಾರಿಗೋ ಡೈಲಾಗ್ ರೈಟರ್ ಕೊಟ್ಟಿದ್ದಾಗ ಇಲ್ಲಿ ಲೊಕೇಶನ್ಸ್ ರೆಕ್ಕಿ ಮಾಡಿ, ಲೊಕೇಶನ್ಸ್ ರೆಕ್ಕಿ ಮಾಡ್ಬೇಕಾದ್ರೆ ಕಾಸ್ಟ್ಯೂಮ್ ಯಾರು ಅಸ್ಟೆಂಟ್ ಚಾಟ್ ಮಾಡಕ್ಕೆ ಹೇಳಿ, ಯು ಕ್ಯಾನ್ ನಿಮ್ಮ ಕೆಲಸನ ಮಲ್ಟಿಪಲ್ ಮಾಡ್ತಾ ಹೋದ್ರೆ ಆರಾಮಾಗಿ ಮುಗಿಸ್ಬೋದು. 3 months ಆಫ್ ಪ್ರೀ ಪ್ರೊಡಕ್ಷನ್, 7 to 8 months ಆಫ್ ಕಾಪಿ. ಸೂಪರ್ ಫೈನ್. ಎಕ್ಸಲೆಂಟ್. ಇದು ಎಷ್ಟು ದಿನ ಶೂಟಿಂಗ್ ಡೇಸ್? ವಿ ಶಾರ್ಟ್ ಫಾರ್ ಅರೌಂಡ್ 50 days, ಬಟ್ ಅರೌಂಡ್ 85 to 87 ಕಾಲ್ ಶೀಟ್ಸ್ ಜಾಸ್ತಿ ಆಗೋಯ್ತು ನಮಗೆ. ಓಕೆ, ನಂಬರ್ ಆಫ್ ಡೇಸ್ ಕಮ್ಮಿ ಅಂತ ಅನ್ಸುತ್ತೆ, ಬಟ್ ಎವ್ರಿ ಡೇ ನೈಟ್ ಅದು ಡಬಲ್ ಕಾಲ್ ಶೀಟ್ಸ್ ಕರೆಕ್ಟ್ ಹೋಗುತ್ತೆ. ಕರೆಕ್ಟ್. ಅಂಡ್ 60% ಆಫ್ ಇಟ್ ಇಸ್ ನೈಟ್ ಅಥವಾ ಮೋರ್ ದೆನ್ 60%? 60-70% ಆಫ್ ದ ಫಿಲಮ್ ಇಸ್ ಇನ್ ನೈಟ್. ಗಾಟ್ ಇಟ್. ಲವ್ಲಿ. ಈಗ ಇದಕ್ಕೆ ಬರೋಣ. ನಂಗೆ ಇನ್ನೊಂದು ತುಂಬಾ ಇಷ್ಟ ಆಗಿದೆ ಟ್ರೈಲರ್ ಅಲ್ಲಿ, ಏನು ಅಂದ್ರೆ ಸ್ಟಾರಿಂಗ್ ರಾಣಾ ಅಂಡ್ ಪ್ರಿಯಾಂಕಾ ಅಂತ ಹಾಕಿದ್ರೆ, ಬರೀ ಒಂದು ಹೆಸರನ್ನ ಹಾಕಿರ್ಲಿಲ್ಲ, ವಿಚ್ ಇಸ್ ಒಂದು, ಐ ಥಿಂಕ್ ದಟ್ ಇಸ್ ವಾಟ್ ವಿ ಶುಡ್ ಡೂ ಮೂವಿಂಗ್ ಫಾರ್ವರ್ಡ್ ಆಲ್ಸೋ. ಪ್ಲಸ್ ಈ ಕಥೆ ಲವ್ ಸ್ಟೋರಿಯೇ ಆದ್ರಿಂದ ಅವರಿಬ್ಬರ ಹೆಸರು ಬರೋದು ಸೂಕ್ತವೇ ಆಗಿತ್ತು. ದಟ್ ವಾಸ್ ಇಂಟೆನ್ಷನ್. ಅಂದ್ರೆ ದಿಸ್ ಫಿಲಮ್ ಆಲ್ಸೋ ನೀವು ಇಫ್ ಯು ಕಮ್ ವಿತ್ ಯುವರ್ ಲವ್ಡ್ ಒನ್, ನಿಮ್ಮ ವೈಫ್ ಇರ್ಬೋದು, ಗರ್ಲ್ ಫ್ರೆಂಡ್ ಇರ್ಬೋದು, ಹೂಮರ್ ಯು ಹ್ಯಾವ್ ದಟ್ ವೈಬ್ ಅಲ್ಲ, ಇದೊಂದು ಬೇರೆನೇ ಎಕ್ಸ್ಪೀರಿಯನ್ಸ್ ಕೊಡುತ್ತೆ ನಿಮ್ಗೆ. ಎಸ್ಪೆಷಲಿ ಅವ್ರಗಳಿಗಂತೂ ನೀವು ಫ್ರೆಂಡ್ಸ್ ಜೊತೆ ಬನ್ನಿ ಅದೆಲ್ಲ ಇರುತ್ತೆ, ಬಟ್ ಒಂದು ಪೇರು, ಒಂದು ಕಪಲ್ ಆಗಿ ಒಳಗಡೆ ಬಂದಾಗ ನೀವು ಆಚೆ ಹೋಗ್ಬೇಕಾದ್ರೆ ಯು ವಿಲ್ ಹ್ಯಾವ್ ಅ ವೆರಿ ಗುಡ್ ಮೆಸೇಜ್ ದಟ್ ಯು ಆರ್ ಟೇಕಿಂಗ್ ಹೋಮ್. ಮೇ ಬಿ ಅದು ನಮ್ಮ ಲೈಫಿಗೆ ಕೂಡ ಸ್ವಲ್ಪ ಅಡಾಪ್ಟ್ ಮಾಡ್ಕೊಂಡ್ರೆ ಅಮೇಝಿಂಗ್ ಆಗಿರುತ್ತೆ ಅಂತ ನನ್ನ ನಂಬಿಕೆ ಇದೆ. ಲವ್ಲಿ. ಈಗ ರಾಣಾ ಅವರು ಸುಮಾರು 3-3.5 ವರ್ಷಗಳ ಮುಂಚೆ ಏಕಲವ್ಯ ಬಂದಿದ್ದು. ಹೌ ಡಿಡ್ ಯು, ನೀವಾಗ್ಲಿ ಪುನೀತ್ ಅವರಾಗ್ಲಿ, ಹೌ ಡಿಡ್ ಯು ಪಿಕ್ ರಾಣಾ ಫಾರ್ ದಿಸ್ ಸ್ಕ್ರಿಪ್ಟ್? ದ ಕ್ರೈಟೀರಿಯಾ ವಿ ಹ್ಯಾಡ್ ವಾಸ್ ವಿ ವಾಂಟೆಡ್ ಅ ನ್ಯೂ ಫೇಸ್. ಯಾಕಂದ್ರೆ ಇಮೇಜ್ ಇರಬಾರ್ದು, ಸೊ ದಟ್ ಆಡಿಯನ್ಸ್ ಶುಡ್ ನಾಟ್ ಗೆಸ್ ಈ ಕ್ಯಾರೆಕ್ಟರ್ ಏನ್ ಮಾಡುತ್ತೆ ಅನ್ನೋದು ಅಂತ. ಅದಿಬ್ರಿಗೂ ಹೀರೋ ಹೀರೋಯಿನ್ ಅದೇ ಕ್ರೈಟೀರಿಯಾ ಇತ್ತು ನಮಗೆ. ಆತ ಡ್ರೈವರ್ ಅಲ್ಲ? ಹೌದು. ಸೊ ನಾವು ಎರಡನೇದು, ಹಿ ಹ್ಯಾಸ್ ಟು ಲುಕ್ ಲೈಕ್ ಅ ಕಾಮನ್ ಮ್ಯಾನ್. ಸಡನ್ ಆಗಿ ಒಂದು ಹೀರೋಯಿಕ್ ಆಗಿನೂ ಕೂಡ ಕಾಣಿಸ್ಬಾರ್ದು, ಕಾಮನ್ ಮ್ಯಾನ್ ತರ. ಒಂದು ಡ್ರೈವರ್ ಅವನು ಕ್ಯಾಬ್ ಓಡಿಸ್ತಾನೆ, ಕ್ಯಾಬ್ ಅಲ್ಲ ಅವತ್ತಿನ ಟೈಮಲ್ಲಿ ಏನ್ ನಮಗೆ ಟೂರಿಸ್ಟ್ ಟ್ರಾವೆಲ್ಸ್ ಅಲ್ಲಿ ಇತ್ತಲ್ಲ, ಆ ತರದೊಂದು ಟ್ಯಾಕ್ಸಿ ಓಡಿಸ್ತಾನೆ ಅಂದ್ರೆ ಆ ತರದೊಂದು ವ್ಯಕ್ತಿ ಅಂತ ಅನಿಸ್ಬೇಕು, ಇನ್ಕ್ಲೂಡಿಂಗ್ ದ ಬಾಡಿ ಲ್ಯಾಂಗ್ವೇಜ್, ಎವ್ರಿಥಿಂಗ್ ಹ್ಯಾಸ್ ಟು ಬಿ ಲೈಕ್ ದಟ್. ಸಡನ್ಲಿ ಒಂದು 6'2" ಒಬ್ಬ ಬಂದು ನಾನು ಡ್ರೈವಿಂಗ್ ಅಂತ ಅಂದ್ರೂ ಕನ್ವಿನ್ಸ್ ಆಗದೆ ಹೋಗ್ಬೋದು. ವಿ ವಾಂಟೆಡ್ ಸಮ್ ಒನ್ ಲೈಕ್ ದಟ್. ಆ್ಯಂಡ್
ವೆರಿ ಇಂಪಾರ್ಟೆಂಟ್ ಕ್ರೈಟೀರಿಯಾ ವಾಸ್ ಗುಡ್ ಪರ್ಫಾರ್ಮರ್, ಬಿಕಾಸ್ ಹಿಲ್ ಟೇಕ್ ದ ಹೋಲ್ ಫಿಲಮ್ ಆನ್ ಇಸ್ ಶೋಲ್ಡರ್. ಸೊ ಆ್ಯಂಡ್ ಯು ವಿಲ್ ಹ್ಯಾವ್ ಲಾಟ್ ಆಫ್ ಕ್ಯಾರೆಕ್ಟರ್ಸ್ ಹೂ ಆರ್ ಲೈಕ್ ದಿಸ್ ನೆಕ್ಸ್ಟ್ ಟು ಯು. ಅವ್ರು ಮುಂದೆ ಪರ್ಫಾರ್ಮ್ ಮಾಡಿ ಬರೋ ಅಂತ ಬೇಕು ಅಂತಂದಾಗ ವಿಡಿಟಿಂಗ್ ಲಿಸ್ಟ್ ಒಂದು ಹಾಕಿದ್ವಿ, ಯಾರ್ಯಾರು ಪಾಸಿಬಿಲಿಟೀಸ್ ಯಾರ್ಯಾರು ಬರ್ಬೋದು ಅಂತ ಹಾಕಿದಾಗ ದೆನ್ ವಿ ಸ್ಟಾರ್ಟೆಡ್ ಯಾರು ಓಕೆ ಇವ್ರ ಅವೈಲಬಿಲಿಟಿ ಇರ್ಬೋದಾ ಅಥವಾ ಇವ್ರದ್ದು ಏನು ಇಮೇಜ್ ಹಿಂಗಿರ್ಬೋದಾ, ಇದು ಹಿಂಗೆ ಅಂತಂದಾಗ ಶಾರ್ಟ್ ಲಿಸ್ಟ್ ಮಾಡ್ದಲ್ಲಿ ರಾಣಾ ಹೆಸರು ಬಂತು ನಮಗೆ ವೆರಿ ಪ್ರಾಮಿನೆಂಟ್ ಆಗಿ. ದೆನ್ ವಿ ಆಲ್ಸೋ ಫೆಲ್ಟ್ ಏಕಲವ್ಯ ಅವತ್ತಿನ ಟೈಮ್ಗೆ ಮೂರ್ ಶೇಡಲ್ಲಿ ಆಕ್ಟ್ ಮಾಡಿದ್ದಾರೆ. ಸ್ಕೂಲ್ ಒಂದು ಎಪಿಸೋಡು, ಕಾಲೇಜ್ದು, ದೆನ್ ಒಂದು ಹಾರ್ಟ್ ಬ್ರೇಕ್ದು, ಅಗ್ರೆಸಿವ್ ಆಗಿರೋದು ಎಲ್ಲಾನು ಫಸ್ಟ್ ಫಿಲಮ್ಗೆ ನಾನು ಪುಲ್ ಆಫ್ ಮಾಡಿದ್ದಾರೆ. ಆ್ಯಂಡ್ ಒಂದು ಪ್ರಾಪರ್ ಕಮರ್ಷಿಯಲ್ ಸಿನಿಮಾ ಮಾಡಿ ಹೌ ಇಟ್ ವರ್ಕ್ಸ್ ಅನ್ನೋದು ಒಂದು ಗೊತ್ತಿರುತ್ತೆ. ಆ್ಯಂಡ್ ಹಿಸ್ ವರ್ಕ್ ಅಂಡರ್ ಡೈರೆಕ್ಟರ್ ಹೂಮ್ ವಿ ಆಲ್ ರೆಸ್ಪೆಕ್ಟ್ ಸೋ ಮಚ್. ಪ್ರೇಮ್ ಸರ್ ಅಂತ ಒಂದು ಬಿಗ್ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದ್ದಾರೆ. ಸೊ ಎಲ್ಲಾನು ಅದು ಸಾಕು ನಮಗೆ, ನಾವು ತೊಗೊಂಬಂದು ನಮ್ಗೆ ಏನು ಬೇಕೋ ಅದನ್ನ ಗ್ರೂಮ್ ಮಾಡ್ಕೊಳ್ಳೋಕೆ ಐ ಥಿಂಕ್ ಈಸ್ ದಿ ಪರ್ಫೆಕ್ಟ್ ಅಂತ ಅನ್ಸಿ ದೆನ್ ವಿ ಅಪ್ರೋಚ್ಡ್ ರಾಣಾ. ಆ್ಯಂಡ್ ರಾಣಾ ಅದಕ್ಕೂ ಮುಂಚೆ ಸ್ಕ್ರಿಪ್ಟ್ಸ್ಗಳನ್ನ ಕೇಳ್ತಿದ್ರು. ದೇರ್ಸ್ ಲಾಟ್ ಆಫ್ ಸ್ವಲ್ಪ ಚೆನ್ನಾಗಿರೋ ಸ್ಕ್ರಿಪ್ಟ್ನೇ ಚೂಸ್ ಮಾಡಬೇಕು ಅಂತ ನೋಡ್ತಿದ್ರು. ಮಧ್ಯದಲ್ಲಿ ಯಾವುದೋ ಶುರು ಮಾಡಬೇಕು ಅಂತ ಅವ್ರು ಒಂದು ಡ್ರೈವ್ ಆಗಿತ್ತು. ಬಟ್ ಅಗೇನ್ ಫಾರ್ ವಾಟ್ ಎವರ್ ಇಸ್ ಆ ಸಿನಿಮಾ ಏನು ಟೇಕ್ ಆಫ್ ಆಗಿರಲಿಲ್ಲ. ಸೊ ಹಾಗಾಗಿ ವೆನ್ ವಿ ಅಪ್ರೋಚ್ಡ್ ಆ್ಯಂಡ್ ಹಿ ಅಕ್ಸೆಪ್ಟೆಡ್ ದ ಸ್ಕ್ರಿಪ್ಟ್, ಹಿ ವಾಸ್ ಆನ್ ಬೋರ್ಡ್. ಶೋರ್. ಇನ್ನು ಪ್ರಿಯಾಂಕಾ ಅವರ ವಿಚಾರಕ್ಕೆ ಬಂದರೆ, ಈ ಒಂದು ಐಡಿಯಾ ಅಥವಾ ಈ ಕಥೆಯ ಒಂದು ಡೆವಲಪ್ಮೆಂಟ್ ಆಗಬೇಕಾದ್ರೇನೆ ಮಹಾನಟಿ ನಡೀತಾ ಇತ್ತಾ? ಆರ್ ಲೈಕ್ ಇನ್ ಎ ಸೆನ್ಸ್ ವಾಟ್ ಐ ಆಮ್ ಟ್ರೈಯಿಂಗ್ ಟು ಆಸ್ಕ್ ಇಸ್, ಅವರನ್ನ ನೀವು ಸ್ಪಾಟ್ ಮಾಡಿದ್ದೇ ಈ ಕಥೆಗಾಗಿನ, ಅಥವಾ ಇಲ್ಲ ಇವರಲ್ಲಿ ಒಂದು ಒಳ್ಳೆ ಪರ್ಫಾರ್ಮರ್ ಇದ್ದಾರೆ ಅಂತ ಹೇಳಿ ಆಮೇಲೆ ಈ ಕಥೆ ಬಂದಾಗ ಇಲ್ಲಿ ನಾವು ಅವ್ರನ್ನ ಫಿಟ್ ಮಾಡ್ಬೋದು ಅಂತ? ಇಲ್ಲ, ಮಹಾನಟಿ ಮುಗ್ದೋಗಿತ್ತು. ನಾವು ಇದ್ರದ್ದು ಕತೆ ಮಾಡ್ತಾ ಇದ್ವಿ, ನಾವು ಪ್ಯಾರಲಲ್ ಕತೆ ಮಾಡ್ತಿದ್ವಿ. ಬಟ್ ನಾನು ಮಹಾನಟಿ ಎಲ್ಲ ಮುಗಿದು ಫೈನಲ್ ಕ್ಯಾಸ್ಟಿಂಗ್ ಅಂತ ಕೂತ್ಕೊಂಡಾಗ ಅವಾಗ ನಾವು ಅನ್ಸಿದ್ದು, ಯಾಕಂದ್ರೆ ಐ ನೋ ಹರ್. ಈಗ ನೀವೆಲ್ಲ ನೋಡಿರೋದು ಏನು ಅಂದ್ರೆ ವೀಕೆಂಡ್ 1 hour ನೋಡಿರೋದು, ನಾವು 12 hours ಶೂಟ್ ಮಾಡಿರೋದಲ್ಲಿ. ಸೊ ಎಲ್ಲ ಕಟ್ಟಾಗಿ 1.5 hour ಕಂಟೆಂಟ್ ಬಂದಿರೋದು ಅಂತಂದ್ರೆ ಐ ನೋ ಇನ್ ಅಂಡ್ ಔಟ್ ಏನ್ ಪರ್ಫಾರ್ಮ್ ಮಾಡ್ತಾರೆ, ವಾಟ್ ಇಸ್ ಅ ಸ್ಟ್ರೆಂತ್, ವಾಟ್ ಇಸ್ ಅರ್ ವೀಕ್ನೆಸಸ್ ಎಲ್ಲ ನನಗೆ ಗೊತ್ತಿತ್ತು. ಹಾಗಾಗಿ ಈ ಸ್ಕ್ರಿಪ್ಟಿಗೆ ಏನ್ ಕೇಳ್ತಿದೆ ಪರ್ಫೆಕ್ಟ್ ಇದಾರ ಹುಡುಗಿ ಅಂತ. ಅವರ ಸ್ಟ್ರೆಂತ್ ಏನು? ಶಿ ಇಸ್ ಅ ಗ್ರೇಟ್ ಪರ್ಫಾರ್ಮರ್, ಅನ್ಬಿಲೀವಬಲ್ ಪರ್ಫಾರ್ಮರ್ ಶಿ ಇಸ್. ಈ ಸಿನಿಮಾದಲ್ಲಿ ಕೂಡ ಐ ಥಿಂಕ್ ನಾವು ಅಷ್ಟು ಪೊಟೆನ್ಷಿಯಲ್ ಆಗಿ ಯೂಸ್ ಮಾಡ್ಕೊಳಕ್ ಆಗಿದೆಯಲ್ಲ ಗೊತ್ತಿಲ್ಲ, ಅದನ್ನ ಮೀರಿದ್ದವಳಿದ್ದಾಳೆ. ಸರಿನಾ? ಒಂದು. ಎರಡನೇದು, ನಾವು ಕೆಲವರಿಗೆ ಕ್ಯಾಮ್ರಾ ಫೇಸ್ ಅಂತ ಕರಿತೀವಿ. ಹೊರಗಡೆ ಹಿಂಗ್ ಕಾಣಿಸ್ತಿರೋ ಅದ ಸೆಕೆಂಡ್ರಿ, ಕ್ಯಾಮ್ರಾ ಹಿಂಗಿಟ್ರೆ ಅದು ವಾವ್ ಅನ್ಸುತ್ತೆ. ಆ ಥರದೊಂದು ಫೇಸ್ ಇರುವಂತ ಹುಡುಗಿ. ಅದು ಎರಡು ಇಟ್ಸ್ ಅ ಡೆಡ್ಲಿ ಕಾಂಬಿನೇಷನ್. ವೆನ್ ಯು ಆರ್ ಅ ಗ್ರೇಟ್ ಪರ್ಫಾರ್ಮರ್ ಅಂಡ್ ಆಲ್ಸೋ ಅಪಿಯರೆನ್ಸ್ ವೈಸ್ ಯು ಆರ್ ಗುಡ್ ಅಂತಂದ್ರೆ ಇಟ್ಸ್ ಅ ಡೆಡ್ಲಿ ಕಾಂಬಿನೇಷನ್. ನನಗೆ ಆ ಹುಡುಗಿ ಬಗ್ಗೆ ತುಂಬ ಹೈ ಹೋಪ್ಸ್ ಇದೆ. ಇದು ಈ ಸಿನಿಮಾ ಅಂತಾನೆ ಅಂತಲ್ಲ, ನಾನೊಂದು ಮಾತಾಡ್ಬೇಕಾದ್ರೆ ಒಂದು 10 ಸತಿ 8 ಸತಿ ಒಂದೇ ಹೇಳ್ತೀನಿ, ಎಷ್ಟು ಆಗುತ್ತೋ ಅಷ್ಟು ಕನ್ನಡದಲ್ಲಿ ಇರಮ್ಮ ನೀನು ಅಂತ. ಅದು ಬಿಟ್ರೆ ಐ ವಿಲ್ ನಾಟ್ ಬಿ ಸರ್ಪ್ರೈಸ್ಡ್ ಈವನ್ ಇಫ್ ಶಿ ಗೋಸ್ ಔಟ್. ಆ ಥರ. ಇಟ್ಸ್ ಅ ಬ್ಯೂಟಿಫುಲ್ ಸೆಗ್ವೆ. ನನ್ನ ನೆಕ್ಸ್ಟ್ ಕ್ವೆಶ್ಚನ್ ಅದೇ ಇತ್ತು. ಈಗ ಐ ಥಿಂಕ್ ಏಳುಮಲೆ ಫಿಟ್ಸ್ ದಿ ಬಿಲ್ ಕನ್ನಡ, ತಮಿಳ್, ತೆಲುಗು ಮೂರಕ್ಕೂ ಹೋಗೋದಕ್ಕೆ. ತಮಿಳ್ ಅಂಡ್ ತೆಲುಗು ಅದು ಮುಂದಕ್ಕೆ ಬರುತ್ತಾ, ಅಥವಾ ಬಿಕಾಸ್ ಡಬ್ಬಿಂಗ್ ಎಲ್ಲ ಮಾಡಿರ್ತೀರಾ? ಸೆನ್ಸಾರ್ ರೆಡಿ ಇದೆ. ವಿ ಆರ್ ಗೆಟಿಂಗ್ 2 presenters ಆನ್ ಬೋರ್ಡ್. ತಮಿಳಲ್ಲಿ ಒಂದು ತುಂಬಾ ದೊಡ್ಡ ಡೈರೆಕ್ಟರ್ ವಿಲ್ ಅನೌನ್ಸ್ ವೆರಿ ಶಾರ್ಟ್ಲಿ. ಐ ಥಿಂಕ್ ಈ ಇಂಟರ್ವ್ಯೂ ಏರ್ ಆಗೋಷ್ಟೊತ್ತಿಗೆ ಅವ್ರ ಅನೌನ್ಸ್ಮೆಂಟ್ ಬರುತ್ತೆ. ಒಂದು ದೊಡ್ಡ ಡೈರೆಕ್ಟರ್ ಪ್ರೆಸೆಂಟ್ ಮಾಡ್ತಾರೆ. ತೆಲುಗುನಲ್ಲಿ ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ವಿಚ್ ಇಸ್ ಅಸೋಸಿಯೇಟೆಡ್ ವಿತ್ ಅನ್ ಆಕ್ಟರ್, ಅವ್ರು ಪ್ರೆಸೆಂಟ್ ಮಾಡ್ತಾರೆ. ಅವರಿಬ್ಬರಿಗೂ ದೇ ಆರ್ ಲುಕಿಂಗ್ ಅಟ್ 12th ರಿಲೀಸ್. ಓಕೆ, September 12th ರಿಲೀಸ್. ಬಿಕಾಸ್ ಅಲ್ಲಿ ಬೇರೆ ಬೇರೆ ಫಿಲಮ್ಸ್ ಲೈನ್ ಅಪ್ಸ್ ಜಾಸ್ತಿ ಇದೆ ಅನ್ನೋದಕ್ಕೋಸ್ಕರ ದೇ ವಾಂಟ್ ದಟ್ ವಿಂಡೋ. ಅಲ್ಲಿಂದ ತುಂಬ ಚೆನ್ನಾಗಿ ಎಲ್ಲ ಫಿಲಮ್ ನೋಡಿದ್ದಾರೆ, ದೇ ಅಪ್ರಿಷಿಯೇಟೆಡ್ ಇಟ್. ಅವ್ರಿಗೆ ಇಲ್ಲಿಂದ ಕ್ಲೀನ್ ರನ್ ಸಿಗುತ್ತೆ ಅಂತ ಅವ್ರು ಪ್ಲಾನ್ ಮಾಡಿದ್ದಾರೆ. ಸೊ ದಟ್ ಈಸ್ ದ ರೀಸನ್ ಅಲ್ಲಿ 12th ನಾವು ರಿಲೀಸ್ ಪ್ಲಾನ್ ಮಾಡಿದ್ವಿ. ಲವ್ಲಿ. ಐ ಜಸ್ಟ್ ವಾಂಟ್ ಟು ಎಂಡ್ ದಿಸ್ ಇಂಟರ್ವ್ಯೂ ವಿತ್ ಅನದರ್ ಟಾಪಿಕ್. ಇದೇ ಒಂದು ಕಾಂಟೆಕ್ಸ್ಟ್ ಅಲ್ಲಿ ನಾವು ಆಫ್ ಕ್ಯಾಮರಾ ಕೂಡ ಮಾತಾಡ್ತಾ ಇದ್ವಿ. ಕನ್ನಡದಲ್ಲಿ ನಿಜವಾಗ್ಲೂ ನಿಮ್ಮಂಥವ್ರು ಸ್ವಲ್ಪ ತಡವಾಗಿ ಚಿತ್ರಗಳನ್ನ ಮಾಡ್ತಿರೋದ್ರಿಂದ ನನ್ನ ಭರವಸೆ ಆನೆಸ್ಟ್ಲಿ ಡೆಬ್ಯೂ ಡೈರೆಕ್ಟರ್ಸ್ ಯಾರಿದ್ದಾರೋ, ನ್ಯೂ ಕಮರ್ ಡೈರೆಕ್ಟರ್ಸ್ ಯಾರಿದ್ದಾರೋ ಅವ್ರ ಮೇಲೆ ನನಗೆ ಸಿಕ್ಕಾಪಟ್ಟೆ ಭರವಸೆ ಇದೆ. ಆದರೂ ಈಗ ತರುಣ್ ಸುಧೀರ್ ಅಂತವರೇ ಆಗಲಿ, ತರುಣ್ ಸುಧೀರ್ ಬೇಡ, ಕಾಟೇರ ಅಂತ ಒಂದು ಚಿತ್ರವೇ ಆಗಿರಲಿ, ಸಮ್ಹೌ ವಿ ಫೀಲ್, ಈಗ ಬಾಂಬೆ ಅವ್ರ ಹತ್ರ ನಾನು ಮಾತಾಡಿದಾಗ ಅವರಿಗೆ ನಮ್ಮ ಚಿತ್ರಗಳ ಬಗ್ಗೆ ಗೊತ್ತಿರೋದು ಇನ್ನೂ ಸ್ವಲ್ಪ ಕಡಿಮೆನೇ ಇದೆ. ನಾನು ಅವ್ರಿಗೆ ಹೆಚ್ಚು ಇಂಟ್ರೊಡ್ಯೂಸೇ ಮಾಡೋ ಥರದ್ದಾಗಿದೆ. ಅಫ್ಕೋರ್ಸ್ ಸೂ ಫ್ರಮ್ ಸೋ ಇರುತ್ತೆ, ಕಾಂತಾರ ಇರುತ್ತೆ, KGF ಇರುತ್ತೆ, ಅದೆಲ್ಲ ಬೇರೆ. ಬಟ್ ನಾವು ಒಂದು ಮಾಸ್ ಆಗಿ, ಒಂದು ದೊಡ್ಡ ಕ್ರಿಟಿಕಲ್ ಮಾಸ್ ಆಗಿ ನಾವು ಹೇಗೆ ಬ್ರೇಕ್ಔಟ್ ಆಗೋದು ಅಂತ ಒಳ್ಳೆ ಚಿತ್ರಗಳನ್ನು ಮಾಡ್ತಾ ಇದೀವಿ. ಈಗ ಐ ಡೋಂಟ್ ನೋ ಇಫ್ ಯು ವಾಚ್ಡ್ ಹೆಬುಲಿ ಕಟ್ ಅಂತ ಒಂದು ಚಿತ್ರ ಬಂದಿತ್ತು, ತುಂಬಾ ಒಳ್ಳೆ ಚಿತ್ರ. ಮಿಥ್ಯಾ ಅಂತ ಒಂದು ಚಿತ್ರ ಬಂದಿತ್ತು, ರೈಟ್? ಸೊ ಹೇಗೆ ನಾವು ವೈ ಇಸ್ ಇಟ್ ದಟ್ ವಿ ಆರ್ ನಾಟ್ ಬ್ರೇಕಿಂಗ್ ಔಟ್? ಈಗ ಬಾಂಬೆಲಿರೋರ್ಗೋ ಅಥವಾ
ಸದರ್ನ್ ಇಂಡಿಯಾದಲ್ಲಿ ತಗೋಣ. Correct. ಯಾಕೆ ನಾವು ಇನ್ನೂ ಇಂಟ್ರೊಡ್ಯೂಸ್ ಮಾಡ್ಕೊಳ್ಳೋ ಒಂದು ಪರಿಸ್ಥಿತಿಯಲ್ಲೇ ಇದೀವಿ? ವಾಟ್ ಈಸ್ ಇಟ್ ದಟ್ ವಿ ಶುಡ್ ಡು? ಇಟ್ ಈಸ್ ಅ ಲಿಟಲ್, ಅದು ಏನಂದ್ರೆ ಪ್ರಾಪರ್ ಪಿ ಆರ್ ಆಗ್ಬೇಕದು. ಇಟ್ ಈಸ್ ನಾಟ್ ಅಬೌಟ್ ದ ಕಾಂಟೆಂಟ್. ಕರೆಕ್ಟ್. ಇಟ್ ಈಸ್ ದ ಪಿ ಆರ್. ಅದು ಹೆಬ್ಬುಲಿ ಕಟ್ಟೆಗಾಗಿರ್ಲಿ, ಮಿಥ್ಯಾಗಾಗಿರ್ಲಿ, ಕಾಟೆರಾಗಿರ್ಲಿ, ಅಲ್ಲಿರೋರು ಯಾರೂ ಇಲ್ಲಿ ನೋಡ್ತಾನೆ ಇರಬೇಕು ಅಂತಿಲ್ಲ. ನಾವು ಎಲ್ಲಾ ಕಡೆ ನೋಡ್ತಾ ಇದೀವಿ. ಅವರಿಗೆ ಏನ್ ಕಾಣಿಸುತ್ತೆ ಅದ್ ನೋಡ್ತಾರೆ. ಹಿಂದಿಲಿ ಒಂದು ಲೈನ್ ಹೇಳ್ತಾರೆ, ಜೋ ದಿಕ್ತಾ ಹೈ ವಹಿ ಬಿಕ್ತಾ ಹೈ. ಸೊ ಅವ್ರು ಏನ್ ಕಾಣಿಸುತ್ತೆ ಅದ್ರ ಮೇಲೆ ಅವ್ರು ರೆಸ್ಪೆಕ್ಟ್ ಮಾಡಿದ್ದಾರೆ. ಸೊ ಆ ತರ ನೀವು ಹೆಬ್ಬುಲಿ ಕಟ್ನು ಚೆನ್ನಾಗಿ ಪಿ ಆರ್ ಮಾಡಿ, ಅದು ಪ್ರೆಸ್ ಆಗಿರ್ಬೋದು, ಮೀಡಿಯಾ ಆಗಿರ್ಬೋದು, ಅದನ್ನ ಸ್ವಲ್ಪ ಹೈಪ್ ಮಾಡಿ ಎಲ್ಲಾ ಕಡೆ ತಗೊಂಬಂದಾಗ ಆಟೋಮೆಟಿಕ್ಲಿ ಅವ್ರುಗಳು ಕೂಡ ಏನಿದು ಏನೋ ಬಂದಿದೆಯಲ್ಲ ಇಲ್ಲಿ ಅಂತ ಅದ್ರ ಬಗ್ಗೆ ತಿಳ್ಕೊಂತಾರೆ. ಸೊ ಇಟ್ ಇಸ್ ಆಲ್ ಅಬೌಟ್ ದಟ್. ಇಟ್ ಇಸ್ ನಾಟ್ ಇನ್ ಒನ್ ಪರ್ಸನ್ಸ್ ಹ್ಯಾಂಡ್. ಅದು ಪ್ರೊಡಕ್ಷನ್ ಹೌಸ್ ಇರ್ಬೋದು, ಆಕ್ಟರ್ಸ್ ಇರ್ಬೋದು, ಮೀಡಿಯಾ ಅಂಡ್ ಪ್ರೆಸ್ ಇರ್ಬೋದು, ಎಲ್ಲರೂ ಪುಟ್ ಟುಗೆದರ್ ಮಾಡಿದ್ರೆ ಅದಾಗತ್ತೆ. ಯೂಶಲಿ ಕೆಲವೊಂದು ಭಾಷೆಗಳಲ್ಲಿ ಕೆಲವರು ಏನ್ ಮಾಡ್ತಾರೆ, ಆ ಪ್ರೊಡಕ್ಷನ್ ಹೌಸೇ ಡೆಲಿಬರೇಟ್ ಆಗಿ ಆ ಪಿಕ್ಚರ್ನ ಹಂಗೆ ಚೆನ್ನಾಗಿ ಪಿ ಆರ್ ಮಾಡಿಸ್ತಾರೆ. ದಟ್ ಈಸ್ ಆಲ್ಸೋ ಸ್ಟ್ರಾಟಜಿ, ದಟ್ ಈಸ್ ಆಲ್ಸೋ ಮಾರ್ಕೆಟಿಂಗ್ ಸ್ಟ್ರಾಟಜಿ. ಖಂಡಿತ. ವಿಚ್ ಇಸ್ ನಾಟ್ ರಾಂಗ್. ತಪ್ಪಲ್ವೇ ಅಲ್ಲ. ಖಂಡಿತವಾಗ್ಲೂ ಅಲ್ಲ. ನಿಮ್ಮ ಪ್ರಾಡಕ್ಟ್ನ ರೀಚ್ ಮಾಡಿಸೋದಕ್ಕೆ ನೀವು ಮಾಡ್ತಾ ಇರೋದು ಪ್ರಯತ್ನಗಳು. ಸೊ ಹಾಗಾಗಿ ಕೆಲವರು ಅದೆಲ್ಲ ಸಕ್ಸಸ್ ಆಗ್ತಿದ್ದಾರೆ. ಇನ್ನು ಕೆಲವರಿಗೆ ಪಾಪ ಅದು ಗೊತ್ತಾಗಿಲ್ಲ, ಅಂಡ್ ಅದಕ್ಕೆ ಆದಂಥ ಒಂದು ಚಾರ್ಜಸ್ ಆಗುತ್ತೆ, ಅದಕ್ಕೆ ಆದಂಥ ಒಂದು ಎಕ್ಸ್ಪೆಂಡಿಚರ್ಸ್ ಆಗುತ್ತೆ. ಸೊ ಅವರೆಲ್ಲರೂ ಮಾಡಿದಾಗ ಮಿಥ್ಯಾ ಆಗಿರ್ಲಿ ಅಥವಾ ಫೋಟೋ ಅಂತ ಒಂದು ಪಿಕ್ಚರ್ ಆಗಿರಲಿ, ಹೆಬ್ಬುಲಿ ಕಟ್ ಆಗಿರಲಿ, ಅವರೆಲ್ಲ ಪಾಪ ಏನಾಗಿರುತ್ತೆ, ಅಷ್ಟು ಅಫೋರ್ಡ್ ಮಾಡಕ್ ಆಗದೆ ಹೋಗಿರುತ್ತೆ. ಅಂಡ್ ಎಲ್ಲರೂ ಏನ್ ಅನ್ಕೋತಾರೆ, ಸರ್ ನಾವೇನು ಹಿಂದಿ ರಿಲೀಸ್ ಮಾಡಲ್ವಲ್ಲ, ಸೊ ನಾವೇನು ತೆಲುಗು ರಿಲೀಸ್ ಮಾಡಲ್ವಲ್ಲ, ಯಾಕೆ ಸರ್ ಅಲ್ಲೆಲ್ಲ ಮಾಡಬೇಕು? ನಾನು ಹೇಳೋದು, ಇಟ್ ಈಸ್ ನಾಟ್ ಅಬೌಟ್ ರಿಲೀಸಿಂಗ್, ಇಟ್ ಈಸ್ ಅಬೌಟ್ ಅವೇರ್ನೆಸ್. ನಾಳೆ ಇನ್ನೊಂದು ಯಾವುದೋ ಪಿಕ್ಚರ್ ರಿಲೀಸ್ ಮಾಡಿ, ಕರೆಕ್ಟ್, ನಾಡಿದ್ದು ಯಾರೋ ಮಾಡಿ, ಬಟ್ ಅಟ್ಲೀಸ್ಟ್ ಅವ್ರಿಗೊಂದು ಅಭ್ಯಾಸ ಆಗಲಿ. ಓ ಇಲ್ಲಿ ಬರ್ತಾ ದೆನ್ ಏನಾಗುತ್ತೆ, ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ಹಿಲ್ ಸ್ಟಾರ್ಟ್ ಫಾಲೋಯಿಂಗ್ ಅಸ್. ಒಂದು KGF ಬರ್ತಿದ್ದಂಗೆನೆ ಅವ್ರ ಈ ಕಡೆ ತಿರುಗಿ ನೋಡಿದ್ರು, ಅವಾಗ ಬಂದಂತ ಒಂದಷ್ಟು ಫಿಲಮ್ಗಳನ್ನ ಅಬ್ಸರ್ವ್ ಮಾಡ್ತಾ ಇದ್ದಾರೆ. ಸೊ ಫ್ರೀಕ್ವೆಂಟ್ಲಿ ನಾವು ಆ ಥರ ಏನೋ ಅಲ್ಲಿ ಕೊಡ್ತಾ ಹೋದ್ರೆ ಸರಿ, ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ ಸೆಕೆಂಡ್, ಅಲ್ಲಿರೋದು ಚೆನ್ನಾಗಿಲ್ದಿರೋ ಫಿಲಮ್ಸ್ ಬರುತ್ತೆ, ಅಲ್ಲಿಂದ ಎಲ್ಲ ಆಗುತ್ತೆ. ಬಟ್ ಅಟ್ಲೀಸ್ಟ್ ಕಂಟಿನ್ಯೂಸ್ ಆಗಿ ನೋಡೋ ಥರ ನಾವು ಮಾಡಬೇಕು. ಮಾಡಿದ್ರೆ ಅಫ್ಕೋರ್ಸ್ ದೇ ವಿಲ್ ಆಲ್ಸೋ ಗೆಟ್ ಯೂಸ್ ಟು ಇಟ್, ದೇ ವಿಲ್ ಆಲ್ಸೋ ಸ್ಟಾರ್ಟ್ ಸೀಯಿಂಗ್ ದಿಸ್ ಸೈಡ್ ಅಂತ ನನ್ನ ನಂಬಿಕೆ. ಪರ್ಫೆಕ್ಟ್ ಆನ್ಸರ್. ಆಕ್ಚುಲಿ ಇಟ್ ಸಾಲ್ವ್ಡ್ ಎ ಬಿಗ್ ಪಜಲ್ ಫಾರ್ ಮಿ. ಕರೆಕ್ಟ್ ಆನ್ಸರ್. ನಾವು ಪಿ ಆರ್ ಮಾಡಿಸ್ಬೇಕು. ಮೇ ಬಿ ನಮ್ಮಲ್ಲಿ ಸ್ವಲ್ಪ ಸಂಕೋಚ ಇದೆಯೇನೋ, ಪಿ ಆರ್ ಯಾಕೆ ಮಾಡಿಸ್ಬೇಕು, ನಮ್ಮ ಕಥೆನೆ ನಮ್ಮನ್ನ ಅಲ್ಲಿ ಕರ್ಕೊಂಡು ಹೋಗುತ್ತೆ, ವಿಚ್ ಇಸ್ ಟ್ರೂ. ಹಂಗಾಗ್ಬಿಟ್ರೆ ಅದ್ಭುತ. ಹೌದು. ಬಟ್ ನಾವು ಸ್ವಲ್ಪ ಹೊರಗಡೆ ಆಡಿಯನ್ಸ್ ರೆಡಿ ಮಾಡ್ಬೇಕಲ್ಲ. ನಾವಿದೀವಿ, ನಾವು ಈ ತರ ಚಿತ್ರಗಳನ್ನ ಮಾಡಿದೀವಿ, ಲೈಕ್ ಯು ರೈಟ್ಲಿ ಸೆಡ್, ನಮ್ಮ ನೆಕ್ಸ್ಟ್ ಫಿಲ್ಮ್ಗೆ ಅವ್ರು ಕಾಯ್ತಾ ಇರ್ತಾರೆ, ಬಂದಾಗ ಅವ್ರು ಅಬ್ಸರ್ವ್ ಮಾಡ್ತಾರೆ. ಕರೆಕ್ಟ್. ಸೊ ಬೇಸಿಕಲಿ ಅದನ್ನ, ಅಂಡ್ ತುಂಬಾ ಜನಕ್ಕೆ ಪಾಪ ಅದು ಗೊತ್ತೂ ಇಲ್ಲ, ಯಾರ ಹತ್ರ ಮಾಡಿಸ್ಬೇಕು, ದ ಪ್ರೊಸೀಜರ್ ಆಲ್ಸೋ ಗೊತ್ತಿಲ್ಲ ಎಷ್ಟೊಂದು ಜನಕ್ಕೆ. ಸೊ ಹಾಗಾಗಿ ಕೂಡ ಎಷ್ಟೊಂದು ಮಿಸ್ ಆಗ್ತಿದೆ ಅನ್ನೋದು. ಓನ್ಲಿ ಫ್ಯೂ ಆಫ್ ದೆಮ್ ಅದು ಚೆನ್ನಾಗಿ ಗೊತ್ತಾಗಿ, ಕಾಂಟೆಂಟ್ ಅದು ಕನೆಕ್ಟ್ ಆಗಿ, ಕಾಂಟ್ಯಾಕ್ಟ್ಸ್ ಬೆಳೆದು ಅದನ್ನ ಸ್ವಲ್ಪ ಮಾಡಿರ್ತಾರೆ. ಮಿಕ್ದವ್ರಿಗೆ ಅದು ಎಜುಕೇಟ್ ಆಗಿರಲ್ಲ. ಅದು ಸ್ವಲ್ಪ ಎಜುಕೇಟ್ ಆಯ್ತು ಅಂತಂದ್ರೆ ಐ ಥಿಂಕ್ ಇಟ್ ವಿಲ್ ಡೂ ಗ್ರೇಟ್. ಲವ್ಲಿ, ಎಕ್ಸಲೆಂಟ್. ಸೆಪ್ಟೆಂಬರ್ 5ನೇ ತಾರೀಕು ಏಳುಮಲೆ ಬರ್ತಾ ಇದೆ. ಇಲ್ಲಿವರೆಗೂ ಪ್ರಾಮಾಣಿಕವಾಗಿ ಹೇಳ್ತಾ ಇದ್ದೀನಿ, ಬಂದಿರೋ ಕಾಂಟೆಂಟ್ ಎಲ್ಲ ತುಂಬಾ ಪ್ರಾಮಿಸಿಂಗ್ ಆಗಿದೆ. ಪ್ಲಸ್ ತರುಣ್ ಸುಧೀರ್ ಅನ್ನೋ ಹೆಸರು ಇದೆ. ಪ್ರಿಯಾಂಕಾ ಅವರಾಗ್ಲಿ, ರಾಣಾ ಅವರಾಗ್ಲಿ, ಅವರ ಪರ್ಫಾರ್ಮೆನ್ಸ್ ಟ್ರೈಲರಲ್ಲೂ ಕಾಣಿಸ್ತಾ ಇದೆ. ಅಂಡ್ ಮಿಕ್ಕ ದೊಡ್ಡ ಒಂದು ಕ್ಯಾರೆಕ್ಟರ್ ಆರ್ಟಿಸ್ಟ್ಗಳ ಒಂದು ಬಳಗವೇ ಇದೆ. ಸೊ ಐ ಆಮ್ ವೆರಿ ವೆರಿ ಹೋಪ್ಫುಲ್. ಒಂದು ರಸ್ಟಿಕ್, ಒಂದು ರೂಟೆಡ್, ಒಂದು ಬೇಸ್ಡ್ ಆನ್ ಟ್ರೂ ಇವೆಂಟ್ಸ್ ಕಥೆಯನ್ನ ನೀವು ಕಾಟೇರದಲ್ಲಿ ಅದನ್ನೊಂದು ದೊಡ್ಡ ಸ್ಟಾರ್ ಇಟ್ಕೊಂಡು ಮೇನ್ ಸ್ಟ್ರೀಮಲ್ಲಿ ಕಮರ್ಷಿಯಲ್ ಆಗಿ ಮಾಡಿದ್ರಿ. ಇದಿನ್ನೂ ರೂಟೆಡ್ ಆಗಿ ಕನ್ನಡದಲ್ಲೂ, ಲೈಕ್ ಯು ರೈಟ್ಲಿ ಸೆಡ್, ಕನ್ನಡದಲ್ಲೂ ನಾವು ಮಾಡೋಕೆ ನಮಗೆ ಸಾಧ್ಯತೆ ಇದೆ, ನಮಗೆ ಅಬಿಲಿಟಿ ಇದೆ, ಮಾಡ್ತಾ ಇದೀವಿ, ಮುಂದಕ್ಕೆ ತರ್ತಾ ಇದೀವಿ ಅನ್ನೋ ಒಂದು ಭರವಸೆ ನನಗಿದೆ. ಆಲ್ ದಿ ವೆರಿ ಬೆಸ್ಟ್. ಅಂಡ್ ನಿಮ್ಮ ಚಾಯ್ಸ್ ಆಫ್ ಸಬ್ಜೆಕ್ಟ್ಸ್ ಫಾರ್ ಪ್ರೊಡಕ್ಷನ್ ಇಸ್ ಫ್ಯಾಂಟಾಸ್ಟಿಕ್. ಗುರು ಶಿಷ್ಯರು ಅಂದಾಗಲೂ ನನಗೆ ಒಂದು ಒಳ್ಳೆ ಪಾಸಿಟಿವ್ ಫೀಲಿಂಗ್ ಬರುತ್ತೆ. ಇದು ನೋಡಿದಾಗಲೂ ಒಂದು ಗ್ರಿಟ್ಟಿ ಫಿಲ್ಮ್, ಒಂದು ತುಂಬಾ ಟೈಟ್ ಆಗಿ ಕಟ್ಟಿರೋ ಫಿಲ್ಮ್ ಅನ್ನೋ ಫೀಲಿಂಗ್ ಬರುತ್ತೆ. ಇದೇ ರೀತಿಯಲ್ಲಿ ಲೈಕ್ ಐ ಸೆಡ್, ನಿಮ್ದೊಂದು ರೆಪ್ಯುಟೇಷನ್ ಇದೆ, ಅದು ಖಂಡಿತ ಕೆಳಗೆ ಹೋಗಲ್ಲ. ಕೆಳಗೆ ಹೋಗದೆ ಇರೋ ನೀವು ನೋಡ್ಕೊಳ್ತೀವಿ, ನನಗೂ ಗೊತ್ತು. ಬಟ್ ಫಾರ್ ಏಳುಮಲೆ ಐ ಆಮ್ ಜಸ್ಟ್ ಹೋಪಿಂಗ್ ದಿ ಬೆಸ್ಟ್. ಇಟ್ ವಿಲ್ ನಾಟ್ ಡಿಸಪಾಯಿಂಟ್ ಯು. ಐ ಓನ್ಲಿ ಸೇ ದಟ್ ಖಂಡಿತ ನಿಮ್ಗೆ ಡಿಸಪಾಯಿಂಟ್ ಮಾಡಲ್ಲ. ನೀವು ಹೇಳ್ದಂಗೆ ಓಕೆ, ತರುಣನ ಹೆಸರು ಇದೆ ಅನ್ನೋದು ತನಕ ಇರುತ್ತೆ, ಬಟ್ ಅದು ಓನ್ಲಿ ಸೆಪ್ಟೆಂಬರ್ 5th ಮಾರ್ನಿಂಗ್ ಶೋ ತನಕ. ಅಲ್ಲಿಂದ ಯು ಸ್ಟಾರ್ಟ್ ಲಿಸನಿಂಗ್ ಪುನೀತ್, ಯು ಸ್ಟಾರ್ಟ್ ಲಿಸನಿಂಗ್ ರಾಣಾ, ಪ್ರಿಯಾಂಕಾ, ಎವ್ರಿವನ್ ಇನ್ ದ ಫಿಲಮ್. ದೇ ಆಲ್ ಟೇಕ್ ಓವರ್. ನನಗೆ ತುಂಬಾ ನಂಬಿಕೆ ಇದೆ, ದೇ ಆಲ್ ಟೇಕ್ ಓವರ್. ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸೋ ಮಚ್, ಅಂಡ್ ಥ್ಯಾಂಕ್ ಯು ಫಾರ್ ಗಿವಿಂಗ್ ಯುವರ್ ಟೈಮ್. ಥ್ಯಾಂಕ್ ಯು.